violence, violence, violence. We don't like it. We avoid. But violence like us, we cannot avoid. SDP ಪಕ್ಷಕ್ಕೆ ಸೇರಿದ್ರೆ ಕುರಾನ್ ಮೇಲೆಲ್ಲ ಆಣೆ ಮಾಡಿಸ್ತಾರೆ ಅಂತ ಒಂದು ಮಾಹಿತಿ ಇದೆ. ಕುರಾನ್ ಅನ್ನುವಂಥದ್ದು ನಮ್ಮ ಒಂದು ಧಾರ್ಮಿಕವಾದಂತಹ ಗ್ರಂಥ. SDP ಒಂದು ಬಿಜೆಪಿಯ ಬಿ ಟೇಪ್. ನಮಗೆ ಕೋಮುವಾದದ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಈ ಕಾಂಗ್ರೆಸ್ಸಿಗರು ಯಾರು? ಕಾಂಗ್ರೆಸ್ ಮತ್ತು ಬಿಜೆಪಿ ಇವರಿಬ್ಬರು ಯಾರು ಬೆಟರ್ ನಿಮ್ಗೆ? ಇಬ್ರು ಕೂಡ ಒಂದೇ ನಾಣ್ಯದ ಎರಡು ಮುಖ. ಶಾಫಿ ಬಳ್ಳಾರಿ ಅವರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಹಂಗಾದ್ರೆ ಇಡೀ SDP ಪಕ್ಷ ಮರ್ಡರ್ ಮಾಡಿಸೋದಾ? ಇಲ್ಲಿರ್ತಕ್ಕಂತಹ ಎಲ್ಲ ಪಕ್ಷಗಳು ತೀವ್ರವಾದಿಗಳು ಹೇಳ್ತಾರೆ. ಒಳ್ಳೆ ಫಾರಿನ್ ಫಂಡಿಂಗ್ ಅಂತಲ್ಲ ನಿಮಗೆ. ಫಸ್ಟ್ ನಾವು ಮಾಡಬೇಕಾಗಿರುವಂತಹ ಕೆಲಸ ಬಿಜೆಪಿಯನ್ನು ದೇಶದಿಂದ ಉದ್ದೋಡಿಸಬೇಕು. ಪ್ರಚೋದನಕಾರಿ ಭಾಷಣಗಳ ಕಾರಣಕ್ಕೆ ಮಂಗಳೂರಿನಲ್ಲಿ ಕಮ್ಯುನಲ್ ವೈಲೆನ್ಸ್ಗಳಾಗ್ತವೆ. ನಾವು ಯಾವುದೇ ಕಾರಣಕ್ಕೂ ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನು ಇದುವರೆಗೂ ಮಾಡಲಿಲ್ಲ. ನೀವು ಆ ಸಣ್ಣ ಪುಟ್ಟ ಬಡಪಾಯಿಗಳ ಮೇಲೆ ನಿಮ್ಮ ದರ್ಪವನ್ನು ತೋರಿಸಬೇಡಿ. ನಿಮಗೆ ನಿಜವಾದಂತಹ ತಾಕತ್ತಿದ್ರೆ ನಮ್ಮ ಹತ್ರ ನೀವು ತಾಂಟಿ. ಎನ್ಐಎ ಅವರು 9 ಗಂಟೆಗಳ ಕಾಲ ಗಾಡಿ ಎಲ್ಲ ಹೋದ್ರು. ಹರಿದ ಬಟ್ಟೆಗಳು ಸಿಗ್ಬೋದು. ಮುಂದೊಂದು ದಿನ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೇವೆ ಅನ್ನುವಂಥದ್ದು ದೇಶದ್ರೋಹನೋ ಅಲ್ವೋ? ಕಳೆದ 18 ವರ್ಷಗಳಲ್ಲಿ ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷದಿಂದ ಒಬ್ಬರೇ ಒಬ್ಬ MLA ಆಯ್ಕೆಯಾಗಿ ಬಂದಿಲ್ಲ. ನೀವು ಅಲ್ಪಸಂಖ್ಯಾತ ಮುಸಲ್ಮಾನ್, ನೀವು ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಹೋಗ್ರು ಅಂತ. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದುಕೊಂಡು ಬರುವವರು ಮತ್ತೆ ಪಾಕಿಸ್ತಾನದ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿರುವವರು ಯಾರು ಅಂತ ಹೇಳಿ ಇಡೀ ದೇಶದ ಜನರಿಗೆ ಗೊತ್ತಿದೆ. ಹಲೋ, ನಮಸ್ಕಾರ. ಕಳೆದ 18 ವರ್ಷಗಳಿಂದ ಒಂದು ರಾಜಕೀಯ ಪಕ್ಷ ಅನೇಕ ನಂಬಿಕೆ, ಅಪನಂಬಿಕೆ, ಗೊಂದಲ, ಅನೇಕ ರೀತಿಯ ವಿಚಾರಗಳಿಂದ ಆಗಾಗ ಸುದ್ದಿ ಮಾಡುತ್ತೆ. ಒಂದು ಕಡೆ ಯಾರು ಕಷ್ಟದಲ್ಲಿದ್ದಾರೆ, ಅಲ್ಲೇನೋ ಫ್ಲಡ್ ಆಯಿತು, ಅಲ್ಲೋ ಮನೆಗಳು ಬಿದ್ವು, ಅಲ್ಲಿ ಹೋಗ್ಬಿಟ್ಟು ಹಗಲು ರಾತ್ರಿ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಈ ರಾಜಕೀಯ ಪಕ್ಷ ಇವರ ಉದ್ದೇಶವೇ ಬೇರೆ, ಇವರ ದುರುದ್ದೇಶವೇ ಬೇರೆ, ಇವರ ಕಾನ್ಸೆಪ್ಟೇ ಬೇರೆ ಅಂಥೇಳಿ ಆರೋಪಗಳ ಕಲ್ಲನ್ನು ಎಸೆಯುವಂಥ ಪ್ರಯತ್ನಗಳಾಗ್ತವೆ. ಇವೆಲ್ಲವನ್ನೂ ಮೀರಿ ಕೂಡ ಕಳೆದ 18 ವರ್ಷಗಳಿಂದ ಒಂದಿರಿತು ವಿರಂಭಿಸದೆ ರಾಜಕಾರಣವನ್ನು ಮಾಡಿಕೊಂಡು ಬಂದಂತಹ SDP ರಾಜಕೀಯ ಪಕ್ಷ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ನಿನ್ನೆ ಮೊನ್ನೆ ಬಂದವರು ಒಂದಿಡೀ ರಾಜ್ಯವನ್ನೇ ಆಳೋದಕ್ಕೆ ಶುರು ಮಾಡ್ತಾರೆ. 18 ವರ್ಷಗಳಿಂದ ನೀವು ಒಬ್ಬ MLAನ ಗೆಲ್ಸ್ಕೊಂಡು ಬರೋಕ್ಕಾಗಿಲ್ವಲ್ಲ? ಕಾರಣ ಏನು? ನಿಮ್ಮಲ್ಲಿ ಕ್ಲಾರಿಟಿ ಇದ್ದರೆ ಜನ ಯಾಕೆ ನಿಮ್ಮನ್ನು ಒಪ್ತಾ ಇಲ್ಲ? ಒಂದು ವೇಳೆ ಒಪ್ಪದೆ ನಿಮ್ಮನ್ನು ನಿರಾಕರಿಸ್ತಿದ್ದಾರಾ? ಇಲ್ಲ, ನಿಮಗಿನ್ನೂ ಟೈಮ್ ಬೇಕಾ? ಅನೇಕ ಪ್ರಶ್ನೆಗಳಿದ್ದಾವೆ, ಅನೇಕ ಗೊಂದಲಗಳಿದ್ದಾವೆ. ನಮ್ಮ ಜೊತೆ ಇವತ್ತು ನನ್ನ ಆತ್ಮೀಯರು ಮತ್ತು SDP ನ್ಯಾಷನಲ್ ಜನರಲ್ ಸೆಕ್ರೆಟರಿ ರಿಯಾಜ್ ಫರಂಗಿಪೇಟ್ ಅವರಿದ್ದಾರೆ. ಸರ್, ಈ ಚರ್ಚೆಗೆ ನಿಮಗೆ ಸ್ವಾಗತ. ನಾವು ಕಾರ್ಯಕ್ರಮ ಅಂತ ಏನೋ ಮಾಡಲ್ಲ, ನಾವು ಯಾವತ್ತು ಸಂವಾದ ನಡೆಸ್ತೀವಿ, ನಾವು ಪರಸ್ಪರ ಮಾತಾಡ. ನಾವೀಗ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಕಾಂಗ್ರೆಸ್ ಪಕ್ಷ, BJP ಪಕ್ಷ, ರಾಜಕೀಯ ಎದುರಾಳಿಗಳು, ರಾಜಕೀಯ ಮಿತ್ರರು, ಸನ್ಮಿತ್ರರು, ಶತ್ರುಗಳು, ಹಿತಶತ್ರುಗಳು ಎಲ್ಲರೂ ಏನು ಮಾತಾಡ್ತಾರೆ SDP ಬಗ್ಗೆ, ಅದ್ರ ಬಗ್ಗೆ ಒಂದು ಸಣ್ಣ ಚರ್ಚೆನ ಮಾಡೋಣ. ರಿಯಾಜ್ ಫರಂಗಿಪೇಟ್ ಅವರೇ, ನೀವು ರಾಜ್ಯ ರಾಜಕಾರಣದಲ್ಲಿ ಇದ್ರಿ, ಸ್ಟೇಟ್ ಪಾಲಿಟಿಕ್ಸಲ್ಲಿ ಇದ್ರಿ, ತುಂಬ ಪವರ್ಫುಲ್ಲಾಗಿ ಸ್ಪೀಚ್ಗಳು ಕೂಡ ಮಾಡ್ತಾಯಿದ್ರಿ. ಕರ್ನಾಟಕ ರಾಜ್ಯದಲ್ಲಿ ಯಾರಪ್ಪ ಇದು ಹಿಂಗೆ ಮಾತಾಡ್ತಾರಲ್ಲ, ಇಷ್ಟು ಪವರ್ಫುಲ್ ಸ್ಪೀಚ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಎಲ್ಲ ಕಣ್ಣೆತ್ತಿ ತಲೆ ಎತ್ತಿ ನೋಡೋ ಥರ ಸ್ಪೀಚ್ಗಳನ್ನು ಮಾಡ್ತಾ ಬಂದ್ರಿ. ನೀವು ನಮ್ಮೊಂದಿಗೆ ಸೆಣಸಾಟಕ್ಕೆ ಬರುವುದಾದರೆ ನಮಗೆ ನಿಮ್ಮೊಂದಿಗೆ ಹೇಳಲಿಕ್ಕಿರುವಂಥದ್ದು ನೀ ತಾಂಟ್ರೆ ಬಾ ತಾಂಟ್, ತಾಂಟ್ರೆ ಬಾ ತಾಂಟ್ ಅಂತ ಹೇಳಿ. ರಾಜ್ಯ ರಾಜಕಾರಣದಲ್ಲಿ ರಿಯಾಜ್ ಫರಂಗಿಪೇಟೆ ಅವರ ಆ ಮೊನಚಾದ ಭಾಷಣ, ಅದರಲ್ಲಿ ವಿವಾದನೂ ಇತ್ತು ಅಂದರು, ಅದು ತೀವ್ರವಾದದಿಂದ ಕೂಡಿದೆ ಅಂದರು. ಹೀಗೆ ಅನೇಕ ರೀತಿಯ ಚರ್ಚೆಗಳು ಆಗ್ತಾ ಇದ್ದ ಹಾಗೆ ನೀವು ರಾಜ್ಯ ರಾಜಕಾರಣದಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಹೋದ್ರಿ. ಆಮೇಲೆ ನೋಡ್ತಾ ಇದ್ದ ಹಾಗೆ ನೀವು ನ್ಯಾಷನಲ್ ಪಾಲಿಟಿಕ್ಸಿಗೆ ಹೋದ್ರಿ. ಏನು SDP ಪಕ್ಷ ಅಂದ್ರೆ ಏನು? ನೀವು ಆರಂಭದಲ್ಲಿ ಬಂದಂಥ ಅದನ್ನು ಆರಂಭ ಶೂರತ್ವ ಅಂತ ಕರಿಬೇಕಾ? ಅದಾದ ಮೇಲೆ ನೀವು ತಣ್ಣಗೆ
ಆದ್ರ ಅಥವಾ ನಿಮ್ಮನ್ನು ತಣ್ಣಗೆ ಮಾಡಿದ್ರ? ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಒಂದು ಆರಂಭ ಶೂರತ್ವದ ಪಕ್ಷ ಅಲ್ಲ. ಒಂದು ಸೈದ್ಧಾಂತಿಕ ನಿಲುವನ್ನು ಹೊಂದಿರತಕ್ಕಂತಹ, ಒಂದು ಗಟ್ಟಿ ಧ್ವನಿಯ ಘೋಷಣೆಗಳನ್ನು ಹೊಂದಿರತಕ್ಕಂತಹ, ನಮ್ಮ ಘೋಷಣೆಗಳೇ ಹೇಳ್ತದೆ ಭಯಮುಕ್ತ ಸ್ವಾತಂತ್ರ್ಯ, ಹಸಿವು ಮುಕ್ತ ಸ್ವಾತಂತ್ರ್ಯ ಅನ್ನುವಂತಹ ಘೋಷಣೆ. ಈ ರೀತಿಯ ಒಂದು ಗಟ್ಟಿ ಸಿದ್ಧಾಂತವನ್ನು ಹೊಂದಿರತಕ್ಕಂತಹ ಪಕ್ಷದ ಒಬ್ಬ ನಾಯಕನಾಗಿದ್ದುಕೊಂಡು ಖಂಡಿತವಾಗಿಯೂ ನಮ್ಮ ಗಟ್ಟಿ ಧ್ವನಿಗಳು ಯಾವತ್ತೂ ಕೂಡ ಕುಸಿಯುವುದಿಲ್ಲ. ಅದು ಇನ್ನಷ್ಟು ತೀಕ್ಷ್ಣಗೊಳ್ಳುತ್ತದೆ ಮತ್ತು ಇನ್ನಷ್ಟು ಮೊನಚಾಗುತ್ತದೆ ಹೊರತು ಅದು ಯಾವತ್ತೂ ಕೂಡ ಕ್ಷೀಣಿಸುವುದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇನ್ನು ರಾಜಕಾರಣದ ವಿಚಾರಗಳು ಬಂದಾಗ, ನಾನು ರಾಜ್ಯ ರಾಜಕಾರಣದಲ್ಲಿ ಒಂದು ಕಾಲದಲ್ಲಿ ಮಿಂಚ್ತಾ ಇದ್ದೆ, ಈಗಲೂ ಕೂಡ ಮಿಂಚ್ತಾ ಇದ್ದೀನಿ. ನಾವು ನಮ್ಮದೇ ರೀತಿಯ ರಾಜಕೀಯವನ್ನು ಮಾಡ್ತಾ ಇದ್ದೇವೆ, ನಮ್ಮದೇ ಆದಂತಹ ಒಂದು ವಿಷನ್ ಇಟ್ಕೊಂಡು, ಒಂದು ಟಾರ್ಗೆಟ್ ಇಟ್ಕೊಂಡು. ಇಷ್ಟರವರೆಗೆ ನಾವು ರಾಜಕೀಯ ಪಯಣದಲ್ಲಿ ಹೀಗೆ ಹೋಗ್ತಾ ಇದ್ವಿ. ಆದರೆ ಅದನ್ನು ಬದಲಿಸಿ ನಮಗೂ ಕೂಡ ಒಂದು ನಿರ್ದಿಷ್ಟವಾದಂತಹ ಗುರಿ ಇರಬೇಕು ಅನ್ನುವಂತಹ ಕಾನ್ಸೆಪ್ಟ್ನಲ್ಲಿ ಚಲಿಸುವಂತಹ ಸಂದರ್ಭಗಳಲ್ಲಿ ನಮ್ಮ ರಾಷ್ಟ್ರೀಯ ಸಮಿತಿಗೆ ನನ್ನಲ್ಲಿರ್ತಕ್ಕಂತಹ ಆ ಒಂದು ಗುಣವಿಶೇಷತೆಗಳು ಮತ್ತು ಸಂಘಟಿಸುವಂತಹ ಆ ಒಂದು ಶಕ್ತಿ ಏನಿದೆ ಅದನ್ನು ಗುರುತಿಸಿ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿಯನ್ನು ನೀಡಿ, ಈಗ ಪ್ರಸ್ತುತ ನನಗೆ ಪಕ್ಷದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಆರ್ಗನೈಸಿಂಗ್ ಪ್ರಧಾನ ಕಾರ್ಯದರ್ಶಿ ಅಂದರೆ ಪಕ್ಷವನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸುವಂತಹ ಜವಾಬ್ದಾರಿ. ಈ ದೇಶದ ಇತಿಹಾಸದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ಅನೇಕ ಸಂಘಟನೆಗಳಿದ್ದಾವೆ. ನೀವೇನೇನು ಹೋರಾಟಗಳು ಮಾಡ್ಕೊಂಡು ಬಂದಿದೆ ಅಂತ ನನಗೂ ಗೊತ್ತಿದೆ. ಆದರೆ ಒಂದು ರಾಜಕೀಯ ಪಕ್ಷವಾಗಿ ಬರೀ ಹೋರಾಟಗಳನ್ನೇ ಮಾಡ್ತಾ ಇರ್ತೀರಾ? ಕಳೆದ 18 ವರ್ಷಗಳಿಂದ ನೀವು ಹೋರಾಟನೇ ಮಾಡ್ತಾ ಇದ್ದೀರಾ. ಕಳೆದ 18 ವರ್ಷಗಳಲ್ಲಿ ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷದಿಂದ ಒಬ್ಬರೇ ಒಬ್ಬ MLA ಆಯ್ಕೆಯಾಗಿ ಬಂದಿಲ್ಲ. ಈ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ನಿಮ್ಮದೇನಿದೆ ಸಾಧನೆ ಆ ಪಟ್ಟಿ ನನ್ನ ಹತ್ರನೇ ಇದೆ. ನೀವು ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದೀರಿ. ತಕ್ಕ ಮಟ್ಟಿಗೆ ನಾನು ಭಾಳ ದೊಡ್ಡ ಮಾರ್ಕ್ಸ್ ಏನು ನಿಮಗೆ ಬಂದಿಲ್ಲ. ಬಟ್ BJP ಮತ್ತು ಕಾಂಗ್ರೆಸ್ ಅನ್ನುವಂತಹ ಒಂದು ಆಳವಾದ ಬೇರೆಗಳ ನಡುವೆ ನೀವು ನಿಮ್ಮದೇ ಆದಂಥ ಒಂದು ಬೀಜವನ್ನು ಬಿತ್ತಿ ಅದು ಬೇರಾಗಿ ಅದು ಗಿಡವಾಗಿ ಮರವಾಗಬೇಕಂದ್ರೆ ದೊಡ್ಡ ಟಾಸ್ಕ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಪಕ್ಕದ ತಮಿಳ್ನಾಡಿನಲ್ಲಿ ಸಡನ್ನಾಗಿ ಹುಟ್ಟಿದ ರಿಜಿಸ್ಟರ್ ಆದಂಥ ಒಂದು ಪಕ್ಷ ಸಡನ್ನಾಗಿ ಅಧಿಕಾರಕ್ಕೆ ಬಂದು ಇಡೀ ದೇಶವೇ ನಿಬ್ಬೆರಗಾಗುವ ಥರ ಆಗಿದ್ದು ನಿಮಗೆ ಗೊತ್ತೇ ಇದೆ. ಕಳೆದ 18 ವರ್ಷಗಳಿಂದ ಒಂದು ಸಿದ್ಧಾಂತದ ಅಡಿಯಲ್ಲಿ ಭಯಮುಕ್ತ, ಹಸಿವು ಮುಕ್ತ ಎರಡೂ ಕೂಡ ಸ್ವೀಕಾರಾರ್ಹ ಪದಗಳೇ. ಭಯ ಇರಬಾರ್ದು ಯಾರಿಗೂ, ಯಾರು ಹಸಿದಿರಬಾರ್ದು. ಆ ಸಿದ್ಧಾಂತದ ಅಡಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಯಾಕೆ ಜನ ನಿಮ್ಮನ್ನು ಒಪ್ತಾ ಇಲ್ಲ? ಜನ ಯಾಕೆ ನಿಮ್ಮನ್ನು ನಿರಾಕರಿಸಿದ್ರು? ಫಸ್ಟಕ್ಕೆ SDPI ಪಕ್ಷ ಅಂದರೆ ಏನು? ನಿಮ್ಮ ಸಿದ್ಧಾಂತ ಏನು? ನಿಮ್ಮ ಸಿದ್ಧಾಂತ ಯಾಕೆ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ? ಜನ ಯಾಕೆ ನಿಮ್ಮನ್ನು ಒಪ್ಕೊಳ್ತಾನೆ ಇಲ್ಲ? SDPI ಅಂದರೆ ಮುಸ್ಲಿಂ ಪಕ್ಷ ಅಂತ ಹೇಳ್ತಾರೆ. ಮುಸಲ್ಮಾನ ಡಾಮಿನೇಟ್ ಇರುವಂತಹ ಪ್ರದೇಶದಲ್ಲಿ, ಕ್ಷೇತ್ರಗಳಲ್ಲಿ ನೀವು ಎಲೆಕ್ಷನ್ ನಿಂತರೆ ಅವ್ರು ನಿಮಗೆ ಸಪೋರ್ಟ್ ಮಾಡಲ್ಲ. ಆ ಕ್ಷೇತ್ರಗಳಲ್ಲಿ, ಆ ಡಾಮಿನೇಟ್ ಇರೋ ಪ್ರದೇಶಗಳಲ್ಲೂ ಸಕ್ಸಸ್ ಆಗ್ತಿಲ್ಲ. ನೀವು ನಿಮ್ಮದು ರಾಜಕೀಯ ಪಕ್ಷ ಅಂದರೂ ಸರ್ವೇ ಆಗ್ತಾ ಇಲ್ಲ. ಮುಸ್ಲಿಂ ಪಕ್ಷ ಅಂದರೆ ಮುಸಲ್ಮಾನರೇ ನಿಮಗೆ ಓಟ್ ಆಗ್ತಾ ಇಲ್ಲ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಮಾನ ಅಂತಿಮ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಇಲ್ಲಿಯ ಮತದಾರರು ಕಲರ್ಫುಲ್ ಪಾಲಿಟಿಕ್ಸ್ ಅನ್ನ ಇಷ್ಟಪಡ್ತಾ ಇದ್ದಾರೆ. ಅವರಿಗೆ ರಂಗು ರಂಗುನ ಆಟಗಳು ಬೇಕು. ನೀವು ಮಾಡಿ, ಖಂಡಿತವಾಗಿಯೂ ಮಾಡಲೇಬೇಕು, ಜಯಿಸಬೇಕಿದ್ರೆ ಮಾಡಲೇಬೇಕು. ಆದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಅನ್ನುವಂತಹ ಒಂದು ಸೈದ್ಧಾಂತಿಕ ನಿಲುವನ್ನು ಹೊಂದಿರತಕ್ಕಂತಹ ಪಕ್ಷ ಈ ರೀತಿಯ ಕೇವಲ ಕಲರ್ಫುಲ್ ಪಾಲಿಟಿಕ್ಸ್ ಮಾತ್ರ ಮಾಡಿ ಒಂದು ಸೀಮಿತ ಅವಧಿಯಲ್ಲಿ ಮಾತ್ರ ರಾಜಕೀಯ ವ್ಯವಸ್ಥೆಯಲ್ಲಿ ನೆಲೆಯೂರುವಂತಹ ಆ ದೃಷ್ಟಿಕೋನ ನಮಗೆ ಇಲ್ಲ. ಈ ರೀತಿ ಕಲರ್ಫುಲ್ ಆಗಿ ಬಂದಂತಹ ರಾಜಕೀಯ ಪಕ್ಷಗಳು ಎಷ್ಟು ಬೇಗ ಈ ದೇಶದಿಂದ ಅಥವಾ ಕೆಲವು ರಾಜ್ಯಗಳಿಂದ ಓಡಿ ಹೋಗಿದೆ ಅನ್ನುವಂತಹ ಸ್ಪಷ್ಟ ಉದಾಹರಣೆಗಳು ಕೂಡ ಇದೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ಉದಾಹರಣೆಯನ್ನು ತೆಗೆದುಕೊಳ್ಳದಿದ್ರೆ ಅರವಿಂದ್ ಕೇಜ್ರಿವಾಲ್ ರವರ ಆಮ್ ಆದ್ಮಿ ಪಕ್ಷವನ್ನು ಎಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಕಲರ್ಫುಲ್ ಆಗಿ ಬಂದ್ರು, ಯಾವ ರೀತಿ ಅವರು ಈಗ ನಿರ್ನಾಮ ಹಂತಕ್ಕೆ ತಲುಪಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ನಿರ್ನಾಮ ಎಲ್ಲ ಒಂದು ರಿಪೀಟ್ ಆಗಿದ್ದಾರೆ ಅಷ್ಟೇ.
ಇನ್ನು ನೆಕ್ಸ್ಟ್ ಪಂಜಾಬಲ್ಲೂ ಕೂಡ ಹೇಳ್ಕೊಳ್ಳುವಂತಹ ಒಂದು ಸಾಧನೆ ಮುಂದಿನ ಚುನಾವಣೆಯಲ್ಲಿ ಕಾಣುವ ಇಲ್ಲ. ಈ ರೀತಿಯಾಗಿ ಇರುವಂಥದ್ದು. ಇನ್ನು TVK ಅವರದ್ದು ಕೂಡ ಯಾವುದೇ ಸಿದ್ಧಾಂತಗಳಿಲ್ಲ. ಜನರು ಒಬ್ಬ ಸಿನಿಮಾ ನಟ ಅಥವಾ ಅವರ ನೆಚ್ಚಿನ ನಾಯಕ ಅಂತ ಹೇಳಿ ಅವರ ಹಿಂದೆ ಹೋಗಿ ಒಂದು ಜನ್ಸಿ ಬೇರೆ ಒಂದು ಟೈಪಲ್ಲಿ ಅವರು ಏನೆಲ್ಲ ಮೆಥಡಾಲಜಿ ಮಾಡಿದ್ರು ಚುನಾವಣೆಗೆ ಅದನ್ನೆಲ್ಲ ಮಾಡಿ ಜಯಿಸ್ಕೊಂಡಿದ್ದಾರೆ. 1,500 ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಅವರು. ಅದೇ ನಾನು ಅದೇ ಹೇಳಿದೆ, ಹಂಗೆ ಮಾಡಿದ್ದಾರೆ. ಅಂದ್ರೆ ಕಲರ್ಫುಲ್ ಅಂತ ಹೇಳುವಾಗ ಅಷ್ಟು ಕೋಟಿ ಖರ್ಚು ಮಾಡ್ಬೇಕು ಅಂದ್ರೆ ನೀವು ಮಾಡ್ಬೋದಲ್ಲ. ನೋಡಿ, ಅದು ಮಾಡಿದ್ರೆ ಸಿದ್ಧಾಂತ ಎಲ್ಲಿ ಹೋಯ್ತು ಚಿಂತನ್ ಅವರೇ? ನೋಡಿ, ನಾವು ಮಾಡುವುದರಲ್ಲಿ ಏನಿಲ್ಲ, ಯಾರಿಂದ ಮಾಡಬೇಕು? ಆ ದುಡ್ಡನ್ನ ಜನರ ಬೆವರಿನ ಹನಿಯ ದುಡ್ಡನ್ನ ತೆಗೆದು ಮಾಡಬೇಕು, ಅಥವಾ ಯಾವುದಾದ್ರೂ ಕಾರ್ಪೊರೇಟ್ ಕಂಪನಿಯಿಂದ ತೆಗೆದು ಆ ದುಡ್ಡನ್ನ ಖರ್ಚು ಮಾಡಬೇಕು. ಅಲ್ಲಿ ನಮ್ಮ ನೈತಿಕತೆ ಅನ್ನುವಂಥದ್ದು ಖಂಡಿತವಾಗಿಯೂ ನಮ್ಮನ್ನ ಕಾಡ್ತದೆ. ಆ ದುಡ್ಡನ್ನ ತೆಗೆದು ನಾವು ಖರ್ಚು ಮಾಡಿದ ನಂತರ ನೆಕ್ಸ್ಟ್ ಆ ದುಡ್ಡನ್ನ ನಾವು ಮತ್ತೆ ಸಂಗ್ರಹಿಸಬೇಕಾಗ್ತದೆ. ಕೇವಲ ಅಷ್ಟನ್ನೇ ಸಂಗ್ರಹಿಸಿದ್ರೆ ಸಾಕಾಗುದಿಲ್ಲ, ಅದಕ್ಕೆ ಒಂದಷ್ಟು ಲಾಭಾಂಶಗಳು ಪಡಿಬೇಕಾಗ್ತದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯಾರು ದುಡ್ಡು ಚೆಲ್ಲಿ ರಾಜಕೀಯ ಮಾಡ್ತಾರ ಅವರಿಗೆ ಯಾವುದೇ ನೈತಿಕತೆ ಇರುವುದಿಲ್ಲ ಮತ್ತು ಅವರಿಂದ ಜನತೆ ಯಾವುದನ್ನು ಕೂಡ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇನ್ವೆಸ್ಟ್ ಮಾಡಿದ ನೋಡಿ, ಈಗ ನೀವು ಒಬ್ರು ಬಿಸ್ನೆಸ್ ಪರ್ಸನ್ ಆದ್ರೆ, ರಾಜಚಿಂತನ್ ರವರು ಒಂದು ಬಿಸ್ನೆಸ್ ಪರ್ಸನ್ ಆದ್ರೆ, ಒಂದು 100 ಕೋಟಿಯನ್ನ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ? ನಿಮ್ಗೆ ಲಾಭ ಸಿಗುವಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಈಗ 100 ಕೋಟಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸರಾಸರಿ ವಾರ್ಷಿಕ ಲಾಭ 1 ಕೋಟಿ ಸಿಗ್ತದೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ. 100 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಮಿನಿಮಮ್ ಆಗಿ 1 ಕೋಟಿ ಲಾಭ ಸಿಗ್ತದೆ. ಈಗ ಆ 100 ಕೋಟಿಯನ್ನು ಕೊಂಡು ಹೋಗಿ ರಾಜಕೀಯಕ್ಕೆ ಸುರಿಬೇಕಂತ ಹೇಳಿದ್ರೆ ರಾಜಕೀಯದಲ್ಲಿ ಆ 1 ಕೋಟಿಗಿಂತ ಜಾಸ್ತಿ ಏನಿದೆ, ಪ್ರಾಫಿಟ್ ಇದೆ. ಅಂದ್ರೆ ಇಲ್ಲಿ ರಾಜಕೀಯ ವ್ಯವಸ್ಥೆಯನ್ನ ಒಂದು ವ್ಯಾಪಾರ ಮಾಡಿದ್ದಾರೆ, ವ್ಯಾಪಾರೀಕರಣ ಮಾಡಿದ್ದಾರೆ. ಇದನ್ನ ಜನರು ಅರ್ಥ ಮಾಡಿಕೊಳ್ಬೇಕು. ನಾವು ಹೇಳುವಂಥದ್ದು ನಮ್ದು ಒಂದು ದೂರದೃಷ್ಟಿ ಇರತಕ್ಕಂತಹ ಸಿದ್ಧಾಂತ. ಇಲ್ಲಿ ನಮ್ ಜೊತೆ ಯಾವುದೇ ರಾಜಕೀಯ ಮನತನದ ವ್ಯಕ್ತಿಗಳಿಲ್ಲ, ಅಥವಾ ಎಕ್ಸ್ಗಳಿಲ್ಲ, ಅಥವಾ ಜನರ ಎದುರಿಗೆ ತೋರಿಸಲಿಕ್ಕೆ ಬೇಕಾದಂತಹ ಸ್ಟಾರ್ ನಟರು ಇಲ್ಲ, ಅಥವಾ ಇನ್ವೆಸ್ಟ್ ಮಾಡುವಂತಹ ಕಾರ್ಪೊರೇಟ್ ಕಂಪನಿಗಳಿಲ್ಲ. SDP ಅನ್ನುವಂಥದ್ದು ಸಂಪೂರ್ಣವಾಗಿ ಜನಸಾಮಾನ್ಯರ ಪಕ್ಷ. ನಾವು ಎಲ್ಲ ಸಂದರ್ಭಗಳಲ್ಲೂ ಹೇಳ್ತೇವೆ ನಾವು, ಪವರ್ ಟು ಪೀಪಲ್, ಅಂದ್ರೆ ಜನರಿಗೆ ಅಧಿಕಾರ. ಇಲ್ಲಿ ರಿಯಾಜ್ ಫರಂಗಿಪೇಟೆ ನಾಯಕನಾಗಬೇಕು, ಮತ್ತೊಬ್ಬ ಯಾರನ್ನ ಫೋಕಸ್ ಮಾಡಬೇಕು, ಅಥವಾ ಇನ್ಯಾರನ್ನೋ ತಂದು ನಾವು ಫೋಕಸ್, ಹಾಗೆಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರು ಅಧಿಕಾರಕ್ಕೆ ಬರಬೇಕು. ಅವರಿಗಿರುವಂತಹ ಹಕ್ಕುಗಳನ್ನ ಅವರು ಯಾವುದೇ ಅಡೆತಡೆ ಇಲ್ಲದೆ ಅವರೇ ಸ್ವತಃ ಪಡೆಯುವಂತಾಗಬೇಕು. ಈ ಒಂದು ಕಾನ್ಸೆಪ್ಟ್ ನಲ್ಲಿ ಮುಂದೆ ಹೋಗುವಾಗ ಸ್ವಲ್ಪ ತಡ ಆಗ್ತದೆ, ಆದ್ರೆ ಗೆಲುವು ಸಿಕ್ಕೇ ಸಿಗ್ತದೆ ಅನ್ನುವಂತಹ ಒಂದು ಭರವಸೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಚನ್ನಪಟ್ಟಣ ಎಲೆಕ್ಷನ್ ಆಯ್ತು, ಬೈ ಎಲೆಕ್ಷನ್. ನಾವು ತುಂಬಾ ಕೆಲಸನೂ ಮಾಡಿದ್ದೀವಿ, ಓಡಾಡಿದ್ದೀವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ BJP ಮತ್ತೆ JDS ಅಲಯನ್ಸ್ ಇತ್ತು. ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ, CP ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ. ಅಲಯನ್ಸ್ ಪಕ್ಷ ಮತ್ತೆ ಆಡಳಿತ ಪಕ್ಷ ಒಂದೊಂದು ಓಟಿಗೆ 10,000 ರೂಪಾಯಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಆ ಸುದ್ದಿ ಹರಿದಾಡ್ತು. ಒಬ್ಬ ವ್ಯಕ್ತಿಗೆ ಒಂದು ಓಟಿಗೆ 20,000 ದುಡ್ಡು ಸಿಕ್ಕಿದೆ. ನೆಕ್ಸ್ಟ್ ಅದೇ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಹೋದಾಗ ಅವನು 25,000 ಕೇಳ್ತಾರೆ. ಲಾಸ್ಟ್ ಟೈಮ್ 20 ಕೊಟ್ಟಿದ್ರೆ ಈ ಸಲ ಏನು 15,000 ಅಂತ. ಈ ಥರ ಜನರಿಗೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ದೇನೋ ಭ್ರಷ್ಟ ವ್ಯವಸ್ಥೆ ಅವರನ್ನ ಭ್ರಷ್ಟರನ್ನಾಗಿಸ್ಬಿಟ್ಟಿದೆ. ಇಂತಹ ಒಂದು ಚುನಾವಣೆ ವ್ಯವಸ್ಥೆಯಲ್ಲಿ ಹಣವೇ ಇಲ್ಲದೆ ನಾನು ಕೇವಲ ಸಿದ್ಧಾಂತ ಅಥವಾ ವೇದಾಂತ ಮಾತನಾಡಿ ನಾವು ಒಂದಲ್ಲ ಒಂದಿನ ಸರ್ವೈವ್ ಆಗ್ತೀನಿ ಅನ್ನೋದು ನಿಮ್ಮ ಭ್ರಮೆ ಅನ್ಸಲ್ವ? ಹಣ ಇಲ್ಲದೆ ಚುನಾವಣೆ ಸಾಧ್ಯನಾ? ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಒಂದು ಗಟ್ಟಿಯಾದಂತಹ ಸಂವಿಧಾನ ಇರತಕ್ಕಂತಹ ದೇಶದಲ್ಲಿ ಖಂಡಿತವಾಗಿಯೂ ಸಿದ್ಧಾಂತ ಮತ್ತು ವೇದಾಂತಗಳು ಮೇಲೈಸ್ತದೆ. ಜನರಿಗೆ ಒಂದು ದಿನ ಅರ್ಥ ಆಗ್ತದೆ, BJP ಅನ್ನುವಂತಹ ಆ ಒಂದು ದ್ವೇಷ ತುಂಬಿದಂತಹ ಮತ್ತು ದೇಶದಲ್ಲಿ ಒಡಕನ್ನು ಉಂಟು ಮಾಡುವಂತಹ, ಪರಸ್ಪರ ಕಚ್ಚಾಟಗಳನ್ನು ಮಾಡಿಸುವಂತಹ, ಈ ದೇಶದ ಸಂವಿಧಾನಕ್ಕೆ ಯಾವುದೇ ಮಾನ್ಯತೆ ನೀಡದಂತಹ ಪಕ್ಷ ಈ ದೇಶದ ಸ್ವಾತಂತ್ರ್ಯಕ್ಕೆ ಅಪಾಯಕಾರಿ ಅನ್ನುವಂತಹ ಒಂದು ಸ್ಪಷ್ಟತೆ ದೇಶದ ಜನತೆಗೆ ಗೊತ್ತಾಗುವಂತಹ ಒಂದು ದಿನ ಇದೆ. ಇದು ಬಹಳ ನೀವೀಗ ಪ್ರಸ್ತಾವನೆ ಮಾಡುವಾಗ CJP ಪಕ್ಷದ ಹೋರಾಟ, ವಿದ್ಯಾರ್ಥಿ ಸಮೂಹದ ದೆಹಲಿಯ ಹೋರಾಟದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೇವೆ. ಆ ಒಂದು ಸಣ್ಣ ಹೋರಾಟದಲ್ಲಿ ಎಷ್ಟು ದೊಡ್ಡ ಒಂದು ಎಫೆಕ್ಟ್ ದೇಶದಲ್ಲಿ ನಡೀತಾ ಇದೆ, ಬಹಳ ದೊಡ್ಡದಾದಂತಹ ಒಂದು ಚರ್ಚೆ. ಈಗ CJP ಪಕ್ಷದವರು ಎಷ್ಟು ಖರ್ಚು ಮಾಡಿದ್ರು, ಅಥವಾ ಅವರ ಬೆನ್ನ ಹಿಂದೆ ಯಾವ ಕಾರ್ಪೊರೇಟ್ ಕಂಪನಿ ಇತ್ತು,
ಯಾರು ಇರಲಿ, ವಿಷಯ ಮಾತ್ರ ಇದ್ದದ್ದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದಕ್ಕೆ ಅವರ ಏಕೈಕ ಬೇಡಿಕೆ ಏನು ಅಂತ ಹೇಳಿದರೆ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ನೀಡಬೇಕು. ಬಹುಶಃ ಒಂದು ವೇಳೆ ಇದೇ CJP ಅವರು 10 ಬೇಡಿಕೆಗಳನ್ನು ಇಟ್ಟಿದ್ದಿದ್ರೆ 10 ಬೇಡಿಕೆಗಳನ್ನು ಕೂಡ BJP ಏನು ಮಾಡ್ತಾ ಇತ್ತು, ಕರೆಕ್ಟ್ ಪೂರೈಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಅಧಿಕಾರದ ಕುರ್ಚಿ ಮುಖ್ಯ, ಅವರು ಅಧಿಕಾರ ದಾಹಿಗಳು. ಅಂದ್ರೆ ಈ ದೇಶದ ಜನರ ಮನಸ್ಸಿನಲ್ಲಿ ಈಗಲೂ ಕೂಡ ಒಳ್ಳೆಯ ಉದ್ದೇಶಗಳಿಗೆ ಮತ್ತು ಒಳ್ಳೆಯ ಸಿದ್ಧಾಂತಗಳಿಗೆ ಬೆಲೆ ಕಟ್ಟುವಂತಹ ಒಂದು ಮನಸ್ಥಿತಿ ಇದೆ. ಅದನ್ನು ನಾವು ಪುಟಿದೇಳಿಸುವಂತಹ ಕೆಲಸ ಆಗಬೇಕು. 18 ವರ್ಷಗಳಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದನ್ನು ಮಾಡುವುದರಲ್ಲಿ ಸಕ್ಸಸ್ ಆಗಿದೆ. SDP ಪಕ್ಷ ಇಲ್ಲದೆ ಇರುತ್ತಿದ್ದರೆ ಮುಸಲ್ಮಾನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ವೇದಿಕೆ ಇರ್ತಾ ಇರಲಿಲ್ಲ. ಆ ಕೊರತೆಯನ್ನು ತುಂಬಿದಂತಹ ಒಂದು ಆತ್ಮತೃಪ್ತಿ ಇದೆ ಅಲ್ಲ, ಆ ಆತ್ಮತೃಪ್ತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಆ ಆತ್ಮತೃಪ್ತಿ ಮುಂದಿನ ದಿನಗಳಲ್ಲಿ ಮತಗಳಾಗಿ ಬದಲಾವಣೆ ಆಗಬೇಕು. ನನಗೆ ಕಳೆದ ವರ್ಷ 20,000 ಕೊಟ್ಟಿದ್ದೀರಿ, ಈ ಸಲ 25,000 ಕೊಡಬೇಕು, ಮುಂದಿನ ಸಲ 30,000 ಕೊಡಬೇಕು ಅಂತ ಹೇಳಿ ದುಡ್ಡಿಗಾಗಿ ವೋಟ್ ಹಾಕುವಂತಹ ಮತದಾರರು ಬೆಳೀತಾ ಹೋದ್ರೆ ದೇಶದ ಪರಿಸ್ಥಿತಿ ಏನಾಗಬಹುದು, ದೇಶದ ಸಂವಿಧಾನ ವ್ಯವಸ್ಥೆ ಏನಾಗಬಹುದು, ಇಲ್ಲಿಯ ಕಾನೂನುಗಳೇನು, ಮತ್ತೆ ಇವರಿಂದ ನಮಗೆ ಸಿಗುವಂತಹ ಗಿಫ್ಟ್ಗಳೇನು, ಕರಾಳ ಕಾನೂನುಗಳು. ಮತ್ತು ನಾವು ಇವರ ಕಚೇರಿಗೆ ನಮ್ಮ ಹಕ್ಕೊತ್ತಾಯಗಳನ್ನ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಏನ್ ಹೇಳ್ತಾರೆ, ನೀನ್ ಸುಮ್ಮನೆ ಧರ್ಮಕ್ಕೆ ನೋಟ್ ಆಗ್ಲಿಲ್ಲ, ನಿನ್ಗೆ ದುಡ್ಡು ಕೊಟ್ಟಿದ್ದೇನೆ, ನನ್ನ ಮಧ್ಯೆ ಯಾವುದೇ ಬಾಕಿಗಳಿಲ್ಲ, ನಾನು ಬೇಬಾಕಿ ಆಗಿದ್ದೇನೆ, ನೀನು ಬರುವ ಅವಶ್ಯಕತೆ ಇಲ್ಲ. ಅದನ್ನೇ ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಅವನು ಅದು ಮಾಡ್ಲಿಲ್ಲ ಇದು ಮಾಡ್ಲಿಲ್ಲ ಅಂತ ಹೇಳಿ ಬೊಬ್ಬೆ ಹೊಡೆಯುವುದು ಯಾವುದೇ ಕಾರಣ ಇಲ್ಲ. 16 ಲಕ್ಷ ರೂಪಾಯಿ ನಿಮ್ದೇ ಕಿತ್ತು ನಿಮಗೆ ಅದರಲ್ಲಿ 20,000 ಕೊಡ್ತಾರೆ. ಹೌದು, 16 ಲಕ್ಷ ನಿಮ್ದು ಕಿತ್ತಿರ್ತಾರೆ. ಆ ಕಾಮನ್ ಸೆನ್ಸ್ ಇರಲಿ ಅಂತ ನೀವು ಹೇಳ್ತೀರಿ. ಯಾವ ಕೋಮುವಾದಿ BJP ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ತೀಕ್ಷ್ಣವಾಗಿ SDP ಮಾತಾಡ್ತಾ ಇತ್ತೋ ಅದೇ ತೀಕ್ಷ್ಣತೆ, ಅದೇ ಪರಿಣಾಮಕಾರಿಯ ವಾಗ್ದಾಳಿಗಳು, ಭಾಷಣಗಳು ಕಾಂಗ್ರೆಸ್ ಕಡೆ ತಿರುಗಿಬಿಟ್ಟಿದೆ. BJPಯ B ಟೀಮ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಮುಗಿಸೋದಕ್ಕೋಸ್ಕರ, ಅಲ್ಲಿರುವಂಥ ಮುಸಲ್ಮಾನರ ಓಟ್ಗಳನ್ನು ಸ್ಪ್ಲಿಟ್ ಮಾಡೋದಕ್ಕೋಸ್ಕರ BJP ಪ್ಲಾನ್ ಮಾಡಿ, ನೀವು ಅವಾಗ ನಮ್ಗೆ ಬೈತಾ ಇರಿ, ಇಲ್ಲ ಡೌಟ್ ಬರ್ತದೆ, ಅವಾಗ ಬೈತಾ ಇರ್ಬೇಕು ನೀವು ನನಗೆ, ಅವಾಗ ಡೌಟ್ ಬರುತ್ತೆ. ಆದರೆ ನೀವು ಅಲ್ಲಿ OWC ಪಕ್ಷ ಇದೆಯಲ್ಲ, ಅದು ಕೂಡ ಒಂದು OWC ಮೇಲೂ ಕೂಡ ಆರೋಪದ ಪಟ್ಟಿಯೇ. SDP ಒಂದು BJPಯ B ಟೀಮ್ ಸೆಕ್ಯುಲರ್ ಪಕ್ಷಗಳನ್ನು, ಮುಸಲ್ಮಾನರ ಓಟುಗಳು ಎಲ್ಲೆಲ್ಲಿ ಹೋಗ್ತವೆ ಅದನ್ನೆಲ್ಲ ಸ್ಪ್ಲಿಟ್ ಮಾಡಿ, ನಾಟ್ ಓನ್ಲಿ ಕಾಂಗ್ರೆಸ್, ನಿಮ್ಗೆ ಅಲ್ಲಿ SP ಇರ್ಬೋದು, ಕಮ್ಯುನಿಸ್ಟ್ ಪಕ್ಷಗಳಿರ್ಬೋದು, ಎಲ್ಲೆಲ್ಲ ಮುಸ್ಲಿಮ್ಸ್ ಓಟ್ಸ್ಗಳು ಜಾಸ್ತಿ ಹೋಗ್ತವೋ ಅಲ್ಲೆಲ್ಲ ಮುಸ್ಲಿಂ ಲೀಗ್ ಇರ್ಬೋದು ಕೇರಳದಲ್ಲಿ, ಅಲ್ಲೆಲ್ಲ ನೀವು ಕ್ಯಾಂಡಿಡೇಟ್ಗಳನ್ನು ಹಾಕಿ ಆ ಓಟ್ಗಳನ್ನ ಸ್ಪ್ಲಿಟ್ ಮಾಡಿ, ಓಟ್ ಸ್ಪ್ಲಿಟ್ ಆದರೆ ಆಟೋಮೆಟಿಕ್ಕಾಗಿ ಅದು BJP ಪ್ರಾಫಿಟ್ ಆಗ್ತದೆ, ಲಾಭ ಆಗ್ತದೆ. ಆ ಕಾರಣಕ್ಕೆ ನಿಮ್ಮನ್ನು BJP ಸೃಷ್ಟಿ ಮಾಡಿ ಕಳುಹಿಸಿದ B ಟೀಮ್ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡುತ್ತಾರೆ. BJPಯ B ಟೀಮ್ SDP ಆಗಿದ್ದಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ MK ಫೈಜಿ ಅವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಳಿಸ್ತೀವಿ ಬೇಲ್ ಮೇಲೆ ಹೊರಕ್ಕೆ. ನನ್ನ ಮೇಲೆ 17 ಪ್ರಕರಣಗಳು ದಾಖಲಾಗ್ತಾ ಇರಲಿಲ್ಲ. ನಮ್ಮ ರಾಷ್ಟ್ರೀಯ ಕೋಶಾಧಿಕಾರಿ ಅವರು ಜೈಲಲ್ಲಿ ದಿನ ಕಳಿಬೇಕಾಗಿರಲಿಲ್ಲ. ಕರ್ನಾಟಕದ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶಾಫಿ ಬೆಳ್ಳಾರೆ ಅವರು ಜೈಲಲ್ಲಿ ದಿನ ಕಳಿಬೇಕಾಗಿರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು SDP ನಾಯಕರು, ಕ್ಷೇತ್ರ ಸಮಿತಿ ಅಧ್ಯಕ್ಷರು ಜೈಲಲ್ಲಿ ದಿನ ಕಳಿಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಈಗಲೂ ಕೂಡ BJP SDP ನಿಷೇಧ ಮಾಡಬೇಕು ಅಂತ ಹೇಳುವಂತಹ ಬೇಡಿಕೆಯನ್ನು ಇಟ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇರಲಿಲ್ಲ. ಈಗಲೂ ಕೂಡ ಹಲವಾರು ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಕೂಡ SDP ನಿಷೇಧ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು BJP ಇಡ್ತಾ ಇದೆ. ಅಂದರೆ BJPಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಕಾಂಗ್ರೆಸ್ ಅನ್ನು ಸಂಭಾಳಿಸಬಹುದು, ಇತರ ರಾಜಕೀಯ ಪಕ್ಷಗಳನ್ನು ಸಂಭಾಳಿಸಬಹುದು. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನಾದರೂ ಬೆಳೆದು ಬಂದರೆ ಖಂಡಿತವಾಗಿಯೂ ಅವರನ್ನು ಸಂಭಾಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ದೇಶದ ಸಂವಿಧಾನ ಪರವಾಗಿದ್ದಾರೆ ಮತ್ತು ಪ್ರತಿ ಒಂದು ಹೋರಾಟದಲ್ಲೂ ಕೂಡ ದಿಟ್ಟತನದಿಂದ ಹೋರಾಟವನ್ನ ಮಾಡ್ತಾರೆ. ಈಗ ನೀವು ಒಂದಿಷ್ಟು ನಿಮ್ಗಾಗಿರೋ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಿ. ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇದೆಲ್ಲದು ಒಂದು ಪ್ಲಾನು, ನಾವು ಹೊಡೆದಂಗೆ ಮಾಡ್ತೀವಿ, ನೀವು ಹತ್ತಂಗೆ ನಟಿಸಿ, ಒಬ್ಬ ರಿಯಾಜ್ ಫರೀಂಗೆ ಬಿಟ್ಟೆ ತೊಂದರೆ ಕೊಡ್ತೀವಿ ಅಷ್ಟೇ, ಇನ್ನೊಂದು 50 ಜನಕ್ಕೆ ರೆಡಿ ಮಾಡಿ ಬಿಡ್ತೀವಿ. ರಾಜಕೀಯ ಎದುರಾಳಿಗಳು ಅದೇ ರೀತಿಯಲ್ಲಿ ಮಾತನಾಡಬೇಕಾಗ್ತದೆ.
ಅದೇ ರೀತಿ ಮಾತನಾಡಿದ್ರೆ ಅವರ ವೋಟ್ ಬ್ಯಾಂಕ್ ಸೃಷ್ಟಿ ಆಗ್ತದೆ. ಆಕ್ಚುಲಿ ನೀವು ಕಾಂಗ್ರೆಸ್ಗೆ ಥ್ರೆಟ್ ಅಲ್ಲ, ನಾವು ಎಲ್ರಿಗೂ ಕೂಡ ಥ್ರೆಟ್. ವೋಟ್ ಬ್ಯಾಂಕಿಗೆ ನೋಡಿ, ನಾವು ಏನ್ ನೀವು ಹೇಳ್ತೀವಿ, ಬಿಜೆಪಿ ವೋಟ್ ಬ್ಯಾಂಕಿಗೆ ಥ್ರೆಟ್ ಆಗಲ್ಲ, ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಥ್ರೆಟ್. ನಾವು ಹೇಳುವಂತ ಅಂದ್ರೆ ನೋಡಿ, ನಿಮ್ದು ನಮ್ಮ ಸ್ಪರ್ಧೆ ಯಾರಿಗೆ ಲಾಭ ಆಗ್ತದೆ, ಅಲ್ಲಲ್ಲ ಚಿಂತನೆ ಅವರೇ, ನಮ್ಮ ಪಕ್ಷ ಯಾರಿಗೆ ಲಾಭ ಆಗ್ತದೆ, ಯಾರಿಗೆ ನಷ್ಟ ಆಗ್ತದೆ ಅಂತ ಹೇಳುವಂತಹ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಕೂತ್ರೆ, ನೀವು ಆಗ ಕೇಳಿದಂತಹ ಪ್ರಶ್ನೆ, ನೀವು ಗೆಲ್ಲಿಕ್ಕಿಲ್ವಾ, ನೀವು ಮುಂದೆ ಹೋಗ್ಲಿಕ್ಕಿಲ್ವಾ, ನಿಮ್ಗೆ MLA ಆಗ್ಲಿಕ್ಕಿಲ್ವಾ ಅನ್ನುವಂತಹ ಪ್ರಶ್ನೆ, ಅದು ಕ್ಲಾಶ್ ಆಗ್ತದೆ. ಅಂದ್ರೆ ನಾವು ಅಲ್ಲಿ ತಲುಪಬೇಕಾದ್ರೆ ಇವೆಲ್ಲವನ್ನು ಕೂಡ ಚಿಂತೆ ಮಾಡಿ ಕೂತ್ರೆ ನಮ್ಮಿಂದಾಗಿ ಕಾಂಗ್ರೆಸ್ಗೆ ನಷ್ಟ ಆಗ್ತದೆ, ನಮ್ಮಿಂದಾಗಿ ಬಿಜೆಪಿಗೆ ಲಾಭ ಆಗ್ತದೆ, ಇನ್ನೊಂದು ಮತ್ತೊಂದು ಅಂತ ಹೇಳಿ ನಾವು ನಮ್ಮ ರಾಜಕೀಯವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಜನರೊಂದಿಗೆ ಮಾತನಾಡ್ತಾ ಇದ್ದೇವೆ, ಜನರಿಗೆ ಸಿದ್ಧಾಂತಗಳನ್ನ ತಿಳಿಸ್ಕೊಡ್ತಾ ಇದ್ದೇವೆ, ದಲಿತರನ್ನ ಸಂಪರ್ಕಿಸ್ತಾ ಇದ್ದೇವೆ. ಈ ರೀತಿ ಒಟ್ಟಾರೆಯಾದಂತಹ ಒಂದು ಸಾಮಾಜಿಕ ನ್ಯಾಯವನ್ನ ಒಳಗೊಂಡಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನ ನಾವು ಮುಂದೆ ಕೊಂಡೋಗ್ತೇವೆ. ಇನ್ನು ನೀವು ಹೇಳಿದ್ದು ಏನಂತ ಹೇಳಿದ್ರೆ, ನಾವು ಕಾಂಗ್ರೆಸ್ನ ವಿರುದ್ಧವಾಗಿ ಜಾಸ್ತಿ ಮಾತನಾಡ್ತೇವೆ ಅಂತ. ಕರ್ನಾಟಕದಲ್ಲಿ ಇಲ್ಲಿ ಆಡಳಿತವನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಯಾರು ಆಡಳಿತವನ್ನ ಮಾಡ್ತಾ ಇದ್ದಾರೋ ಅವರ ಆಡಳಿತದಲ್ಲಿ ನಡೆದಂತಹ ವೈಫಲ್ಯತೆಗಳನ್ನ ಎತ್ತಿ ಹಿಡಿಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ. ಅದು ಬಿಜೆಪಿ ಆಡಳಿತ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಎತ್ತಿ ಹಿಡಿದಿದ್ದೇವೆ. ಇನ್ನು ಮುಂದೆ ಬೇರೆ ಯಾರಾದ್ರೂ ಅಧಿಕಾರಕ್ಕೆ ಬಂದ್ರೆ ಅವರ ಆಡಳಿತದ ವೈಫಲ್ಯವನ್ನ ಎತ್ತಿ ಹಿಡಿದ್ದೇವೆ. ಸ್ಪೆಷಲಿ ಹಿಂದುಳಿದ ಅಹಿಂದ ವರ್ಗದ ಸಮಸ್ಯೆಗಳ ಬಗ್ಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಿಟ್ಟತನದಿಂದ ನಿರಂತರವಾಗಿ ಮಾತನಾಡ್ತದೆ. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಬಗ್ಗೆ, ಅವರ ಇಶ್ಯೂಗಳ ಬಗ್ಗೆ ಹೆಚ್ಚಾಗಿ ಮಾತನಾಡ್ತೇವೆ. ಯಾಕೆಂತ ಹೇಳಿದ್ರೆ ಅವರ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತಹ ಜನರು ಕಡಿಮೆ ಆಗಿದ್ದಾರೆ. ಕಾಂಗ್ರೆಸ್ನ ಎಷ್ಟು ಪ್ರಭಾವಿ ಮುಸ್ಲಿಂ ನಾಯಕರು ಮುಸ್ಲಿಂ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ, ಅಥವಾ ಜನಪರ ಕಾಳಜಿಯನ್ನ ಇಟ್ಟುಕೊಂಡು ಯಾವುದಾದ್ರೂ ಯೋಜನೆಗಳನ್ನ ಜನರ ಬಳಿಗೆ ಕೊಂಡು ಹೋಗ್ತಾ ಇದ್ದಾರೆ? ಯಾವುದೂ ಇಲ್ಲ. ಎಲ್ಲ ರಾಜಕಾರಣಿಗಳ ಅವಸ್ಥೆ ಏನು ಅಂತ ಹೇಳಿದ್ರೆ, ಅವರಿಗೆ ಪ್ರಾಫಿಟ್ ನೀಡುವಂತಹ ಯೋಜನೆಗಳೇನಿದೆ ಅದನ್ನ ಕೈಗೆತ್ಕೊಳ್ತಾರೆ, ಅದನ್ನ ಮಾಡ್ತಾರೆ, ಅದನ್ನ ಅಭಿವೃದ್ಧಿಯ ಲೇಪನವನ್ನ ಹಾಕ್ತಾರೆ, ನಮ್ಮನ್ನ ಕೋಮುವಾದಿಗಳಾಗಿ ಚಿತ್ರೀಕರಿಸ್ತಾರೆ. ನಮ್ಮ ಯಾವುದೇ ಮಾತುಗಳಿದ್ರು ಕೂಡ ಅವರು ಕೋಮುವಾದ ಮಾಡ್ತಾ ಇದ್ದಾರೆ, ಅವರು ಕೋಮುವಾದ ಮಾಡ್ತಾ ಇದ್ದಾರೆ ಅಂತ. ನಮಗೆ ಕೋಮುವಾದದ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಈ ಕಾಂಗ್ರೆಸ್ಸಿಗರು ಯಾರು? ನಮಗೆ ಕೋಮುವಾದದ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗಿರುವಂಥದ್ದು ನಮ್ಮ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಮುಸ್ಲಿಮೇತರ ಸಹೋದರರೇನಿದ್ದಾರೆ ಅವರು ನಮಗೆ ಕೋಮುವಾದಿಗಳು ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ದಿನಗಳಿದ್ದಾರೆ, ನಾವು ಜೊತೆಗೆ ಊಟ ಮಾಡಿದ್ದೇವೆ, ನಾವು ಜೊತೆಗೆ ಹೋರಾಟ ಮಾಡಿದ್ದೇವೆ, ನಾವು ಜೊತೆಗೆ ಪ್ರವಾಸ ಮಾಡಿದ್ದೇವೆ, ಒಟ್ಟೊಟ್ಟಿಗೆ ಇದ್ದೇವೆ, ಅವರ ಮನೆಯವರು ಏನು ಅಂತ ಹೇಳಿ ಗೊತ್ತಿದೆ. ನಮ್ಮ ಜೊತೆ ಇದ್ದು ಮಿಂಗ್ಲಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಯಾರಾದ್ರೂ ಬಂದು ಹೇಳಿದ್ರೆ ಇವರು ಕೋಮುವಾದವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾತು. ಈಗ ಎಕ್ಸಾಂಪಲ್, ಈಗ ಉಳ್ಳಾಲ ಎಲೆಕ್ಷನ್ನಿಗೆ ನೀವು ಕೂಡ ಸ್ಪರ್ಧೆ ಮಾಡಿದ್ರಿ. ಈಗ ಮಾನ್ಯ ಆರೋಗ್ಯ ಸಚಿವರು, ನಮ್ಮ ವಿಧಾನಸಭೆ ಸ್ಪೀಕರ್ ಕೂಡ ಆಗಿದ್ರು, UT ಖಾದರ್ ಮುಂದೆ ನಿಂತ್ಕೊಂಡ್ರಿ. ಆವಾಗ ಒಂದು ಮಾತು ಬಂತು, ಈ SDP ಪಕ್ಷ ಹುಡುಕಿ ಎಲ್ಲಿ ಮುಸ್ಲಿಂ ಲೀಡರ್ಗಳಿರ್ತಾರೋ, ಎಲ್ಲಿ ಮುಸ್ಲಿಂ ನಾಯಕತ್ವ ಇರುತ್ತೋ, ಯಾರು ಗೆದ್ದು ಬರ್ತಾರೋ ಅಲ್ಲೇ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾರೆ. ಆ ಮೂಲಕ ಅಲ್ಲಿ ವೋಟ್ಗಳನ್ನು ಸ್ಪ್ಲಿಟ್ ಮಾಡಿ BJPಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು. ಇನ್ನೊಂದು ಕಡೆ ಮುಸ್ಲಿಮು ನಾಯಕತ್ವ ಬೇಕು, ಮುಸ್ಲಿಮರು ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬಾರ್ದು, ಬರೀ ಮುಸ್ಲಿಮರ ವೋಟ್ ಹಾಕಕ್ಕೆ ಬಳಸ್ಕೊಳ್ಳೋದು. 92% ವೋಟ್ ಹಾಕಿದ್ರಿ ಸಲ ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸು, ಸರ್ವಸ್ವವನ್ನೇ ಕಾಂಗ್ರೆಸ್ಸಿಗೆ ತ್ಯಾಗ ಮಾಡ್ತಾರೆ ಮುಸ್ಲಿಮರು. ಎಲ್ಲವನ್ನು ಮಾತನಾಡುವಂಥ SDP ಗೆಲ್ಲುವಂತಹ ಮುಸ್ಲಿಂ ನಾಯಕರು ಮುಂದೆ ತನ್ನ ಕ್ಯಾಂಡಿಡೇಟ್ಗಳನ್ನು ಹಾಕಿ ಅವರನ್ನು ಸೋಲಿಸ. ಇವ್ರು ಹೆಂಗೂ ಗೆಲ್ಲಲ್ಲ, ತಗೊಳ್ಳೋದೇನೆ. ಲಾಸ್ಟ್ ಟೈಮ್ ರಿಯಾಸ್ ಫರಂಗಿ ಬಿಟ್ಟು 15,000 ವೋಟ್ ತಗೊಂಡ್ರು. 15,000 ವೋಟ್ ಮೈನಸ್ ಆಗಿ ಕಾದರು ಸೋಲ್ಬೋದಲ್ಲ. ಆ 15,000 ಏನಾದ್ರು 25,000 ವೋಟ್ ಆಗಿದ್ರೆ ಕಾದರು ಸೋಲ್ತಿದ್ರಲ್ಲ. ಸಮಾಜದ ಸಮುದಾಯದ ಒಬ್ಬ ಪರಿಣಾಮಕಾರಿ ನಾಯಕ UT ಖಾದರ್. ಸರ್ಕಾರ ಬಂದರೆ ಎಲ್ಲ ರೀತಿಯ ಸ್ಥಾನಮಾನಗಳು ಅತಿ ಹೆಚ್ಚಾಗಿ ಪಡೆದುಕೊಳ್ಳೋದು. ಈ ಸಲ ನೋಡಿ, ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಹಜ್, ವಕ್ಫ್ ಎಲ್ಲ ಸಿಕ್ಕಿದೆ ಅವರಿಗೆ. ಹೀಗೆ ಅಷ್ಟೊಂದು ಕೆಪಾಸಿಟಿ ಇರುವಂಥ ಒಬ್ಬ ವ್ಯಕ್ತಿಯನ್ನೇ ಸೋಲಿಸೋದಕ್ಕೆ SDP ಮುಂದಾಗುತ್ತೆ ಅಂದರೆ, ಇವರು ಈ ಮುಸ್ಲಿಂ ನಾಯಕತ್ವದಾಗೆ ಮಾತಾಡೋದೆಲ್ಲ ಬರೀ ಪೊಳ್ಳು ಅಂತ ಹೇಳ್ತಾರಪ್ಪ. ಈ ಕೆಪಾಸಿಟಿ ಅನ್ನುವಂಥದ್ದು ಏನು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕೆಪಾಸಿಟಿ ಅಂತ ಹೇಳಿದರೆ ನನ್ನ ಪ್ರಕಾರ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತಹ ಮೀಸಲಾತಿಯ ಬಗ್ಗೆ ಸಚಿವ ಸಂಪುಟದಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮಾತನಾಡಬೇಕು. ಮುಸ್ಲಿಂ ಸಮುದಾಯಕ್ಕೆ ಇಷ್ಟು ಮೀಸಲಾತಿಯನ್ನ ನೀವು ನೀಡಲೇಬೇಕು, ಅದಿಲ್ಲದಿದ್ದರೆ ಸಾಧ್ಯ ಇಲ್ಲ. ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾದಂತಹ ಉದ್ಯೋಗ ಅವಕಾಶಗಳನ್ನ ನೀಡಲಿಕ್ಕೆ ಬೇಕಾಗಿ, ಅಥವಾ ಮುಸ್ಲಿಂ ಸಮುದಾಯದ ಜನಸಂಖ್ಯಾ ಪ್ರಾತಿನಿಧ್ಯದ ಆಧಾರಿತವಾಗಿ ಅಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ಮೀಸಲಿಡಲೇಬೇಕು, ಅದನ್ನು ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ಮುಸ್ಲಿಂ ಸಮುದಾಯದ ಅಥವಾ ಮುಸ್ಲಿಂ ನಾಯಕರದ್ದು.
ಇಂತಹ ಯಾವ ಬೇಡಿಕೆಗಳನ್ನ ಇಟ್ಟಿದೆ ಅದನ್ನ ಈಡೇರಿಸ್ತಿದ್ರೆ ಅದೊಂದು ಕೆಪಾಸಿಟಿ ಅಂತ ಹೇಳ್ಬೋದು. ಅದು ಬಿಟ್ಟು ಸರ್ಕಾರ ವಾರ್ಷಿಕವಾಗಿ ನೀಡುವಂತಹ ಅನುದಾನಗಳನ್ನ ಇಟ್ಟುಕೊಂಡು ಅದು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಇದನ್ನ ಕೆಲಸವನ್ನ ಮಾಡಿ ಅದರ ಕಮಿಷನ್ ಅನ್ನು ತಿಂದು ಅದನ್ನೇ ಅಭಿವೃದ್ಧಿ ಅಂತ ಹೇಳುದಾದ್ರೆ, ಅಥವಾ ಈ ಆರೋಗ್ಯ ಇಲಾಖೆ ಇದೆ ಅಂತ ಹೇಳಿ ಈ ಒಂದು ಏನು ಮೆಡಿಕಲ್ ಮಾಫಿಯಾಕ್ಕೆ ಬೆಂಗಾವಲಾಗಿ ನಿಂತುಕೊಂಡು ಮೆಡಿಕಲ್ ಮಾಫಿಯಾವರನ್ನ ಬೆಳೆಸುವಂಥದ್ದು ಇದು ಕೆಪಾಸಿಟಿಯಾ? ಅಥವಾ ಮುಸ್ಲಿಂ ಸಮುದಾಯವನ್ನ ಹೇಗೂ ನಾನು ಮಲಗಿದ್ರು ನಿಂತರು ಆ ಓಟೆಲ್ಲ ನನಗೆ ಅನ್ನುವಂತಹ ಒಂದು ಅಹಂನಿಂದ ಆ ಸಮುದಾಯವನ್ನ ಪದೇ ಪದೇ ಕಡೆಗಣಿಸುವಂಥದ್ದು ಕೆಪಾಸಿಟಿಯಾ? ಕೆಪಾಸಿಟಿ ಏನು ಅಂತ ಹೇಳಿ ಆಗ್ಬೇಕಲ್ಲ. ಕೆಪಾಸಿಟಿ ಏನು ಅಂತ ಹೇಳಿದ್ರೆ ಸಿಕ್ಕಿದಂತಹ ಗೆಲ್ತಾರೆ ಅಲ್ಲ, ಜನರಿಗೆ ಏನೋ ಬುದ್ಧಿ ಇಲ್ವಾ? ನೋಡಿ, ಗೆಲುವು ಅನ್ನುವಂಥದ್ದು ಜನರು ಅವರಿಗೆ ಮತವನ್ನ ಹಾಕ್ತಾ ಇದ್ದಾರೆ. ಜನರಿಗೂ ಇನ್ನೂ ಕೂಡ ಬದಲಾವಣೆಯ ಒಂದು ಪ್ರಬಲ ಆಲೋಚನೆ ಬಂದಿಲ್ಲ. ಅದು ಬಂದ ಕೂಡಲೇ ಜನರು ಅವರ ಮನಸ್ಥಿತಿಯನ್ನ ಬದಲಾಯಿಸ್ತಾರೆ. ನೋಡಿ, ವೆಸ್ಟ್ ಬೆಂಗಾಲ್ ನಲ್ಲಿ ಮಮತಾ ಬ್ಯಾನರ್ಜಿ ಅಂತ ಹೇಳಿದ್ರೆ ಭಾರತದ ಸೋಲಿಲ್ಲದ ಒಬ್ಬ ಸೋಲೋದೇ ಇಲ್ಲ ಒಂದು ಇಂದಿರಾ ಗಾಂಧಿ ತರ ಒಂದು ಉಕ್ಕಿನ ಮಹಿಳೆ. ಅವರ ಆಟಿಟ್ಯೂಡ್, ಅವರು ಮಾಡಿದಂತಹ ಕೆಲವು ತಪ್ಪುಗಳು ಅಥವಾ ಬಿಜೆಪಿ ನಡೆಸಿದಂತಹ ಷಡ್ಯಂತ್ರ ಯಾವುದೋ ಒಂದು ಕಾರಣಕ್ಕೆ ಅವರು ಸೋಲನ್ನು ಸೋಲಿಸಬೇಕು ಅಂದ್ರೆ ನೀವು ಷಡ್ಯಂತ್ರ ಮಾಡ್ಬೇಕೀಗ. ಅಲ್ಲ, ನಾನು ಹೇಳುವ ಎಕ್ಸಾಂಪಲ್, ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಸೋಲನ್ನ ನೀವುಗಳು ಬಿಜೆಪಿ ಷಡ್ಯಂತ್ರ ಅಂತ ಹೇಳ್ತೀರಾ, ಬದಲಾವಣೆ ಅಂತ ಹೇಳ್ತೀರಾ. ಯಾವ್ದು ಕ್ಲಾರಿಟಿ? ಬದಲಾವಣೆನ ಷಡ್ಯಂತ್ರನ? ಯುಟಿ ಖಾದರ್ ಅವರನ್ನ ಒಂದು ವೇಳೆ ನಾಳೆ ಉಳ್ಳಾಲ್ದಲ್ಲಿ ನಾಳೆ ನೀವೇ ಕ್ಯಾಂಡಿಡೇಟ್ ಅಂತ ಇಟ್ಕೊಳ್ಳಿ, ಒಂದು ಸೆಕೆಂಡ್ ಮತ್ತೆ ನೀವು ಸ್ಪರ್ಧೆ ಮಾಡ್ತೀರಾ, ನಿಮಗೆ ವೋಟ್ ಹಾಕಿ ಅವರನ್ನು ಸೋಲಿಸುವ ಇಚ್ಛೆ ಅಲ್ಲಿನ ಜನರಿಗೆ ಇದೆಯೋ ಇಲ್ವೋ? ಷಡ್ಯಂತ್ರ ಮಾಡಿ ಅದನ್ನು ಸೋಲಿಸಬೇಕು ಅನ್ನೋದನ್ನು ನೀವು ನಾನು ಹೇಳಿದ ಅರ್ಥ ಏನು ಅಂತ ಹೇಳಿದ್ರೆ, ಕೇವಲ ಅವರನ್ನು ಸೋಲಿಸುವಂಥದ್ದಲ್ಲ. ನಾನು ಹೇಳುವಂಥದ್ದು, ನಾನು ಗೆಲ್ಬೇಕಾದ್ರೆ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಗೆಲ್ಬೇಕಾದ್ರೆ ಬಿಜೆಪಿ ಏನೆಲ್ಲ ಮಾಡಿತ್ತಲ್ಲಿ. ಆದ್ದರಿಂದ ನಾಳೆ ಉಳ್ಳಾಲದಲ್ಲಿ ನಾನು ಗೆಲ್ಬೇಕಾದ್ರೆ ಈ ರೀತಿಯ ಕೆಲವು ಯೋಚನೆಗಳನ್ನ ಮಾಡಬೇಕು. ಬಿಜೆಪಿಯ ತರ ಕಾಪಿ ಮಾಡಬೇಕು ಅಂತ ಹೇಳಿ ಅಲ್ಲ. ನಮ್ಗೆ ನಮ್ಮದೇ ಆದಂತಹ ಸಿದ್ಧಾಂತಗಳಿದೆ, ನಮ್ಗೆ ನಮ್ಮದೇ ಆದಂತಹ ನಿಲುವುಗಳಿದೆ. ಆರಂಭದಲ್ಲಿ ಹೇಳಿದ್ರೆ ಅದೇ ಸಿದ್ಧಾಂತದ ಮೂಲಕ ಖಾದರ್ನಾಗ್ಲಿ ಬೇರೆ ಯಾರನ್ನಾಗ್ಲಿ SDP ಸೋಲ್ಸೋದಕ್ಕೆ ಸಾಧ್ಯ ಇದೆಯಾ? ಜನರು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ನಾನು ಜನರೊಂದಿಗೆ ನಾನು ಹೇಳ್ತೇನೆ ಏನು ಅಂತ ಹೇಳಿದ್ರೆ, ಖಾದರ್ ಅವರು ಈ ಸಮುದಾಯಕ್ಕೆ ಬೇಕಾಗಿ ಏನನ್ನ ಕೊಟ್ಟಿದ್ದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿಯ ಸೇವೆಯನ್ನ ಈ ಸಮುದಾಯಕ್ಕೆ ನಾನು ಕೊಡಬಲ್ಲೆ. ಇದು ನಾನು ಸಮುದಾಯಕ್ಕೆ ಕೊಡುವಂತಹ ಒಂದು ವಾಗ್ದಾನ. ಇದು ಒಂದು ಆಶ್ವಾಸನೆ ಅಲ್ಲ, ಭರವಸೆ ಅಲ್ಲ, ಇದು ನನ್ನ ಪ್ರತಿಜ್ಞೆ. ಖಂಡಿತವಾಗಿಯೂ ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ನಾನು ತಯಾರಿದ್ದೇನೆ. ಆದ್ರೆ ಜನರು ತೀರ್ಮಾನ ಮಾಡಬೇಕು. ಒಂದು ಅವಕಾಶವನ್ನ ಇಂತಹ ವ್ಯಕ್ತಿಗಳಿಗೆ ನಾವು ಕೊಟ್ಟು ನೋಡುವ. ಒಂದು ವೇಳೆ ಅದನ್ನ ನಾನು ಈಡೇರಿಸಿಲ್ಲ, 5 ವರ್ಷ ಕಳೆದು ಅವರಿಗೆ ಮತ್ತೆ ಅವಕಾಶ ಇದೆ, ನನ್ನನ್ನ ಮತ್ತೆ ಕಿತ್ತೋಗೆ ಇಲ್ಲಿ ಅವರು. ಇಲ್ಲೊಂದು ಪಾಯಿಂಟ್ ಇದೆ. ಏನು ಪಾಯಿಂಟ್ ಇದೆ ಅಂದ್ರೆ, ಈಗ SDP ಇಂದ ಮುಂದಿನ ಚುನಾವಣೆಯಲ್ಲಿ ಉಳ್ಳಾಲ ಸೇರಿದಾಗೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ನೀವೇನೋ 18 ವರ್ಷದಲ್ಲಿ ಆಗದೆ ಇರೋದು ಮುಂದಿನ ಚುನಾವಣೆ ಹೊತ್ತಿಗೆ 3-4 ಜನ MLA ಆಗ್ತೀರಿ ಅಂತ ಇಟ್ಕೊಳ್ಳಿ. ಸರ್ಕಾರ ಇಲ್ಲಿ ಕಾಂಗ್ರೆಸ್ ಬರ್ಬೋದು, ಇಲ್ಲ ಬಿಜೆಪಿನೂ ಬರ್ಬೋದು, ಯಾವ್ದು ಬೇಕಾದ್ರೂ ಬರ್ಬೋದು, ಚಾನ್ಸಸ್ ಇರುತ್ತೆ. ಬಿಜೆಪಿ ಬಂತಂತ ಇಟ್ಕೊಳ್ಳಿ, ರಿಯಾಜ್ ಫರಂಗಿ ಬಿಟ್ಟರೆ ಉಳ್ಳಾಲ ಕ್ಷೇತ್ರದ ಶಾಸಕರಾಗ್ತಾರೆ. ನಿಮಗೆ ಅಲ್ಲಿ ಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಎಲ್ಲ ಆಕಾಂಕ್ಷೆ, ಎಲ್ಲ ಕನಸುಗಳಿರ್ತವೆ. ಅವ್ರು ನಿಮಗೆ 100ಕ್ಕೆ 100 ಸರಿಯಾಗಿ ಫಂಡ್ ಕೊಡಲ್ಲ. ಕಾಂಗ್ರೆಸ್ ಬಂದರೂ ಕೂಡ ಅದನ್ನೇ ಮಾಡ್ತವೆ. ಅನುದಾನದ ವ್ಯವಸ್ಥೆ ಒಳಗಡೆ ಯಾವ ಥರ ವಿರೋಧಿಗಳನ್ನ ಮಟ್ಟ ಹಾಕಬೇಕು ಅನ್ನುವಂಥ ಪಾಲಿಟಿಕ್ಸ್ ಭಾಳ ಚೆನ್ನಾಗಿ ಕಲ್ತಿರ್ತಾರೆ. ಅಂಥ ಸಂದರ್ಭ ಬಂದಾಗ ನಿಮ್ಮ ಕೈಯಲ್ಲಿ ಹಣವನ್ನೇ ಕೊಡದೇ ಇದ್ದಾಗ, ಅನುದಾನಗಳೇ ಕೊಡದೇ ಇದ್ದಾಗ ನೀವು ಏನು ಮಾಡೋದಕ್ಕೆ ಸಾಧ್ಯ? ಅವಾಗ ಜನ ಯೋಚನೆ ಮಾಡ್ತಾರೆ, ಖಾದರ್ ಆಗ್ಲಪ್ಪ, ರಿಯಾಜ್ ಬೇಡ, ಅಲ್ಲಿ ರಮನಾಥ್ ರೈ ಇರಲಪ್ಪ, ಇಲಿಯಾಸ್ ತುಂಬೆ ಬೇಡ, ಈ ಥರದ ಆಲೋಚನೆಗಳನ್ನು ಮಾಡ್ತಾ ಹೋದರೆ ಮೈಸೂರಲ್ಲಿ ತನ್ವೀರ್ ಸೇಠೆ ಇರಲಪ್ಪ, ಅಬ್ದುಲ್ ಮಜೀದ್ ಬೇಡ. ಯಾಕಂದರೆ ಇವರು 3-4 ಜನ ಗೆದ್ದರೆ ಇವ್ರಿಗೆ ಸರಿಯಾಗಿ ಅನುದಾನನೇ ಸಿಗಲ್ವಲ್ಲ. ಅಂತಹ ಪ್ರಶ್ನೆನೇ ತಲೆದೋರುದಿಲ್ಲಲ್ಲ ಚಿಂತನ್ ಅವರೇ, ಅಂತಹ ಪ್ರಶ್ನೆ ತಲೆದೋರುದಿಲ್ಲ. ಈಗ ಬಿಡುಗಡೆಯಾದಂತಹ ಅನುದಾನದಲ್ಲಿ ಎಷ್ಟು ಶೇಕಡ ಕೆಲಸ ಆಗ್ತಾ ಇದೆ? 20% ಮಾತ್ರ ಕೆಲಸ ಆಗ್ತಾ ಇರುವಂತದ್ದು. 40% ಕಮಿಷನ್ ಹೋಗ್ತದೆ. ಮತ್ತೆ ಆ ಕಡೆ ಈ ಕಡೆ ಬಿಲ್ಲಿಂಗ್ ಅದು ಇದು ಅಂತ ಎಲ್ಲ ಕಟ್ಟಾಗಿ ಒಂದು 20-30% ಕೆಲಸ ಆಗ್ತದೆ. ನಮಗೆ ಎಷ್ಟು ಕಡಿಮೆ ಇವರು ಅನುದಾನವನ್ನು ಬಿಡುಗಡೆ ಮಾಡಿದ್ರು ಕೂಡ ಅದು 100% ಕೆಲಸ ಆಗ್ತದೆ. ಕಂಪೇರ್ ಮಾಡಿದ್ರೆ ಅವರ ಅವಧಿಯಲ್ಲಿ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಇದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಮತದಾರರಿಗೆ ಇರಬೇಕು. ಇನ್ನು
ಬಿಜೆಪಿ ಬರಲಿ ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿ ಬರಲಿ, ಅಲ್ಲಿ ಅನುದಾನ ಮತ್ತು ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗಿಂತ ಹೆಚ್ಚಾಗಿ ಮುಸ್ಲಿಂ ಸಮುದಾಯದ ಕೆಲವೊಂದು ಸಮಸ್ಯೆಗಳು ವಿಧಾನಸೌಧದಲ್ಲಿ ಚರ್ಚೆಯಾಗಲ್ಪಡಬೇಕು. ಅದು ಅಧಿಕೃತವಾಗಿ ಅಲ್ಲಿ ದಾಖಲೆಗಳಾಗಿ ರೂಪುಗೊಳ್ಬೇಕು. ಅದೇ ರೀತಿ ಕೆಲವು ಗಜೆಟ್ ನೋಟಿಫಿಕೇಶನ್ಗಳಾಗಿ ಬರಬೇಕು. ಅದು ಮೀಸಲಾತಿಯ ವಿಚಾರಗಳು ಇರಬಹುದು, ಅಥವಾ ಆಂಟಿ ಕಮ್ಯುನಲ್ ಬಿಲ್ ಅನ್ನ ಎಷ್ಟು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದಾರೆ, ಇನ್ನೂ ಕೂಡ ಅದನ್ನ ಜಾರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ರೀತಿ ಕಾಂತರಾಜ್ ಆಯೋಗದ ನಂತರದ ಮಧುಸೂದನ್ ನಾಯಕ್ ಅವರ ವರದಿ ಜಾತಿ ಜನಗಣತಿ, ಇದನ್ನ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯರವರು ನಾನು ಅಂಗೀಕರಿಸಿದೆ ಅಂತ ಹೇಳಿದ್ರು, ಎಲ್ಲಿ ಕೂಡ ರೆಕಾರ್ಡಿಕಲಿ ಆಗಿ ಅದನ್ನ ಏನು ಕೂಡ ಪ್ರೂವ್ ಮಾಡಲಿಲ್ಲ, ಅದನ್ನ ಸಾರ್ವಜನಿಕಗೊಳಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ರೀತಿಯ ಬಹಳಷ್ಟು ವಿಚಾರಗಳಿದೆ. ಅಂದ್ರೆ ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಸಿಗಬೇಕಾದಂತಹ ಹಕ್ಕುಗಳು ಮತ್ತು ಈ ಕಮ್ಯುನಿಟಿಯನ್ನ ಮೇಲೆತ್ತುವಂತಹ ಕೆಲಸ ಇದೆ ಅಲ್ಲ, ಏನು ರಾಜೇಂದ್ರ ಸಾಚಾರ್ ವರದಿಯಲ್ಲಿ ವಿಶ್ಲೇಷಣೆ ಮಾಡಿದಂತಹ ಅದಷ್ಟು ಪಾಯಿಂಟ್ಗಳಿದೆ ಅಲ್ಲ, ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರ ಅಲ್ಲ. ರಾಜೇಂದ್ರ ಸಿಂಗ್ ಸಾಚಾರ್ ಅವರು ಇಟ್ಟಿರುವಂತದ್ದು ಕೇಂದ್ರದಲ್ಲಿ 2 ಅವಧಿಯಲ್ಲಿ ಇವರ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ರಾಜೇಂದ್ರ ಸಿಂಗ್ ಸಾಚಾರ್ ವರದಿಯನ್ನ ಇವರಿಗೆ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಇವರು ಮಾಡ್ತಾ ಇರುವಂತದ್ದು ಮೋಸ ಅಲ್ವಾ? ಇದರ ವಿರುದ್ಧ ಒಂದು ಗಟ್ಟಿ ಧ್ವನಿ ಈಗಿರುವಂತಹ ಶಾಸಕರುಗಳಲ್ಲಿ ಯಾರು ಎತ್ತಾ ಇದ್ದಾರೆ? ಆ ಸಮಸ್ಯೆ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ನೈಜವಾಗಿ ಆಗ್ಬೇಕಾದಂತಹ ಚರ್ಚೆಗಳದಲ್ವಾ? ಅದರ ಬಗ್ಗೆ ನಾವು ವಸ್ತುನಿಷ್ಠವಾಗಿ ಚರ್ಚೆ ಮಾಡ್ತೇವೆ. ನಮ್ಮ ವಿಚಾರಧಾರೆಗಳನ್ನ, ನಮ್ಮ ಬೇಡಿಕೆಗಳನ್ನ ಮುಖತಃ ಸರ್ಕಾರದ ಮುಂದೆ ತೆರೆದಿಡುವಂತಹ ಒಂದು ಅವಕಾಶ ಸಿಗ್ತದೆ. ಇದು ಸಿಕ್ಕಿದಂತಹ ಸಂದರ್ಭದಲ್ಲಿ ಆ ಕೆಲಸವನ್ನ SDPIಯ MLAಗಳು ನಿರ್ವಹಿಸದೇ ಇದ್ರೆ ಜನರು ಪ್ರಶ್ನೆ ಮಾಡಬೇಕು. ನಾನು ಹೇಳುವಂಥದ್ದು, ಮತದಾರರಿಗೆ ವೋಟ್ ಹಾಕುವ ಹಕ್ಕು ಇದೆ ಅಂತ ಹೇಳಿದ ನಂತರ ಅದೇ ಮತದಾರರಿಗೆ ಚುನಾಯಿತ ಜನಪ್ರತಿನಿಧಿಗಳ ಕಾಲರ್ ಪಟ್ಟಿಯನ್ನ ಹಿಡಿಯುವಂತಹ ಹಕ್ಕು ಕೂಡ ಇದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಾಳೆ ನಾನು ಕೆಲಸ ಮಾಡದಿದ್ರೆ ನನ್ನ ಕಾಲರ್ ಪಟ್ಟಿಯನ್ನ ನನ್ನ ಮತದಾರರು ಹಿಡಿಬೇಕು. ಅಥವಾ ಈಗಿರ್ತಕ್ಕಂತಹ ರಾಜಕಾರಣಿಗಳು ಏನು ಈ ಸಮಾಜದ ಸಮಸ್ಯೆಗಳ ಬಗ್ಗೆ ಮಾತನಾಡುವುದಿಲ್ಲ, ಅವರ ಕಾಲರ್ ಪಟ್ಟಿಯನ್ನು ಹಿಡಿದು ಕೇಳುವಂತಹ ಧೈರ್ಯವನ್ನ ಮತದಾರರು ತೋರಿಸ್ಬೇಕು. ಆದಾಗ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆ ಗಟ್ಟಿಗೊಳ್ಳುತ್ತದೆ. ರೀಲ್ಸ್ ಮಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೂವಿನ ಹಾರ ಹಾಕ್ಕೊಂಡು ಹೂಗಳನ್ನ ಸುರಿಸ್ಕೊಂಡು ನಮ್ಮ ಲೀಡರ್ ಅಂತೇಳಿ, ನನ್ನ ಅಪ್ಪನ ಮಾತು ನಾನು ಕೇಳಲ್ಲ, ನನಗೆ ಇವರೇ ನಮ್ಮ ಅಪ್ಪ ಅನ್ನೋ ಲೆವೆಲ್ಗೆ ಈ ಮಾನಸಿಕತೆ ಬಂದು ತಲುಪಿರ್ಬೇಕಾದ್ರೆ ಅತ್ಯಂತ ಕೆಟ್ಟ ಜನನಾಯಕರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತೆ ನಾವು ರಾಜಕೀಯ ಪಕ್ಷಗಳನ್ನ, ರಾಜಕೀಯ ನಾಯಕರನ್ನ ದೂರಿ ಏನು ಪ್ರಯೋಜನ ಇಲ್ಲ. ಎಷ್ಟರವರೆಗೂ ಮತದಾರರು ಬದಲಾಗುವುದಿಲ್ಲೋ ಅಷ್ಟರವರೆಗೂ ಇಂಥದ್ದೆಲ್ಲ ಸಾಮಾನ್ಯ. ಇನ್ವೆಸ್ಟ್ ಮಾಡಿ ಚುನಾವಣೆ ಗೆಲ್ಲುವಂಥದ್ದು, ಹೂವಿನ ಹಾರ ಹಾಕಿಸಿಕೊಳ್ಳುವಂಥದ್ದು ಮತ್ತು ಹೊಗಳು ಭಟ್ರನ್ನ ಇಟ್ಟುಕೊಂಡು ರಾಜಕೀಯ ಮಾಡುವಂಥದ್ದು, ನಮ್ಮ ಮೂಲ ಸಮಸ್ಯೆಗಳನ್ನೇ ಮರೆಮಾಚುವಂಥದ್ದು, ಮತದಾರರು ಬದಲಾವಣೆ ಆಗದ ಹೊರತು ಈ ಎಲ್ಲ ಸಮಸ್ಯೆಗಳು ಇದೇ ರೀತಿ ಮುಂದುವರಿತದೆ. ನಾಳೆ ನಾನು MLA ಆದ್ರೂ ನನ್ನನ್ನ ಪ್ರಶ್ನಿಸುವುದಿಲ್ಲ, ನನ್ನ ಕೆಲವು ಹೊಗಲು ಭಟ್ರು ಹೊಗಳ್ಕೊಂಡೇ ಮುಂದೆ ಹೋಗ್ತಾರೆ, ಅಥವಾ ಹೂವಿನ ಹಾರ ಹಾಕೊಂಡೇ ಇದು ಮಾಡ್ತಾರೆ, ರೆಡ್ ಕಾರ್ಪೆಟ್ ಅಲ್ಲೇ ನಡೆಸ್ತಾರೆ ಅಂತ ಹೇಳಿದ್ರೆ ನಾಳೆ ನಾನು ಕೂಡ ಅದಕ್ಕೆ ಅಡಿಕ್ಟ್ ಆಗಿ ಬಿಡ್ತೇನೆ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥದ್ದು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಅಂದ್ರೆ ನಾನು ಹೇಳುವಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಬೇಕಿದ್ರೆ ಇಲ್ಲಿಯ ಮತದಾರರು ಮತ್ತು ಜನಸಾಮಾನ್ಯರು ಗಟ್ಟಿ ಧ್ವನಿಗಳಾಗಬೇಕು. ಅವರಿಗೆ ಒಂದು ಹೋರಾಟದ ಮನಸ್ಥಿತಿ ಮತ್ತು ಸಮಾಜದ ಮಧ್ಯೆ ಏನು ನಡೀತಾ ಇದೆ, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಮಧ್ಯೆ ಏನು ನಡೀತಾ ಇದೆ, ಸಮಕಾಲೀನ ರಾಜಕೀಯದಲ್ಲಿ ಯಾವುದು ಬೇಕು ಬೇಡಗಳು ಅನ್ನುವುದನ್ನ ಪ್ರತ್ಯೇಕಿಸುವಂತಹ ಒಂದು ಮನೋಸ್ಥಿತಿ ಜನರಲ್ಲಿ ಹುಟ್ಟಬೇಕು. ಅದನ್ನ ಇವತ್ತು SDPI ಅಂತಹ ಒಂದು ಜಾಗೃತಿಯನ್ನ ಸಮಾಜದ ಮಧ್ಯೆ ಮೂಡಿಸ್ತಾ ಇದೆ. ಸ್ವಲ್ಪ ತಡವಾಗಿ ಆದ್ರೂ ಕೂಡ ನಮ್ಮ ಈ ಒಂದು ಸಿದ್ಧಾಂತ ಬಿಜೆಪಿ ಕೂಡ ಗೆಲುವು ಸಿಗ್ತದೆ. ಬಿಜೆಪಿ ಪಕ್ಷ ಕೂಡ ಇವತ್ತು ದೇಶದಲ್ಲಿ ಕಳೆದ ಕೆಲವು ವರ್ಷಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನೇಕ ರಾಜ್ಯಗಳನ್ನು ಗೆದ್ದುಕೊಂಡು ಬಲಿಷ್ಠ ಪಕ್ಷವಾಗಿದೆ. ಅದರ ಅಸೆಟ್ಟನ್ನು ಈಗ ಕಾಂಗ್ರೆಸ್ ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಲಿಗೆ ಅದು ಬಲಿಷ್ಠವಾಗಿ ಹೋಗಿದೆ. ಹೆಸರುಗಳು ಈಗ ಅದರದ್ದು ವಾಸ್ತವ ಏನು ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇದೆ. ಹಂತ ಹಂತವಾಗಿ ಅದು ಕೂಡ ಕುಸಿತ ಕಾಣ್ಬೋದು. ಆದರೆ BJP ಕೂಡ ಸರ್ವೇ ಆಗೋದಕ್ಕೆ 10-20 ವರ್ಷ ಒದ್ದಾಡಿದೆ. ಸಡನ್ನಾಗಿ ಪಕ್ಷ ಹುಟ್ಟಿದ ಕೂಡ ಅಧಿಕಾರಕ್ಕೆ ಏನು ಬಂದಿಲ್ಲ. ಜನಸಂಘಗಳಾಗಿ ಏನೇನೋ ಮಾಡಿ ಒಂದು 20-80 ವರ್ಷದ ನಂತರ ಅವರು ಅಧಿಕಾರಕ್ಕೆ ಬಂದಿದ್ದು. ಅದು ಹೇಳೋದಲ್ಲ, ಬಹಳ ದೊಡ್ಡ ಸುದೀರ್ಘವಾದಂತಹ ಸಂಘಟನೆ ಮಾಡಿಕೊಂಡು ಪಕ್ಷವಾಗಿ ಬಹಳ ಹೆಮ್ಮರವಾಗಿ ಬೆಳೆದಂಥ ಇತಿಹಾಸಗಳಿದ್ದಾವೆ. ನೀವೇ ಹೇಳ್ದಂಗೆ ಜೋರು ಸುರಿದು ಹೋಗೋಂಥ ಮಳೆ ಥರ ಉದುರು ಹೋದಂಥ ಪಕ್ಷಗಳು ಇದ್ದಾವೆ.
ಅದರಲ್ಲಿ ಯಾವ ಡೌಟ್ ಅನುಮಾನಗಳು ಬೇಡ. ಬದಲಾವಣೆ ಮಾಡಿ ನೋಡಿ, ಒಂದು ಅವಕಾಶ ಕೊಟ್ಟು ನೋಡಿ, ಆಮೇಲೆ ಮಾತಾಡಿ. ಯಾಕಂದ್ರೆ ಒಂದು ಚಾನ್ಸ್ ಕೊಟ್ಟ ಮೇಲೆ ಖಂಡಿತ ಅದನ್ನೇ ಆಮೇಲೆ ನೆಕ್ಸ್ಟ್ ಚಾನ್ಸಿಗೆ ಅವಕಾಶನೇ ಇರಲ್ಲ. ಆ ಚಾನ್ಸ್ನ ನಾನು ದುರುಪಯೋಗ ಪಡಿಸ್ಕೊಂಡ್ರೆ ನೆಕ್ಸ್ಟ್ ಅನ್ನೋ ಪ್ರಶ್ನೆನೇ ಇರಲ್ಲ. ಅವ್ರಿಗೂ ನಿನಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಆಮೇಲೆ ಜನನಾಯಕ ಅಲ್ಲ, ಅವನು ಜನಸೇವಕ ಅನ್ನುವಂಥ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ನೀವು ಕರೆಕ್ಟಾಗಿ ಹೇಳಿದಿರಿ. ಈಗ ಒಂದು ವಿಚಾರ, ನಾವು ಬೇರೆ ಬೇರೆ ರಾಜಕೀಯ ಪಕ್ಷದ ಅನೇಕ ನಿಲುವುಗಳನ್ನು ನೋಡ್ತಾ ಬಂದಿದ್ವಿ. ಇಲ್ಲೋ KRS ಅಂತ ಪಕ್ಷಗಳು ಸ್ಟೇಷನ್ನು, ಭ್ರಷ್ಟಾಚಾರ, ಇನ್ನಿತರ ವಿಚಾರಗಳಲ್ಲಿ ಅವರು ಸೌಂಡ್ ಮಾಡೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಆಮ್ ಆದ್ಮಿ ಪಕ್ಷದೇ ಒಂದು ನಿಲುವು, BSPದೇ ಒಂದು ನಿಲುವು, ಕಮ್ಯುನಿಸ್ಟೇ ಒಂದು ನಿಲುವು, ಕಾಂಗ್ರೆಸ್ ಮತ್ತು BJP ಆ ಪಕ್ಷಗಳದ ನಿಲುವುಗಳು ಬೇರೆ ಬೇರೆಗಳಿದ್ದಾವೆ. ಕಾಂಗ್ರೆಸ್ ಸ್ವತಂತ್ರ ಹೋರಾಟ ಮಾಡಿದ ಹಿನ್ನೆಲೆ ಇದೆ. ನೆಹರುಗಳಿಂದ ಹಿಡಿದು ಈಗಲೂ ಕೂಡ ಅದನ್ನೇ ಮಾತಾಡ್ತಾ ಬಂದಿದ್ದಾರೆ. ನೀವು ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕೊಂಡು ಬಂದವರು, ಅನುಮಾನನೇ ಬೇಡ. ಈಗ ಪಕ್ಷ ಕಟ್ಟಿದ್ರಿ. ನನ್ನ 2 ಪ್ರಶ್ನೆ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕಾಂಗ್ರೆಸ್ ಮತ್ತು BJP ಇದನ್ನು SDPI ಒಂದು ರಾಜಕೀಯ ಪಕ್ಷವಾಗಿ ಇವೆರಡು ಪಕ್ಷವನ್ನು ನೀವು ಹೇಗೆ ನೋಡ್ತೀರಾ? ಇವರಿಬ್ಬರ ಯಾರು ಬೆಟರ್ ನಿಮಗೆ? ನೋಡಿ, ಇಬ್ರು ಕೂಡ ಒಂದೇ ನಾಣ್ಯದ 2 ಮುಖಗಳು ಅಲ್ಲ. ಅವ್ರ ಸಿದ್ಧಾಂತ, ಇವ್ರ ಕೋಮುವಾದಿಗಳು. ಕಾಂಗ್ರೆಸ್ ಕೋಮುವಾದಿಗಳಲ್ಲ. ಕಾಂಗ್ರೆಸ್ ಕೋಮುವಾದಿಗಳಲ್ಲ ಅಂತ ಹೇಳುವಂತದ್ದನ್ನ ಯಾವ ರೀತಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ? ಅಲ್ಪಸಂಖ್ಯಾತರನ್ನ ಈಗ ನಮ್ಮ ನಾವೆಲ್ಲ ಒಂದೇ ಅಂತಾರೆ. ರಾಹುಲ್ ಗಾಂಧಿ ಜನಸಂಖ್ಯಾ ಹೇಳ್ತಾರೆ, ಅನುಪಾತದ ಪ್ರಕಾರ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಮುಸಲ್ಮಾನರಿಗೆ ನೀಡಬೇಕಾಗಿತ್ತು. ಇತ್ತೀಚೆಗೆ ನಡೆದಂತ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಉರ್ದು ಶಿಕ್ಷಕರನ್ನ ಯಾಕೆ ಬೇರೆ ಇಡಬೇಕಾಗಿತ್ತು? ಅಥವಾ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರು ಅವರ ಸೀಟನ್ನ ಕೇಳಿರುವಂತದ್ದು ತಪ್ಪ? ಅಂದ್ರೆ ಇವೆಲ್ಲವೂ ಕೂಡ ಯಾವ ಕೋಮುವಾದಕ್ಕಿಂತ ಕಡಿಮೆ ಇದೆ. BJP ಅವರ ಕೋಮುವಾದ ಏನು ಅಂತ ಹೇಳಿದ್ರೆ, ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ, ಮುಸಲ್ಮಾನರಿಗೆ 2 ಬಡಿತಾರೆ ಅನ್ನುವಂಥದ್ದು ಅದು. ಆದ್ರೆ ಕಾಂಗ್ರೆಸ್ ಮಾಡುವಂತಹ ಕೋಮುವಾದ ಏನಿದೆ, ಮುಸಲ್ಮಾನರನ್ನ ಅಧಿಕಾರಕ್ಕೆ ತಲುಪಲಿಕ್ಕೆ ಬಿಡದಂತಹ, ತಲುಪಿದವರನ್ನ ಮತ್ತಷ್ಟು ಅಂತವರನ್ನ ಕಡೆಗಣಿಸುವಂತಹ, ಅವರನ್ನ ಸೈಡ್ ಲೈನ್ ಮಾಡುವಂತಹ ಈ ಒಂದು ರಾಜಕೀಯ ಮಾಡುತ್ತಿರುವಂತಹ ಕಾಂಗ್ರೆಸ್ ಅಲ್ಲಿ ಯಾವುದೇ ವ್ಯತ್ಯಾಸಗಳು ನಮ್ಗೆ ಕಾಣ್ತಾ ಇಲ್ಲ. ಈಗ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಇದ ಮುಸ್ಲಿಂ ಸಮುದಾಯ ಹೇಳುತ್ತು, ನೋಡ್ರಪ್ಪ ಕಾಂಗ್ರೆಸ್ ನಮಗೆ ನೀವೆಲ್ಲ ಏನೋ ಹೇಳ್ತಾರಲ್ಲ, ಅದೇನೋ ರಿಸರ್ವೇಷನ್ನು, ಅದೇನೋ ನೇಮಕಾತಿ, ಇದೆಲ್ಲ ಬೇಡಪ್ಪ. ಇದೇ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಇದೇ BJP ಅಧಿಕಾರದಲ್ಲಿದ್ದಾಗ ದಿನಾ ಬೆಳಗ್ಗೆ ಹಿಜಾಬ್, ದಿನಾ ಬೆಳಗ್ಗೆ ಅಜಾನ್, ದಿನಾ ಬೆಳಗ್ಗೆ ಕೋಮುವಾದ, ಸಂಘರ್ಷ, ತಲೆನೋವು, ಈ ಒದ್ದಾಟಗಳಿದ್ವು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೂ ಇಲ್ವಲ್ಲ, ಏನು ಆಗ್ತಾ ಇಲ್ವಲ್ಲ. ಈಗ 7 ಜನರಿಗೆ ಶಾಸಕರು 3 ಜನ ಸಚಿವರನ್ನಾಗಿ ಮಾಡಿದ್ದಾರೆ. ನಮ್ಮ ಸಲೀಂ ಅಹಮದ್ನ ಸಭಾಪತಿ ಮಾಡಿದ್ದಾರೆ. ಕೊಡ್ತಿದಾರಲ್ಲ, ಸ್ಥಾನಮಾನ ಕೊಡ್ತಿದಾರಲ್ಲ. ಈಗ ಮೊನ್ನೆ CT ರವಿ ಮುಲ್ಲಾಗಳು 3 ಅಕ್ಷರ ಎದೆಸಿಳಿದ್ರೆ ಇಲ್ಲ ಅಂತ ಹೇಳಿದಾಗ ಇದೇ ಯುಟಿಕಾದರು ತಲೆ ಸರಿ ಇಲ್ಲ ಏನಾರ ಮಾತಾಡ್ತಾ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಟೇಟ್ಮೆಂಟ್ ಕೊಡುವುದಕ್ಕೂ ಅದನ್ನ ಸಮುದಾಯ ಹೇಳ್ತಾ ಇದೆ, ಕಾರ್ಯರೂಪಕ್ಕೆ ಇದನ್ನ ಮುಸ್ಲಿಂ ಸಮುದಾಯದವರು ಕೆಲವರು ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಕೊಡುವುದಕ್ಕೂ ಕಾರ್ಯರೂಪಕ್ಕೆ ತರುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸ್ಟೇಟ್ಮೆಂಟ್ ಪ್ರಿಯಾಂಕಾ ಖರ್ಗೆ ಅವರು ಬಹಳಷ್ಟು ಕೊಟ್ಟಿದ್ದಾರೆ. ಅದೇ ಪ್ರಿಯಾಂಕ್ ಖರ್ಗೆ ಅವರ ಕೊಡ್ತಾನೂ ಇದ್ದಾರೆ. ಅದೇ ಅವರದೇ ಅವಧಿಯಲ್ಲಿ RSS ಇಲ್ಲಿ ಪಥಸಂಚಲನವನ್ನು ಕೂಡ ಮಾಡಿದೆ. RSS ಬೇರೆ ಯಾವುದನ್ನೆಲ್ಲ ಕೂಡ ಮಾಡಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಮಾಡಿದೆ. ದ್ವೇಷ ಭಾಷಣವು ಕೂಡ ನಿರಂತರವಾಗಿ ನಡೆದಿದೆ. ಪ್ರಕರಣಗಳನ್ನ ದಾಖಲಿಸಿದ್ದು. ತಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಅವರನ್ನ ಸಮುದ್ರಕ್ಕೆ ಎಸಿತೀನಿ ಅಂದಂತ ಯಶ್ಪಾಲ್ ಸುವರ್ಣ ಅವರಿಗೆ ಏನ್ ಮಾಡಿದ್ರು? ಪೊಲೀಸ್ ಅಧಿಕಾರಿ ಹೋಗ್ಬಿಟ್ಟು ಒಂದು ಸಲ್ಯೂಟ್ ಕೊಡ್ತಾನೆ, ನೋಟಿಸ್ ಕೊಟ್ಟು ಸಲ್ಯೂಟ್ ಹೊಡಿತಾನೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಸಸ್ಪೆಂಡ್ ಮಾಡಿಲ್ಲ. ಇದೆಲ್ಲ ನಡೀತಾ ಇರ್ತಕ್ಕಂತಹ ಈ ವ್ಯವಸ್ಥೆ ಮಧ್ಯೆ ಮತ್ತೆ ಅವರನ್ನೇ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಗುಲಾಮಗಿರಿ ಅಂತ ಹೇಳುವಂತ. ಹೌದು, ಈಗ ಏನೆಲ್ಲ ಮಾತನಾಡಿದ್ರು ಕಾರ್ಯರೂಪಕ್ಕೆ ಏನನ್ನ ತಂದ್ರು ಅದು ಹೇಳ್ಬೇಕು. ಈಗ ಪ್ರಭಾಕರ್ ಭಟ್ ಕೇಸನ್ನ ಯಾವ ರೀತಿ ಬೇಕಿದ್ರು ಅದನ್ನ ರೀಓಪನ್ ಮಾಡಿ ಅವರನ್ನ ಜೈಲಿಗೆ ಕಟ್ಟುವಂತಹ ಕೆಲಸವನ್ನ ಮಾಡ್ಬೇಕಾಗಿತ್ತು. ಅದಕ್ಕೆ ನವೀನ್ ಸೂರಿಂಜೆ ಅಂತಹ ಒಬ್ಬ ಪತ್ರಕರ್ತ ಅಥವಾ ಅಡ್ವೊಕೇಟ್ ಬಾಲಣ್ಣ ಅಂತ ಒಬ್ಬ ಸಾಮಾಜಿಕ ಹೋರಾಟಗಾರರು ಇವರು ಅದಕ್ಕೆ ಬೇಕಾಗಿ ಲೀಗಲ್ ಕೆಲಸವನ್ನ ಮಾಡ್ಬೇಕಾಗಿರುವಂತ, ಅಥವಾ ಪ್ರಿಯಾಂಕಾ ಖರ್ಗೆ ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಕೋಮುವಾದವನ್ನ ನಿಯಂತ್ರಿಸಬೇಕಾಗಿರುವಂತದ್ದ. ಇವತ್ತಿಗೂ ಕೂಡ ಈ ಸಂಘ ಪರಿವಾರದ ಕೋಮುವಾದವನ್ನ ನಿಯಂತ್ರಿಸಲಿಕ್ಕೆ ಇವರಲ್ಲಿ ಏನಿದೆ? ಇವರು RSS ನ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಈ ಕಾಂಗ್ರೆಸ್ನ ಶಾಸಕರುಗಳು ಬಜರಂಗ ದಳದ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಏನು ಸಂದೇಶವನ್ನ ಸಾರ್ತಾರೆ ಇವರು? ಅವರ ಕಾರ್ಯಕ್ರಮಗಳಿಗೆ ಹೋಗಿ ಏನು ಸಂದೇಶವನ್ನ ಸಾರ್ತಾರೆ ಅನ್ನುವಂಥದ್ದು.
ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹೇಳ್ತೀರಿ. ಎಲ್ಲವನ್ನು ಕೂಡ ಮಾಡಿದ್ದಾರೆ. ಕೇಂದ್ರದ ಜನರ ಮುಂದೆ ಕೇಂದ್ರದ ನಾಯಕರು RSS ಅನ್ನ ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಬಹಳ ಪರಿಣಾಮಕಾರಿಯಾಗಿ ಟೀಕೆ ಮಾಡ್ತಾರೆ. ನಿಮ್ಮ ರಾಜ್ಯ ನಾಯಕತ್ವ ಸುಮ್ಮನೆ ಬರೀ ಮಾತನಾಡ್ತಾ ಪತ್ರಕರ್ತರಾಗಿ ನೀವೇ ಸ್ಪಷ್ಟತೆಗೆ ಬಂದ್ರಿ. ಅಲ್ಲ, ನೀವು ಕಾಂಗ್ರೆಸ್ ಕೂಡ ಯಾವುದೇ ಬಿಜೆಪಿಯ ಯಾವುದೇ ಕೋಮುವಾದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನುವಂಥದ್ದ ಒಂದು ತೀರ್ಮಾನಕ್ಕೆ ಬಂದ್ರಿ. ಈಗ ಇಲ್ಲ, ನಾನು ತೀರ್ಮಾನಕ್ಕೆ ಬಂದಿಲ್ಲ. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವ, ಈಗ DK ಶಿವಕುಮಾರ್ ಅವರು ಅಸೆಂಬ್ಲಿ ನಮಸ್ತೆ ಸದಾ ವತ್ಸಲೆ ಅಂದ್ರು. DK ಶಿವಕುಮಾರ್ ಅನ್ನೋದು ಕಾಂಗ್ರೆಸ್ ಅಲ್ವಲ್ಲ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಕ್ಕೆ ಸಂಬಂಧ, ವ್ಯಕ್ತಿಗಳ ತಪ್ಪಿಗೂ ಕಾಂಗ್ರೆಸ್ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಅಂತ ಹೇಳಿದ್ರೆ ಅವರು ಪಕ್ಷದ ಅಧಿಕೃತ ವ್ಯಕ್ತಿ. ಈಗ ಅವರು ಹೇಳುವ ಹೇಳಿಕೆಗಳು, ಈಗ ನಮ್ಮ ಪಕ್ಷದಲ್ಲಿ ಅಬ್ದುಲ್ ಮಜೀದ್ ರವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಅದು ಪಕ್ಷದ ಅಧಿಕೃತ ಸ್ಟೇಟ್ಮೆಂಟ್. ಈಗ ಇದೇ STP ನಾಳೆ ಬಂದು ಅದು ಮಜೀದ್ ರವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿ ಎಲ್ಲೂ ಕೂಡ ಅಲ್ಲಿಗೆ ಬಂದ. ಈಗ STP ಪಕ್ಷದ ಒಬ್ಬ ಕಾರ್ಯಕರ್ತ ಯಾವ್ದಾದ್ರು ಒಂದು ಕ್ರೈಮ್ ಆಕ್ಟಿವಿಟೀಸ್ ಅಲ್ಲಿ ಅರೆಸ್ಟ್ ಆದ್ರೆ ಕಾರ್ಯಕರ್ತ ಬೇರೆ, ಕಾರ್ಯಕರ್ತನ ನಾಯಕ. ಈಗ ಶಾಫಿ ಬಳ್ಳಾರಿ ಅವರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಓಕೆ, ಹಂಗಾದ್ರೆ ಇಡೀ STP ಪಕ್ಷ ಮರ್ಡರ್ ಮಾಡಿಸೋದಾ? ಇಲ್ಲ, ಅದು ಅವರ ಮೇಲಿರ್ತಕ್ಕಂತಹ ಆರೋಪ, ಅದು ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ಇವರು ಇದು ಬಹಿರಂಗವಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಕೂತು ಅದರ ಫೇವರ್ ಆಗಿ ಮಾತನಾಡ್ತಾ ಇರುವಂತದ್ದು. ಅಂದ್ರೆ ಸೈದ್ಧಾಂತಿಕವಾಗಿ ಇವರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಇನ್ನು ತೀರ್ಮಾನ ಮಾಡಬೇಕಾಗಿರುವಂತದ್ದು ಯಾರು? ಅವರು ಅವರ ಹಿನ್ನೆಲೆಯನ್ನ ಜಗಜ್ಜಾಹೀರ ಮಾಡಿದಾಗ ತೀರ್ಮಾನ ಮಾಡಬೇಕಾಗಿರುವಂತದ್ದು ಜನರು. ಈ ನಾಯಕನ ಹಿನ್ನೆಲೆ ಏನು, ಇವ ನಮ್ಮ ಕಮ್ಯುನಿಟಿಗೆ ಅಥವಾ ನಮ್ಮ ಜನಸಮೂಹಕ್ಕೆ ಏನ್ ಮಾಡಬಹುದು, ಇಂತಹ ಒಂದು ನಿರ್ಧಾರಕ್ಕೆ ಬರಬೇಕಲ್ಲ. ಇಲ್ಲ, ನಾವು ಅವರನ್ನೇ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ ಅನುಭವಿಸ್ಲಿಕ್ಕೂ ತಯಾರಾಗಿರ್ಬೇಕು. ನಮಗೆ ಯೂಟಿಕ್ ಆದರೇ ಬೇಕು ಅಂತ ಹೇಳಿದ್ರೆ ಅವರನ್ನ ಸಹಿಸಿಕೊಳ್ಳಕ್ಕೂ ತಯಾರಾಗಬೇಕು. ನಮಗೆ ರಿಜ್ವಾನ್ ಅರ್ಷದೇ ಬೇಕು ಅಂತ ಹೇಳಿದ್ರೆ ಅವರನ್ನ ಸಹಿಸಿಕೊಳ್ಳಕ್ಕೂ ತಯಾರಾಗಬೇಕು. ನಮಗೆ ತನ್ವೀರ್ ಸೇಠೇ ಬೇಕು ಅಂತ ಹೇಳಿದ್ರೆ ಅವರನ್ನ ಸಹಿಸಿಕೊಳ್ಳಕ್ಕೂ ತಯಾರಾಗಿರ್ಬೇಕು. ನಂತರ ಬಂದು ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಗೊತ್ತಾಯ್ತಲ್ಲ, ಅವರು ಕೊಟ್ಟಂತಹ ದುಡ್ಡನ್ನ, ಅವರು ಹಂಚಿದಂತಹ ಸೀರೆಯನ್ನ, ಅವರ ಬೇರೆ ಬೇರೆ ಕಲರ್ಫುಲ್ ಮಾತುಗಳಿಗೆ ಬಲಿಯಾಗಿ ಅವರನ್ನ ಗೆಲ್ಲಿಸಿ ಅವರಿಗೆ ಜೈಕಾರ ಹಾಕಿ ಮತ್ತೆ ಅಬ್ಬಬ್ಬೋ ಸಮುದಾಯಕ್ಕೆ ಹಾಗಾಯ್ತು ಹೀಗಾಯ್ತು. ಸರ್, ಎಕ್ಸಾಂಪಲ್ ಈಗ ಯೂಟಿಕ್ ಆದರ್ ಅವರು 2000 ಕೊನೆಗೆ ಇವ್ರದ್ದು ಕೊನೆ ಪ್ರಶ್ನೆ, 2014 ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಂಬರ್ 1 ಸಚಿವ ಅನ್ನುವಂಥ ಪದವಿ ಕ್ರೆಡಿಟ್ ಸಿಕ್ಕಿತ್ತು ಅವರಿಗೆ. ಅದಾದ್ಮೇಲೆ ಈಗ ಮೊನ್ನೆ ಆರೋಗ್ಯ ಸಚಿವರಾದ್ಮೇಲೆ ಸತತವಾಗಿ ರೇಡ್ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತ ಇಲಾಖೆ, ಕಲ್ಯಾಣ ಇಲಾಖೆ, ಅಲ್ಲಿ ವಕ್ಫ್, ಇನ್ನಿತರ ವಿಚಾರಗಳಲ್ಲಿ ಭಾಳ ಈಗೊಂದು ಗಂಟೆ ಮುಂಚೆ ಅಲ್ಲೆಲ್ಲೋ ಒಂದು ಕಡೆ ಡೂಪ್ಲಿಕೇಟ್ ಮೆಡಿಸಿನ್ ಅಲ್ಲಿ ರೆಡಿ ಮಾಡ್ತಿದ್ದಾರೆ. ತಮ್ಗೊಂದು ಜವಾಬ್ದಾರಿ ಸಿಕ್ಕಿದಾಗ ಭಾಳ ಚಟುವಟಿಕೆಯಿಂದ ಕಾದರ್ ಕೆಲಸ ಮಾಡ್ತಾರೆ. ಹಾಗೆ ಜನಸಂಪರ್ಕ ಕೂಡ, ತೀರಾ ಒಂದು ಬೀಡ ಅಂಗಡಿ ಓಪನಿಂಗ್ ಇದ್ರೂ ಕೂಡ ಹೋಗ್ತಾರೆ. ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಇರುವಂಥ ಕಾದರ್ ಅವ್ರನ್ನ ಯಾಕೆ ಸಮುದಾಯ ನಿರಾಕರಿಸುತ್ತೆ ಅನ್ನೋದು ನನ್ನ ಪ್ರಶ್ನೆ ಅಷ್ಟೆ. ಇದನ್ನು ಅಂದರೆ ನೀವು ಹೇಳಿದಾಗೆ ಆಳವಾಗಿ ಈ ಸಮುದಾಯದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಹಾಕಬೇಕು. ಬೇರಲ್ಲಿ ಕೀಟ ಹುಟ್ಟಿದಾಗ, ಸಮಸ್ಯೆ ಬೇರಲ್ಲಿದ್ದಾಗ ಬೇರೆಗೆ ಔಷಧಿ ಸಿದ್ಧಪಡಿಸ್ಬೇಕು. ಹಣ್ಣಾದ ಮೇಲೆ ಆ ಹಣ್ಣನ್ನು ಕಿತ್ತು ತಿನ್ನೋದು ಅಥವಾ ಕಿತ್ತು ಕೊಡೋದ್ರೆ ಏನು ಪ್ರಯೋಜನ ಇಲ್ಲ ಅಂತ ನಿಮ್ಮ ವಾದ ನಂಗೆ ಅರ್ಥ ಆಯ್ತದು, ಅದು ಅರ್ಥ ಆಯಿತು. ಆದರೆ ಆ ಬೇರೆಗೆ ಔಷಧಿ ಹಾಕೋ ಕೆಲಸವನ್ನು ಕಾದಂತರ ಮಾಡ್ತಾ ಇಲ್ಲ ಅಂತ ನೀವು ಹೇಗಂತೀರಾ? ನೋಡಿ, ನಂಬರ್ 1 ಸಚಿವರಿಗೆ 10% ಮತದಾರರು ರೆಬಲ್ ಆಗ್ತಾರೆ ಅಂತ ಹೇಳಿದ್ದಾರೆ. ಆಗಿದಾರಾ? ಮತ್ತೆ 15,000 ಓಟು ನಾನು ಓಟ್ ತೆಗೆದಿದ್ದೇನೆ ಅಂದ್ರೆ 10% ಓಟನ್ನ ನಾನು ತೆಗೆದಿದ್ದೇನೆ. ಮತ್ತೆ ನಂಬರ್ 1 ಸಚಿವ ಹೇಗೆ ಆಗುದು? ಒಂದು. ಎರಡನೇದು, ಇನ್ನು ಅವರಿಗೆ ಶೇಕಡವಾರು ಮತಗಳು ಜಾಸ್ತಿ ಸಿಕ್ಕಿ ಅವರು ವಿಜಯ ಆಗಿರಬಹುದು. ಮತ್ತು ಅಲ್ಲಿಯ ಜನರಿಗೆ ಅಷ್ಟೇ ಸಾಕು, ಮದುವೆಗೆ ಮುಂಜಿಗೆ ಹೋಗಿ ಅಥವಾ ಅವರ ಮನೆಯ ಸೀಮಂತಕ್ಕೆ ಹೋಗಿ, ಮಸೀದಿಯ ಕಾರ್ಯಕ್ರಮಕ್ಕೆ ಹೋಗಿ, ಅಥವಾ ಗೂಡಂಗಡಿಯನ್ನು ಇನಾಗ್ರೇಷನ್ ಮಾಡಿ ಅಥವಾ ಅವರ ಬೇರೆ ಇದು ಮಳಿಗೆಗೆ ಹೋಗಿ ಅದು ಇನಾಗ್ರೇಷನ್ ಮಾಡಿ ಕೊಟ್ರೆ ಇದು ಶಾಸಕರ ಜವಾಬ್ದಾರಿ ಅಷ್ಟೇ ಸಾಕು ಅಂತ ಹೇಳಿ ಅವರು ತೃಪ್ತಿ ಪಡುವುದಾದ್ರೆ ನಾವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಹೇಳ್ತಾ ಇರುವಂತದ್ದು ಅದರ ಆಚೆ ಒಂದು ರಾಜಕಾರಣ ಇದೆ, ಅದರ ಆಚೆ ಒಂದು ಶಾಸಕರ ಜವಾಬ್ದಾರಿಗಳಿದೆ, ಅದರ ಆಚೆ ಒಬ್ಬ ಸಚಿವರ ಜವಾಬ್ದಾರಿಗಳಿದೆ. ಅದನ್ನ ನಿಭಾಯಿಸಬೇಕು.
ಅದರ ಆಚೆ ಇರುವಂತಹ ವಿಚಾರಗಳ ಬಗ್ಗೆ ಜನಸಾಮಾನ್ಯರು ಯೋಚನೆ ಮಾಡಿದಾಗ ಮಾತ್ರ ಬದಲಾವಣೆ ಆಗ್ತದೆ. ಅದು ಬಿಟ್ಟು ಇಲ್ಲ ನಾವು ಇಲ್ಲೇ ಇರ್ತೇವೆ ಅಂತ ಹೇಳಿದ್ರೆ ಅದು ಗುಲಾಮಗಿರಿ ಆಗ್ತಾನೆ. ಒಬ್ರು ಏನಾದ್ರು ತಿನ್ನುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಅದು ಬೇಡಪ್ಪ, ಅದು ಗಲೀಜ ತಿನ್ಬಾರ್ದು, ಇಲ್ಲ ನಾನು ಅದಕ್ಕೆ ಮುಳುಗಿಸಿ ತಿಂತೇನೆ ಅಂತ ಹೇಳಿದಾಗ ಏನು ಮಾಡಕ್ಕಾಗಲ್ಲ. ಸರ್, ಒಂದು ಪ್ರಶ್ನೆ. ಈಗ ನಂಗೆ 2 ಪಾಯಿಂಟಿಗೆ ಉತ್ತರ ಕೊಡಿ. SDPI ಮುಸಲ್ಮಾನರ ಪಕ್ಷನ, SDPI ಸಿದ್ಧಾಂತ ತೀವ್ರವಾದವ? SDPI ಸರ್ವರ ಪಕ್ಷ. ಮುಸ್ಲಿಮರೇ ಕಾಣಿಸ್ತಲ್ಲ ನೀವು? ಖಂಡಿತವಾಗಿಯೂ ಇಲ್ಲ. ನಮ್ಮ ರಾಜ್ಯ ಸಮಿತಿಗಳಲ್ಲಿ, ರಾಷ್ಟ್ರೀಯ ಸಮಿತಿಗಳಲ್ಲಿ ಬೇರೆ ಬೇರೆ ಸಮುದಾಯದ ಜನರಿದ್ದಾರೆ. ಈವನ್ ಬ್ರಾಹ್ಮಣರು ಸಮೇತ ನಮ್ಮ ಪಕ್ಷದಲ್ಲಿದ್ದಾರೆ. ಯಾರು ಸದಾಶಿವ ತ್ರಿಪಾಠಿ ಅಂತ ಹೇಳಿ ಮಹಾರಾಷ್ಟ್ರದಿಂದ ಪ್ರತಿನಿಧಿಸುವವರು, ಅವರು ಬ್ರಾಹ್ಮಣ ಸಮುದಾಯದಿಂದ ಪ್ರತಿನಿಧಿಸುವವರು. ಅದೇ ರೀತಿ ದಲಿತ ಸಮುದಾಯದವರಿದ್ದಾರೆ, ಕ್ರೈಸ್ತ ಸಮುದಾಯದವರಿದ್ದಾರೆ. ಮತ್ತೆ ಇನ್ನೊಬ್ರು SK ಬಿಶ್ವಾಸ್ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ನಮ್ಮ ರಾಷ್ಟ್ರೀಯ ಸಮಿತಿಯಲ್ಲಿ. ಈ ರೀತಿ ಬಹಳಷ್ಟು ಜನರು ಬೇರೆ ಬೇರೆ ಸಮುದಾಯಗಳಿಂದ ಕಾಣಿಸ್ತಾ ಇದಾರಲ್ಲ. ಈಗ ನಮ್ಮ DS ಬಿಂದ್ರಾರ್ ಅವರು ಸಿಖ್ ಸಮುದಾಯದಿಂದ ನಮ್ಮ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಒಂದು ಮಾಸ್ ಆಗಿ ಬಂದಿಲ್ಲ, ಅದಕ್ಕೆ ಸಮಯ ಹಿಡಿತದೆ. ಯಾಕಂತ ಹೇಳಿದ್ರೆ ಈ ಚುನಾವಣಾ ರಾಜಕೀಯದ ವ್ಯವಸ್ಥೆಯಲ್ಲಿ ಗೆಲುವು ಕೂಡ ಬಹಳ ಮುಖ್ಯವಾಗಿರ್ತದೆ. ಗೆಲುವು ನಮ್ಮ ಜೊತೆ ಬರ್ತದೆ ಅಂತ ಹೇಳುವಾಗ ಜನರು ತಾನಾಗಿಯೇ ಗುಂಪು ಗುಂಪಾಗಿ ಬರುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆದ್ದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಅದು ಒಂದು ಸಮುದಾಯಕ್ಕೆ, ಒಂದು ಪಂಗಡಕ್ಕೆ ಸೀಮಿತವಾಗಿರುವಂತಹ ಪಕ್ಷ ಅಲ್ಲ, ಅದು ಸರ್ವರ ಪಕ್ಷ, ಎಲ್ಲ ಜಾತಿ ಧರ್ಮ ಮತ ಬಾಂಧವರ ಪಕ್ಷ. ಇನ್ನು ಭಾರತದ ಸಂವಿಧಾನವನ್ನ ಅಂಗೀಕರಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅನುಸರಿಸಿಕೊಂಡು ಭಾರತದ ಕಾನೂನಿನ ಚೌಕಟ್ಟಿನ ಒಳಗಡೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಪಕ್ಷ ಅದು ಏನು ನೀವು ಈಗ ಹೇಳಿದ್ರು ಅದು ತೀವ್ರವಾದವಾಗುವುದಾದರೆ ಇಲ್ಲಿರ್ತಕ್ಕಂತಹ ಎಲ್ಲ ಪಕ್ಷಗಳು ತೀವ್ರವಾದಿಗಳೇ, ಇಲ್ಲಿರ್ತಕ್ಕಂತಹ ಎಲ್ಲ ರಾಜಕಾರಣಿಗಳು ತೀವ್ರವಾದಿಗಳೇ. ಅವರೆಲ್ಲ ಏನ್ ಮಾಡ್ತಾ ಇರುವಂತದ್ದು ಸಿಕ್ಕಾಪಟ್ಟೆ ತೀವ್ರವಾದಿಗಳು. ನೋಡಿ, ಬಿಜೆಪಿಯ ವಿರುದ್ಧ ಮಾತನಾಡುವಂಥದ್ದು, ಸಂಘ ಪರಿವಾರದ ವಿರುದ್ಧ ಮಾತನಾಡುವಂಥದ್ದು ತೀವ್ರವಾದ ಅಂತ ಹೇಳಿದ್ರೆ ತೀವ್ರವಾದಿಗಳೇ. ಇವರು ನಾವು ಹೇಳ್ತೇವೆ ಇವರು ಗುಲಾಮರು. ಈಗ ನಾವೆಲ್ಲ ದೇಶದ್ರೋಹಿಗಳು. ಇವರೆಲ್ಲ ಅದೆಲ್ಲ ನಾನು ಹೇಳ್ತಾ ಇರುವಂತದ್ದು. ಅವರ ವಿರುದ್ಧ ಮಾತನಾಡುವ ನಾವು ತೀವ್ರವಾದ ದೇಶದ್ರೋಹಿಗಳು, ಅವರನ್ನ ಅನುಸರಿಸುವವರು ಇವರು ಗುಲಾಮರು, ಅರ್ಬನ್ ನಕ್ಸಲ್, ದಿಮಾಗಿ ನಕ್ಸಲ್ ಆಗಿದ್ದೀವಿ ಈಗ. ಅದು ಅವರು ಹೇಳುವಂತದ್ದು. ನೋಡಿ, ನೆರೆಟಿವ್ಗಳ ಬಗ್ಗೆ ಒಂದೊಂದೊಂದು ನೆರೆಟಿವ್ ಇರ್ತದೆ, ಅದರ ಬಗ್ಗೆ ನಾವು ನಾನು ಹೇಳುವಂತದ್ದು RSS ನ ವಿರುದ್ಧ ಮಾತನಾಡುವಂಥದ್ದು, ಬಿಜೆಪಿಯ ವಿರುದ್ಧ ಮಾತನಾಡುವಂಥದ್ದು ತೀವ್ರವಾದಲ್ಲ. ಮತ್ತು SDPI ಗೆ ಒಂದು ದೃಷ್ಟಿಕೋನ ಇದೆ. ಈಗ ನಾನೀಗ ಹೇಳಿದಲ್ಲ, ಕಳೆದ ಒಂದು 3 ವರ್ಷಗಳಿಂದ ನಮ್ಮ ರಾಜಕೀಯ ಅನುಭವ ಬಹಳಷ್ಟು ಏರಿಕೆಯಾಗಿದೆ. ಆ ಕಾರಣಗಳಿಂದ ಚುನಾವಣಾ ರಾಜಕೀಯಕ್ಕೆ ಪ್ರಾಮುಖ್ಯ ಕೊಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ನಾವು ಒಂದು ಎಲೆಕ್ಟ್ರಾಲ್ ಪೊಲಿಟಿಕ್ಸ್ಗೆ ಬೇಕಾಗಿ ಒಂದು ವಿಷನ್ ಸೆಟ್ ಮಾಡಿದ್ದೇವೆ. ವಿಷನ್ ಲೋಕಸಭಾ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಯಂಗ್ ಡೆಮಾಕ್ರೆಟ್ಸ್ ಎಲ್ಲ ಅದರ ಭಾಗ. ಯಂಗ್ ಡೆಮಾಕ್ರೆಟ್ಸ್ ಅನ್ನುವಂಥದ್ದು ನಮ್ಮ 1.5 ವರ್ಷದ ಹಿಂದಿನ ಒಂದು ಯೋಜನೆ. ಅದರ ಮಧ್ಯೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜೈಲಿಗೆ ಹೋಗುವಂತಹ ಒಂದು ಪ್ರಸಂಗ ಬಂತು. ಆ ಸಂದರ್ಭದಲ್ಲಿ ಅದರ ಬೆಳವಣಿಗೆಗೆ ಸ್ವಲ್ಪ ತಡೆ ಆಯ್ತು. ನಂತರ ನಾವು ಅದನ್ನ ಈಗ ಅನೌನ್ಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಅದು ಜನ್ಸಿಗೂ ಯಂಗ್ ಡೆಮಾಕ್ರೆಟ್ಸ್ಗೂ ಯಾವುದೇ ಕನೆಕ್ಟ್ ಇಲ್ಲ. ಅದಕ್ಕೆ ನಮ್ಮದೊಂದು ಪೂರ್ವ ಸಿದ್ಧತೆ, ನಮ್ಗೆ ಒಂದು ಯುವ ಘಟಕ ಬೇಕು, ಮಹಿಳಾ ಘಟಕವನ್ನ ಸ್ಥಾಪಿಸಿದೆ. ಅದೇ ರೀತಿ ಬೇರೆ ಬೇರೆ ಘಟಕಗಳನ್ನ ಸ್ಥಾಪಿಸಿ ನಮ್ಮದು. ಉತ್ತರ ಭಾರತದಲ್ಲಿ 5 ರಾಜ್ಯಗಳನ್ನ ನಾವು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಗೆಲುವಿಗೆ ಸಾಧ್ಯತೆ ಇರತಕ್ಕಂತಹ 5 ರಾಜ್ಯಗಳು ಅದು ಬಿಹಾರ್, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಅದೇ ರೀತಿ ಉತ್ತರ ಪ್ರದೇಶ, ಜಾರ್ಖಂಡ್. ಇಲ್ಲಿ ಗೆಲುವಿಗೆ ಬಹಳಷ್ಟು ಅವಕಾಶಗಳಿರ್ತಕ್ಕಂತಹ ಆ ವ್ಯಾಪ್ತಿಯಲ್ಲಿ ನಾವು ಲೋಕಸಭೆ ಮತ್ತು ಅದರ ಅಧೀನದಲ್ಲಿ ಬರುವಂತಹ ವಿಧಾನಸಭೆಗಳನ್ನು ಗುರುತಿಸಿ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಮಾನಿಟರಿಂಗ್ ಮಾಡುವಂತಹ ವಿಷನ್ ಲೋಕಸಭಾ ಟೀಮ್ ಅನ್ನು ರಚಿಸಿಕೊಂಡು ಒಳ್ಳೆಯ ರೀತಿಯ ಒಂದು ಕಾರ್ಯಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ಮುಂದಿನ 10 ವರ್ಷಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ರಿಸಲ್ಟ್ ಆ ವ್ಯಾಪ್ತಿಯಲ್ಲಿ ನಮಗೆ ಸಿಗ್ಬಹುದು. ಅದೇ ರೀತಿ ದಕ್ಷಿಣ ಭಾರತ ಮತ್ತು ಇನ್ನಿತರ ರಾಜ್ಯಗಳಲ್ಲಿ
ಚುನಾವಣಾ ರಾಜಕೀಯ ಮಾಡುವಂತಹ ಸಲುವಾಗಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಇದು ಮಾಡಿದ್ದೇವೆ. 18 ವರ್ಷಗಳ ರಾಜಕೀಯ ಬೆಳವಣಿಗೆಯಲ್ಲಿ ನಾವು ಯಾವುದೇ ಸ್ಟ್ರಾಟಜಿಸ್ಟ್ಗಳನ್ನು ಇಟ್ಟುಕೊಂಡಿರುವುದಿಲ್ಲ. ಈಗ ಪಕ್ಷ ತೀರ್ಮಾನ ಮಾಡಿದೆ, ನಾವು ಚುನಾವಣಾ ಸ್ಟ್ರಾಟಜಿಸ್ಟ್ಗಳನ್ನು ಇಟ್ಟುಕೊಂಡು ತಳಮಟ್ಟದಲ್ಲಿ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳೆಲ್ಲ forcefully ಎಲ್ಲವನ್ನು ಕೂಡ ಒಂದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಈ ರೀತಿ ತುಂಬಾ ಗಂಭೀರತೆಯೊಂದಿಗೆ ಚುನಾವಣೆಯನ್ನ ಎದುರಿಸಲಿಕ್ಕೆ ಈಗ ಮುಂಬರುವಂತಹ ಕರ್ನಾಟಕ ಚುನಾವಣೆಯಲ್ಲಿ ಕೂಡ ಸುಮಾರು 40ರಿಂದ 50 ಸ್ಥಾನಗಳನ್ನ ಸ್ಪರ್ಧಿಸಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಇಟ್ಟುಕೊಂಡು 2018ರಲ್ಲಿ 2028ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ನಾವು ಸುಮಾರು 40 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಬೇಕು. ಕನಿಷ್ಠ ಪಕ್ಷ 3 ಶಾಸಕರನ್ನ ಗೆಲ್ಲಿಸಿಕೊಡ್ಬೇಕು ಅನ್ನುವಂತಹ ಒಂದು ಕನಿಷ್ಠ ಕಾರ್ಯಯೋಜನೆ. ಗರಿಷ್ಠ ಅದು ಯಾವ ರೀತಿ ಹೋಗ್ತದೆ, ಈಗ ಕನಿಷ್ಠ ಇಷ್ಟು ಗೆಲ್ಲೇಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಹುಟ್ಟಾಕೊಂಡು ಮುಂದೆ ಹೋಗ್ತಾ ಇದೆ. ಅಂದ್ರೆ ನಿಮಗೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಒಳ್ಳೆ ಫಾರಿನ್ ಫಂಡ್ ಬರ್ತಾ ಇದೆ ಹೇಳ್ತಾರೆ. ಒಳ್ಳೆ ಫಾರಿನ್ ಫಂಡಿಂಗ್ ಅಂತಲ್ಲ ನಿಮಗೆ. ಹೇಳುವವರಿಗೆ ಏನು ಕಡಿಮೆ ಇಲ್ಲ, ಮತ್ತೆ ಈ ಹೇಳುವವರಿಗೆ ಕೂಡ ಫಾರಿನ್ ಇಂದಲೇ ಫಂಡ್ ಬಂದಿರುವಂತದ್ದು ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳಿಂದಲೇ ಫಂಡ್ ಬಂದಿರುವಂತದ್ದು ನಿಮಗೆ ಬರ್ತಾ ಇಲ್ವಾ? ಆದ್ರೆ SDPIಗೆ ಎಲ್ಲಿಗೆ ಫಂಡ್ ಎಲ್ಲಿಂದ ಫಂಡ್ ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಆದಾಯದ ಮೂಲ ಅವರಿಗೆ ಹೇಳುವವರಿಗೂ ಗೊತ್ತಿದೆ. ನಮ್ಮ ಆದಾಯದ ಮೂಲ ಏನು ಜನರಿಗೆ ಅವರಿಗೆ ಗೊತ್ತಿದೆ. ಅದೇ ರೀತಿ ಜನರಿಗೂ ಕೂಡ ಗೊತ್ತಿದೆ. ನಾವು ವಾರ್ಷಿಕ ದೇಣಿಗೆಯನ್ನ ಜನರೊಂದಿಗೆ ಕೇಳುವಂತದ್ದು, ಅದೇ ರೀತಿ ಚುನಾವಣೆಯ ದೇಣಿಗೆಯನ್ನ ನಾವು ಜನರಲ್ಲೇ ಕೇಳುವಂತದ್ದು. ಜನರ ಕ್ರೌಡ್ ಫಂಡಿಂಗ್ ನಿಂದಲೇ ಪಕ್ಷ ಇದು ಮಾಡ್ತಾ ಇರೋದು. ಮತ್ತು ನಮ್ಮ ದುಡಿಮೆಯ ಒಂದು ಅಂಶವನ್ನ ಪ್ರತಿ ವರ್ಷ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಇದೆ. ನಮ್ಮ ಪಕ್ಷದಲ್ಲಿ ಮಿಲಿಯಾಧಿಪತಿಗಳು ಇದ್ದಾರೆ, ದಿನ ದುಡಿದು ದಿನ ಸಾಗಿಸುವವನಿದ್ದಾನೆ. ಇವರು ಎಲ್ರಿಗೂ ಕೂಡ ಅವರು ವಾರ್ಷಿಕವಾಗಿ ಒಂದಿಷ್ಟು ದೇಣಿಗೆಯನ್ನ ಪಕ್ಷಕ್ಕೆ ಕಡ್ಡಾಯವಾಗಿ ನೀಡಲೇಬೇಕು ಅಂತ ಇದೆ. ಅದನ್ನ ಕರಾರುವಕ್ಕಾಗಿ ಅವರು ನೀಡುವ ಕಾರಣಕ್ಕಾಗಿ ಪಕ್ಷ ಇಷ್ಟು 18 ವರ್ಷಗಳ ಕಾಲ ಮುಂದುವರಿತಾ ಇದೆ ಅಂತ ಹೇಳಿ ನಾನು ಹೇಳ್ತೇನೆ. ಅಂದ್ರೆ ನಮ್ಮ ಕಾರ್ಯಕರ್ತರ ನಿಯತ್ತು, ಅವರ ಸ್ಯಾಕ್ರಿಫೈಸ್, ಅವರ ಶ್ರಮ, ಅದರ ಮೇಲೆ ನಮ್ಮ ಪಕ್ಷ ನಿಂತಿರುವಂತದ್ದು ಬಹಳ ಅದು ಬೇರೆ ಬೇರೆ ರಾಜಕಾರಣಿಗಳು ರಾಜಕೀಯ ಪಕ್ಷಗಳಿಗೂ ಕೂಡ ಗೊತ್ತಿದೆ. ನಮ್ಮ ಕಾರ್ಯಕರ್ತರ ಶ್ರಮದಿಂದಲೇ ಈ ಪಕ್ಷ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೋಟಿ ಕೋಟಿ ಇರುವವರು ಬಿಲಿಯಾಧಿಪತಿಗಳು ಪಕ್ಷವನ್ನ ಮಾಡಿದ್ದಾರೆ. ಯಾರು ಎಂತ ಅಶೋಕ್ ಕೇನಿ, ಮತ್ತೆ ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ಇವರೆಲ್ಲ ಪಕ್ಷ ಕಟ್ಟಿದ್ರು. ಎಷ್ಟು ವರ್ಷ ಮುಂದುವರಿಸಲಿಕ್ಕೆ ಸಾಧ್ಯ ಆಯ್ತು? ನಾವು ಇವತ್ತು 18 ವರ್ಷದಿಂದ ಪಕ್ಷವನ್ನ ಮುನ್ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದೇ ನಮ್ಮ ದೊಡ್ಡ ಸಕ್ಸಸ್. ಅಂದ್ರೆ ನಮ್ಮನ್ನ ಮುಗಿಸ್ಲಿಕ್ಕಿರುವಂತಹ ಎಲ್ಲಾ ಪಕ್ಷಗಳನ್ನ ಬಿಜೆಪಿಯು ಮಾಡಿತ್ತು, ಕಾಂಗ್ರೆಸ್ಸು ಮಾಡಿತ್ತು, ಎಲ್ಲರೂ ಸೇರಿ ನಮ್ಮನ್ನ ಮುಗಿಸ್ಲಿಕ್ಕೆ ಬೇಕಾಗಿ, ಕಮ್ಯುನಿಸ್ಟ್ ಪಕ್ಷನೂ ಮಾಡಿತ್ತು, ನಮ್ಮನ್ನ ಮುಗಿಸ್ಲಿಕ್ಕೆ ಬೇಕಾಗಿ ಎಲ್ಲರೂ ಪರಸ್ಪರ ಪೈಪೋಟಿಯನ್ನ ನಡೆಸಿದ್ರು. ಆದ್ರೂ ಕೂಡ 18 ವರ್ಷದಿಂದ ಪಕ್ಷವನ್ನ ಮುನ್ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದೇ ನಮ್ಮ ಇದಕ್ಕೊಂದು ಉತ್ತರ ಕೊಡ್ಬಿಡಿ. ಬೇರೆ ಪಕ್ಷಗಳಿಗಿಂತ ನಿಮ್ಮನ್ನೇ ಮುಗಿಸ್ಬೇಕು, ನಿಮ್ಮನ್ನು ಮಾತ್ರ ಮುಗಿಸ್ಬೇಕು ಅಂತ ಯಾಕೆ? ಸತ್ಯ ಇದೆ, ಸತ್ಯ ಕಹಿಯಾಗಿ. ಕಮ್ಯುನಿಸ್ಟ್ ಸತ್ಯ ಅಲ್ವಾ? ಕಮ್ಯುನಿಸ್ಟರ ಸತ್ಯವನ್ನ ನೋಡಿದ್ರಲ್ಲ, ಎಲ್ಲಿ ನೀವು ವೆಸ್ಟ್ ಬೆಂಗಾಲ್ನಲ್ಲಿ ನೋಡಿದ್ರಿ, ಅದೇ ರೀತಿ ಕೇರಳದಲ್ಲಿ ನೋಡ್ತಾ ಇದ್ದೇವೆ. ರಕ್ತ ಸಿಕ್ತ ಅಧ್ಯಾಯಗಳ ಕತೆ ಇದೆ. ಅವರು ನಮ್ಮನ್ನ ಆರೋಪ ಮಾಡ್ತಾ ಇರುವಂತ. ಹೌದಾ? ನಿಮಗೆ ಬಹುತೇಕ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ನಿಮ್ಮನ್ನು ವಿರೋಧ ಮಾಡಿ ಅಲ್ಲಿ ಕೈಗೆ ರಕ್ತವನ್ನ ಮೆತ್ತಿಕೊಂಡವರು, ರಾಜಕೀಯ ಹತ್ಯೆಗಳನ್ನ ಮಾಡುವವರು ಇಲ್ಲಿ ಬಂದು ನಮ್ಮನ್ನ ಏನ್ ಹೇಳ್ತಾ ಇದ್ದಾರೆ? ನೀವು ತೀವ್ರವಾದಿಗಳು. ಇದು ಪರಸ್ಪರ ವಿರೋಧಾಭಾಸ ಅಲ್ವಾ? ಇದರ ಅಧ್ಯಯನ ಮಾಡಬೇಕು. ಇದು ಹೀಗೇನೆ ಚರ್ಚೆ ಮಾಡಿದ್ರೆ ಆಗುದಿಲ್ಲ. ಯಾರು ಆ ರೀತಿ ಆರೋಪಗಳನ್ನ ಮಾಡ್ತಾರ, ಯಾರು ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದೆ. ತುಂಬಾ ವೈಯಕ್ತಿಕವಾದಂತಹ ಒಂದು ವಿಚಾರ ಕೇಳ್ತೀನಿ. SDP ಪಕ್ಷಕ್ಕೆ ಸೇರಿದ್ರೆ ಕುರಾನ್ ಮೇಲೆಲ್ಲ ಆಣೆ ಮಾಡಿಸ್ತಾರೆ ಅಂತ ಒಂದು ಮಾಹಿತಿ ಇದೆ. ಅಂತಹ ಸಣ್ಣ ಒಂದು ಉದಾಹರಣೆಯನ್ನ ನೀಡಿದ್ರೆ ನಂತರ ಅದನ್ನ ಇಟ್ಟು ಚರ್ಚೆ ಮಾಡ್ಬೋದು. ಅಂತಹ ಒಂದು ಗತಿಗೇಡು SDP ಪಕ್ಷಕ್ಕೆ ಇಲ್ಲ. ಕುರಾನ್ ಅನ್ನುವಂಥದ್ದು ನಮ್ಮ ಒಂದು ಧಾರ್ಮಿಕವಾದಂತಹ ಗ್ರಂಥ. ಅದನ್ನ ನಾವು ಅನುಸರಿಸಬೇಕಾಗಿರುವಂಥದ್ದು, ಅದು ನಾವು ಯಾವ ರೀತಿ ಜೀವಿಸಬೇಕು ಅನ್ನುವಂತಹ ಒಂದು ಮ್ಯಾನರ್. ಒಬ್ಬ ಮನುಷ್ಯ ಯಾವ ರೀತಿ ಜೀವಿಸಬೇಕು ಅನ್ನುವಂತಹ ಒಂದು ಗೈಡ್ಲೈನ್. ಒಬ್ಬ ಮನುಷ್ಯನಾಗಿ ಹೇಗೆ ಪರಿವರ್ತನೆ ಆಗ್ಬೇಕಿರುವಂತಹ ಒಂದು ದಾರಿದೀಪ. ಅದು ಅನುಸರಿಸಿಕೆ ಇರುವಂತದ್ದು ಬಿಟ್ಟು ಅದು ಆಣೆ ಮಾಡ್ಲಿಕ್ಕೆ ಇರುವಂತದ್ದು ಅಲ್ಲ. ಅದರ ಬಗ್ಗೆ ಬಹಳ ಸ್ಪಷ್ಟತೆ ನಮ್ಮ ಪಕ್ಷಕ್ಕೆ ಮತ್ತು ಪಕ್ಷದ ಸುಳ್ಳು ಮಾಹಿತಿ, ಅದರ ಯಾವುದೇ ಸುಳ್ಳು ಮಾಹಿತಿ ಇವೆಲ್ಲ ಖಂಡಿತವಾಗಿ ಇದು ಕೂಡ ಒಂದು ಷಡ್ಯಂತ್ರದ ಭಾಗ ಅಂತ ಹೇಳ್ತೀರಾ? ಆರೋಪಗಳು ಅಷ್ಟೇ. ಈಗ ನಿಮ್ಮ ನಾಯಕರುಗಳ ಮೇಲೆ
ಬೇರೆ ಬೇರೆ ಕಾರಣಕ್ಕೆ ಅನೇಕ ರೀತಿಯ ದಾಳಿಗಳು ತೊಂದರೆಗಳು ಕೊಡ್ತಾ ಇದ್ದಾರೆ. ಈಗಲೂ ಕೊಡ್ತಾ ಇದ್ದಾರೆ. ಏನಾದರೂ ಸಾಕ್ಷಿಗಳನ್ನು ಇಟ್ಟು ಮಾಡ್ತಾರಾ ಅಥವಾ ಸುಮ್ಮನೆ ಕರ್ಕೊಂಡೋಗಿ ಆಮೇಲೆ ನೋಡೋಣ ಅಂತ ಹೇಗಿದ್ರು? ನ್ಯಾಯಾಲಯವೇ ಹೇಳ್ತಾ ಇದೆಯಲ್ಲ, ಇದನ್ನೆಲ್ಲ ಯಾಕೆ ಇಲ್ಲಿ ತರ್ತಾ ಇದ್ದೀರಿ? ಹೇಳ್ತಾ ಇದೆ. ಎಷ್ಟು ಆರ್ಡರ್ಗಳಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಯೀದ್ ಚೌಧರಿ ಅವರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಿ ಅವರನ್ನ ಗಡಿಪಾರು ಮಾಡಿದ್ರು. ಇದರ ಬಗ್ಗೆ ಅವರು ಹೈಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಸ್ವತಃ ಹೇಳಿರುವಂಥದ್ದು, ಮೋದಿಯ ವಿರುದ್ಧ ಮತ್ತು ಅಮಿತ್ ಶಾನ ವಿರುದ್ಧ ಘೋಷಣೆಗಳನ್ನ ಕೂಗುವಂಥದ್ದು ಖಂಡಿತವಾಗಿಯೂ ಅಪರಾಧ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಹಕ್ಕಿದೆ. ನೀವು ಆ ಕಾರಣವನ್ನ ಇಟ್ಟು ಯಾವ ರೀತಿ ಕೇಸ್ ಮಾಡಿದ್ದೀರಿ, ಯಾಕೆ ಇಂತಹ ಪ್ರಕರಣಗಳು ನಮ್ಮ ಮುಂದೆ ಬರುವ ಹಾಗೆ ಮಾಡ್ತೀರಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಚೀಮಾರಿ ಹಾಕಿದೆ ಅಂತ ಹೇಳಿದ್ರೆ ಇದಕ್ಕಿಂತ SDP ಪಕ್ಷದ ನೀವು ಹೇಳಿದ್ರೆ ನಮ್ದು ಎಲ್ಲರ ಪಕ್ಷ, ಎಲ್ಲ ಜಾತಿ, ಎಲ್ಲ ಧರ್ಮದವ್ರು ಇದ್ದಾರೆ ಅಂದ್ರಿ. ಇವರು ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡ್ತಾ ಇರೋದು ಮುಸ್ಲಿಂ ನಾಯಕರನ್ನ ಮಾತ್ರನ ಅಥವಾ ನಿಮ್ಮ ಬೇರೆ ಬೇರೆ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ನೋಡಿ, SDP ಪಕ್ಷದಲ್ಲಿ ಉಮರ್ ಖಾಲಿದ್ ನೆನಪಾದ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ, ಅದನ್ನ ಉಮರ್ ಖಾಲಿದ್ ಅಲ್ಲ, ನಾವು ಕ್ಯಾಶುವಲ್ ಆಗಿ ಹೇಳ್ತಾ ಇರುವಂತದ್ದು, ಮುಸ್ಲಿಂ ಅನ್ನುವಂತಹ ಏನು ಲೇಬಲ್ ಇದೆ ಅದು ಇವರಿಗೆ ಆಗುದಿಲ್ಲ. ಅದರಲ್ಲೂ ಸ್ವಲ್ಪ ತೀಕ್ಷ್ಣವಾಗಿ ಮಾತನಾಡುವಂತಹ ಧ್ವನಿಗಳನ್ನ ಇವರು ಇಷ್ಟಪಡುವುದಿಲ್ಲ. ಅದು ನಾಳೆ ಯಾವರೇ ಒಬ್ಬ ಸಾಮಾನ್ಯ ವ್ಯಕ್ತಿ ನಾಳೆ ಜನರ ಮುದ್ದೆ ಬಂದು ಮುಸಲ್ಮಾನರ ಪರವಾಗಿ ಮಾತನಾಡಿದ್ರೆ ಅದು ಮುಸ್ಲಿಮೇತರಾಗಿದ್ರು ಕೂಡ ಅವರನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳು ಕೂಡ ನಡೀತದೆ. ಇದು ಬಹಳ ಸ್ಪಷ್ಟ. ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತಹ ವ್ಯಕ್ತಿ ಕೇವಲ ಸಂಘ ಪರಿವಾರದ ವಿರುದ್ಧ ಸತ್ಯವನ್ನ ಬಿಚ್ಚಿಟ್ರು ಅಂತ ಹೇಳಿ ಅವರನ್ನ ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇಟ್ರು, ಇನ್ನೂ ಕೂಡ ಬಿಡ್ತಾ ಇಲ್ಲ ಅವರನ್ನ. ಇವರು ಸಂಜೀವ್ ಭಟ್ ಅವರ ಹೆಂಡತಿ ಮಕ್ಕಳು ಎಲ್ಲರೂ ಅಳ್ತಾ ಇದ್ದಾರೆ. ಮಾಡಿದಂತಹ ತಪ್ಪೇನು ಇವತ್ತಿಗೂ ಕೂಡ ಸ್ಪಷ್ಟತೆ ಇಲ್ಲ. ಮುಸಲ್ಮಾನ ಈಸಿಯಾಗಿ ಬಡಿಯೋದಕ್ಕೆ ಸಿಗ್ತಾನೆ, ಆದರೆ ಇವರ ಟಾರ್ಗೆಟು ಕೇವಲ ಮುಸಲ್ಮಾನಲ್ಲ, ತಮ್ಮ ವಿರೋಧಿಗಳು, ತಮ್ಮನ್ನು ವಿರೋಧಿಸುವ, ತಮ್ಮನ್ನು ಪ್ರಶ್ನಿಸುವ ಯಾವುದೇ ಶಕ್ತಿಗಳು, ಯಾವುದೇ ಧ್ವನಿಗಳು ಇವರು ಮಟ್ಟ ಹಾಕೇ ಆಗ್ತಾರೆ ಅಂತ ಕನ್ಕ್ಲೂಡ್. ಅದರಲ್ಲೇನೋ ಅಂಥದ್ದೇನೋ ಡೌಟೇ ಇಲ್ಲ. ಯಾಕಂದರೆ ಈ ದೇಶದಲ್ಲಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಯಾರ ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಆ ಒಂದು ಮತಾಂಧ ಶಕ್ತಿ ಬಲಿಷ್ಠವಾಗಿ ಬೆಳೆದಿರುವಾಗ ಅದರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಂದಿಷ್ಟು ಬೇರೆ ಬೇರೆ ರೀತಿಯ ಸ್ಪ್ಲಿಟ್ ಕಾನ್ಸೆಪ್ಟ್ಗಳೆಲ್ಲ ಚರ್ಚೆಗೆಲ್ಲ ಬಂದಾಗೆಲ್ಲ ನಿಮ್ಮನ್ನು ಅಕ್ಯೂಸ್ಡ್ ಮಾಡುವಂಥ ಪ್ರಯತ್ನಗಳು ಆಗ್ತಾನೇ ಇದ್ದಾವೆ. ಒಂದು ಕಡೆ ನಾವು ಮಾತಾಡ್ತಾ ಇರ್ತೀವಿ, ಎಲ್ಲಿವರೆಗೂ ಪ್ರಪಂಚದ 2ನೇ ಅತ್ಯಂತ ದೊಡ್ಡ ಸಮುದಾಯ, ಭಾರತ ದೇಶದ 2ನೇ ಅತ್ಯಂತ ದೊಡ್ಡ ಸಮುದಾಯ, ಕರ್ನಾಟಕದ 2ನೇ ಅತ್ಯಂತ ದೊಡ್ಡ ಸಮುದಾಯ, ನೀವು ಜಿಲ್ಲೆ ತಗೊಂಡ್ರೆ 2ನೇ ಅತ್ಯಂತ ದೊಡ್ಡ ಸಮುದಾಯವೇ ಬಹುತೇಕ. ಆ ಸಮುದಾಯ ಮೊನ್ನೊಂದು ಜಾತಿಗಳು ರಿಲೀಸ್ಬಿಟ್ಟು ಹಂಗೆ ಕಟ್ ಮಾಡಿ ಬಿಸಾಕ್ಬಿಟ್ಟು ನಂಬರ್ 1 ಜನಸಂಖ್ಯೆ ಮುಸ್ಲಿಂ. ಸ್ಥಾನಮಾನಗಳು ತಗೊಂಡ್ರೆ ಆಯ್ತು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೊಂದು ಪ್ರಶ್ನೆಗಳು ಬರ್ತವೆ ಅಂದಾಗ ಆಯ್ತು, ನೀವು ಕೊಟ್ರಿ, ಆ 3 ಜನಕ್ಕೆ ಸಚಿವರನ್ನು ಮಾಡಿದ್ವಿ, ಅವ್ರಿಗೆ ಅದು ಕೊಟ್ವಿ, ಇದು ಕೊಟ್ವಿ. ಆದರೆ ಸಂಖ್ಯೆಗೆ ಅನುಗುಣವಾಗಿ ಋಣಭಾರ ಇಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರು ಕೂಡ ಋಣಕ್ಕೆ ಅನುಗುಣವಾಗಿ ನೀವೇನಾದ್ರು ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ. ಅದರಲ್ಲಿ ಯಾವುದೇ ಡೌಟ್ ಬೇಡ. ನನಗೂ ಒಂದಿಷ್ಟು ಉತ್ತರಗಳೆಲ್ಲ ಗೊತ್ತಿದೆ. ಆದರೆ ಈ ಸಮುದಾಯ ಸ್ವಲ್ಪ ಏನು ಹೋಗುತ್ತಂದರೆ ಸಡನ್ನಾಗಿ ಈಗ ಇಮಿಡಿಯೇಟ್ ಬೊಮ್ಮಾಯಿ ಬಂದು ಕಪಾಳಕ್ಕೆ ಹೊಡಿತಾನೆ, ಅದು ಹೊಡಿಬಾರ್ದು ಅಂತ ಯೋಚನೆ ಮಾಡುತ್ತೆ. ಶಾಶ್ವತವಾಗಿ ಬೊಮ್ಮಾಯಿ ನಮ್ಮ ತಂಟೆಗೆ ಬರಬಾರ್ದು ಅನ್ನೋ ಆಲೋಚನೆಗಳು ಮಾಡಬೇಕು ಅನ್ನೋದೇ ಒಟ್ಟಾರೆ ಡಿಬೇಟಿನ ಅರ್ಥ. ಖಂಡಿತವಾಗಿ. ಓಕೆ, ಈಗ ನೀವು ಮುಂದೆ ಹೆಂಗೆ ಸರ್, ನೀವೆಲ್ಲ ನಿಮ್ಮ ಪಕ್ಷದ ಇಡೀ ದೇಶದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ನೀವು ಅವಾಗ ವಿವರಣೆ ಕೊಟ್ಟರೆ ನೀವು ಏನೆಲ್ಲ ಮಾಡ್ತಿದ್ದೀವಿ ಅಂತೇಳಿ, ಏನು ಇನ್ನೊಂದು 10-20 ವರ್ಷ ಆಗ್ಬೇಕಾ ಸರ್ ಇನ್ನೊಂದು MLA ಆಗೋದಕ್ಕೆ? 18 ಆಯಿತು, ಇನ್ನೊಂದು 20 ಆಗ್ತದಾ? ಅಲ್ಲ, ನಾವು ನಿಗದಿತ ಸಮಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟರವರೆಗೆ ಜನಸಾಮಾನ್ಯ ಒಳ್ಳೆ ಅವಕಾಶ ಇತ್ತು ನಿಮಗೆ. ತಮಿಳ್ನಾಡಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಇದೇ TVK ವಿಜಯ್ ಅವರು ನಿಮಗೆ 10 ಕ್ಷೇತ್ರಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಮಾತುಕತೆ ಮಾಡಿದಾಗ ನೀವೇನು ಯೋಚನೆ ಮಾಡಿದ್ರಿ? ಸ್ಟಾಲಿನ್ ಮುಂದೆ ಈ ವಿಜಯ್ ಎಲ್ಲ ಒಂದು ಲೆಕ್ಕನ ಅಂತೇಳಿ ಯೋಚನೆ ಮಾಡಿ ಅಲ್ಲ ಸ್ವಲ್ಪ ಅದು ಬಹುಶಃ ಸ್ಟ್ರಾಟಜಿ ಬೇಕಾಗ್ತದೆ ನಿಮಗೆ.
ಎಲ್ಲ ಸೋತ್ರಿ ನಿಮ್ಮ ಆಲೋಚನೆ ಮಾಡಲ್ಲಿ. ಅಲ್ಲ ಆ ಟೈಮಲ್ಲಿ ನಮಗೆ ನೀವು ನನ್ನ ಹತ್ರ ಕೇಳೋ ಒಪಿನಿಯನ್ ಕೇಳಿದ್ರು ಕೂಡ ಹೋಗ್ರಿ ಸ್ಟಾಲಿನ್ ಹತ್ರ ಹೋಗ್ರಿ, ಯಾರೇ ವಿಜಯ್ ಅಂತಾನೆ ನಾನು ಹೇಳ್ತಾ ಇದ್ದೆ. ಬಹುಶಃ ನೀವೇನಾದರೂ ಅಲ್ಲಿ ಏನಾದರೂ ಸಣ್ಣ ದೃಢ ನಿರ್ಧಾರ ಮಾಡಿದರೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ನ ಬೈಕತ್ತೀರಿ, ಕಾಂಗ್ರೆಸ್ ನಿಮ್ಮನ್ನು ಬೈಕತ್ತಾರೆ. ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಲಯನ್ಸ್ ಸ್ಟಾಲಿನ್ ಜೊತೆಗೆ ಹೋಗ್ಬಿಟ್ಟು ನೀವು ಒಂದು ಶೇರ್ ಮಾಡ್ಕೊತೀರಾ. ಅಲ್ಲಿ ಟಿ ವಿಗೆ ಒಂದು ಅವರ ಏನದು ಏನು ಚಾದರ ಅಂತಾರದು, ಕೆಂಪು ಚಾದರ, ರೆಡ್ ಕಾರ್ಪೆಟ್ ಹಾಸಿದ್ರು ಕೂಡ ನೀವು ಅದನ್ನು ಇಗ್ನೋರ್ ಮಾಡ್ತೀರಾ. ಸಣ್ಣ ಕನ್ಫ್ಯೂಷನ್ ಸರ್. ನೀವು ಅಲ್ಲಿ ಅವ್ರು ಓಕೆ, ಇಲ್ಲಿ ಬೇಡ, ಇಲ್ಲಿ ಅವ್ರು ನಿಮ್ಮನ್ನು ಬೈತಾರೆ, ನೀವು ಅವ್ರನ್ನ ಬೈಕತ್ತೀರಿ. ಅಲ್ಲಿ ನೋಡಿದ್ರೆ ಆ ಅಲಯನ್ಸ್ ಜೊತೆ ಸೇರ್ಕತ್ತೀರಿ. ಅಲ್ಲಿ ಟಿ ವಿಗೆ ಪಾಪ ಹೊಸಬಾ ಇರಲಿ, ಹೊಸಬಾ ವಿಜಯ್ದೇನೋ ಒಂದು ಫೇಮ್ ಇದೆ, ಅಟ್ಲೀಸ್ಟ್ ನೀವು ಒಂದು ಗ್ರೌಂಡ್ ಸ್ಟಡಿ ಮಾಡಿದರೆ ಒಂದು 5 ಜನ MLA ಅಲ್ಲ ಸರ್ ಈಗ ಇಷ್ಟೊತ್ತಿಗೆ. ಅಲ್ಲ, ಕಳ್ಕೊಂಡಿರುವುದರ ಬಗ್ಗೆ ನಮಗೆ ಯಾವುದೇ ಚಿಂತೆ ಇಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಕಳ್ಕೊಂಡು ಬಂದಿದ್ದೀರಿ. ನಾವು ಕಳ್ಕೊಳ್ಳಿಕ್ಕೆ ನಾವು ಇಲ್ಲಿ ಯಾವುದನ್ನು ಕೊಂಡ್ಕೊಂಡು ಬಂದಿಲ್ಲ. ಅದಕ್ಕಾಗಿ ಕಳೆದುಕೊಳ್ಳುವುದರ ಬಗ್ಗೆ ನಮ್ಗೆ ಯಾವುದನ್ನು ಕಳೆದುಕೊಳ್ಳಿಕ್ಕೆ ಇಲ್ಲ. ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ಅದು ನಮ್ಮ ಗಳಿಕೆ ಆಗಿರ್ತದೆ, ಕಳೆದುಕೊಳ್ಳಿಕ್ಕೆ ಏನಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಉನ್ನತ ಮಟ್ಟದ ಸಮಿತಿಗಳು ತೆಗೆದುಕೊಳ್ಳುವಂತಹ ತೀರ್ಮಾನ ಏನಿದೆ ಅದರಲ್ಲಿ ಒಳಿತಿರ್ತದೆ. ಇವತ್ತು ನಾವು ADMKಯ ಪರವಾಗಿ ತೆಗೆದಿರುವಂತಹ ತೀರ್ಮಾನ ಮುಂದಿನ ದಿನಗಳಲ್ಲಿ ಏನಾದರೂ ಅದರ ಬಗ್ಗೆ ಒಳಿತು ಇರಬಹುದು. ಯಾಕಂತ ಹೇಳಿದ್ರೆ ಈಗ ಅಧಿಕಾರಕ್ಕೆ ಬೇಕಾಗಿ ಸ್ಥಾನ ಪಲ್ಲಟ ಮಾಡುವಂತಹ ಒಂದು ಇದರಲ್ಲಿದ್ದೇವೆ. ಆದ್ರೆ ಈ ದಿನದವರೆಗೂ ಕೂಡ ನಾವು AMDK ಜೊತೆ ಇದ್ದೇವೆ. ಅವರು ಸೋತು ಅಂತ ಹೇಳಿ ಅವರನ್ನ ಬಿಟ್ಟು ಮತ್ತೆ ಹೋಗ್ಲಿಲ್ಲ, ನಾವು ಅಲ್ಲೇ ಕಾಂಗ್ರೆಸ್ ಅಲ್ಲಿಲ್ಲ. ಕಾಂಗ್ರೆಸ್ ಅಲ್ಲಿಲ್ಲ. ಇದು ಅವರ ಅವಕಾಶವಾದಿ ರಾಜಕೀಯ ಇರ್ತದೆ. ನಾನು ಹೇಳುವಂಥದ್ದು, ಈಗ ನಮ್ಮ ಈ ಚರ್ಚೆಗಳು ಒಂದು ಗುರಿಯನ್ನ ತಲುಪುವಂತಹ ಒಂದು ಚರ್ಚೆ. ಯಾಕೆಂತ ಹೇಳಿದ್ರೆ ನನ್ನ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಟೋಟಲ್ ಆಗಿ ಈ ಭಾರತ ದೇಶದಲ್ಲಿ ಈ ಕೋಮುವಾದಿಗಳು ಅಥವಾ ಈ ಕೇಸರಿ ಭಯೋತ್ಪಾದಕರು ಏನು ಅವರ ಮೂಲೋತ್ಪಾಟನೆ ಆಗಬೇಕು. ಅವರು ಈ ದೇಶಕ್ಕೆ ಮಾರಕ, ಈ ದೇಶದ ಸಂವಿಧಾನ ವ್ಯವಸ್ಥೆಗೆ ಮಾರಕ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ, ಎಲ್ಲವನ್ನು ಕೂಡ ಒನ್ ಬೈ ಒನ್ ನಾಶ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟತೆ ಇದೆ. ಈ ದೇಶದ ಕಾನೂನನ್ನು ದುರುಪಯೋಗಪಡಿಸಿಕೊಂಡು, ಈಗ ದೇಶದ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು, ಇಲ್ಲಿಯ ಅಧಿಕಾರಿಗಳನ್ನು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ದೇಶದ ಜನತೆ ನೋಡ್ತಾ ಇದೆ. ಈ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳ ಜವಾಬ್ದಾರಿಗಳೇನು? ಬೇರೆ ಎಲ್ಲ ನೆಕ್ಸ್ಟ್, ಅಧಿಕಾರ, ಚುನಾವಣೆ, ಮತ್ತೊಂದು ಇನ್ನೊಂದು ಎಲ್ಲವೂ ನೆಕ್ಸ್ಟ್. ನಾವು ಒಂದು ಒಗ್ಗಟ್ಟಿನ ಮಂತ್ರವನ್ನ ಪಠಿಸುವಂತಹ ಆ ಒಂದು ಒಗ್ಗಟ್ಟಿನ ವಕ್ತಾರರಾಗಬೇಕು. ಅಲ್ಲ, ಯಾವ ಪಕ್ಷಗಳು BJPಯನ್ನ ಸೋಲಿಸಬೇಕು ಅಂತ ಹೇಳುವಂತಹ ಒಂದು ದೃಢ ನಿರ್ಧಾರದೊಂದಿಗೆ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇರತಕ್ಕಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಚಿಂತನರವರು ಹೇಳಬೇಕು, ಯಾರಿಲ್ಲ, ನಾವು ತಯಾರಿದ್ದೇವೆ. BJPಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜಕೀಯ ಪಕ್ಷಗಳೊಂದಿಗೂ ಕೂಡ ಮೈತ್ರಿ ಆಗಿರಲಿ, ಹೊಂದಾಣಿಕೆಯ ರಾಜಕೀಯವಾಗಿರಲಿ, ಏನು ಮಾಡಲಿಕ್ಕೂ ಕೂಡ ಜನರ ಹಿತದೃಷ್ಟಿಯಿಂದ ಮತ್ತು ನಮಗೆ ಸಿಗಬೇಕಾಗಿರುವಂತಹ ಹಕ್ಕುಗಳು ಅದು ಸಾಮಾಜಿಕ ನ್ಯಾಯದ ಮೂಲಕ ಸಿಗುವಂತ ಆಗುವುದಾದರೆ ಎಲ್ಲ ವಿಧದ ಹೊಂದಾಣಿಕೆ ಮತ್ತು ಮೈತ್ರಿಗಳಿಗೆ ನಾವು ಸಿದ್ಧವಾಗಿದ್ದೇವೆ. ಬೇರೆ ಯಾವ ಪಕ್ಷ ಸಿದ್ಧವಾಗಿದೆ ಅಥವಾ ಅದಕ್ಕೆ ಒಂದು ಒಳ್ಳೆಯ, ಈಗ ಇಂಡಿಯಾ ಮೈತ್ರಿಕೂಟ ಅಂತ ಹೇಳ್ತಾರೆ. ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಎಷ್ಟು ಗೊಂದಲಗಳಿದೆ. NCP ಏನ್ ಮಾಡ್ತಾ ಇದೆ, ಅಥವಾ ಮಮತನೇ ಎದ್ದೋಗ್ಬಿಟ್ಟು ಪರಸ್ಪರ. ನಾನು ಹೇಳುವಂಥದ್ದು, ಈ ದೇಶದಲ್ಲಿರ್ತಕ್ಕಂತಹ ಈ ಕೇಸರಿ ಭಯೋತ್ಪಾದನೆಯನ್ನ ನಿರ್ಮೂಲನೆಗೊಳಿಸಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಅವರ ಎಲ್ಲ ವಿಧದ ಈ ಮೇಲು ಕೀಳು, ನಾನು ಅಲ್ಲಿ ರೂಲಿಂಗ್ ಅಲ್ಲಿ ಇದೆಲ್ಲವನ್ನ ಬಿಟ್ಟು ಒಂದು ಸಮಾನ ಮಂತ್ರ ಪಠಿಸಿದ್ರೆ ಖಂಡಿತ ಇಂಡಿಯಾಕ್ಕೆ ಒಂದು ಸಕ್ಸಸ್ ಸಿಗ್ತದೆ. ಅದು ಇಲ್ಲದೆ ಹೋದ್ರೆ, ಇದು ಫಸ್ಟ್ ನಾವು ಮಾಡಬೇಕಾಗಿರುವಂತಹ ಕೆಲಸ, BJPಯನ್ನು ದೇಶದಿಂದ ಒದ್ದೋಡಿಸಬೇಕು. ಅನಂತರ ನಾವು ಒಗ್ಗಟ್ಟಾಗಿದ್ರೆ ಅವರನ್ನ ಒದ್ದೋಡಿಸ್ಲಿಕ್ಕೆ ಸಾಧ್ಯ ಇದೆ. ಅನಂತರ ಕೂತು ನಾವು ಯೋಚನೆ ಮಾಡುವ ಏನ್ ಮಾಡ್ಬೇಕು. ಕಾಂಗ್ರೆಸ್ ಹತ್ರ ರೆಡಿ ಇದ್ದೀರಿ ನೀವು? ಕಂಪೇರ್ ಟು BJP ಕಾಂಗ್ರೆಸ್ ಬೆಟರ್ ಅಂತೀರಾ ನೀವು? ಕಾಂಗ್ರೆಸ್ ಕಂಪೇರ್ ಟು BJP ಅಲ್ಲಲ್ಲ, BJPಯನ್ನ ಕಂಪೇರ್ ಮಾಡುವಾಗ BJPಗಿಂತ ಇನ್ನೆಲ್ಲ ರಾಜಕೀಯ ಪಕ್ಷಗಳು ಕೂಡ ಬೆಟರ್. ಸೈದ್ಧಾಂತಿಕವಾಗಿ ಯಾಕೆಂತ ಹೇಳಿದ್ರೆ ನಾವು BJPಯನ್ನ ನಮ್ಮ ಮುಖ್ಯ ಶತ್ರುಗಳಾಗಿ ಕಾಣ್ತೇವೆ.
ಆದ್ದರಿಂದ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಬೇಕಾಗಿ ನಾವು ಯಾವುದೇ ವಿಧದ ಕಾಂಪ್ರಮೈಸ್ಗೂ ಈಗಲೂ ಸಿದ್ಧವಿದ್ದೇವೆ. ನಾವು JDS ನೊಂದಿಗೆ ಮೈತ್ರಿಯನ್ನ ಮಾಡಿದ್ದೇವೆ, ನಾವು BSP ಯೊಂದಿಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ, ನಾವು DMK ಯೊಂದಿಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ. ಬಿಹಾರದಲ್ಲೂ ಕೂಡ ನಾವು ಅಲಯನ್ಸ್ ನಲ್ಲಿದ್ದೆವು, ಪಪ್ಪು ಯಾದವ್ ರವರ ಪಾರ್ಟಿ ಜೊತೆ, ಅದೇ ರೀತಿ ಆಜಾದ್ ಸಮಾಜ್ ಪಾರ್ಟಿ, ಹೀಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳೊಂದಿಗೆ ನಾವು ಮೈತ್ರಿಯನ್ನ ಮಾಡಿಕೊಂಡಿದ್ದೇವೆ. ಮತ್ತು ಹಲವಾರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು SDPI ಅಧಿಕಾರದ ಭಾಗವಾಗಲಿಕ್ಕೆ ಬೇಕಾಗಿ ಆ ಸಂದರ್ಭದಲ್ಲೂ ಕೂಡ ನಾವು ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ. ಅಂದ್ರೆ ಈ ವಿಚಾರದಲ್ಲಿ ಬಿಜೆಪಿಯನ್ನು ದೂರವಿಡುವಂತಹ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನ ಎಲ್ಲೂ ಕೂಡ ನಾವು ತೋರಿಸಿಲ್ಲ. ಅದಕ್ಕೆ ನಮ್ಮ ರಾಜಕೀಯ ಸ್ಪರ್ಧಿಗಳು ಇದ್ರೂ ಕೂಡ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಅನ್ನ. ನಿಮಗೆ ಕಾಂಗ್ರೆಸ್ಸಿನ ರಿಸರ್ವ್ ವರ್ಷ ದಾವಣಗೆರೆ ಮೊನ್ನೆ ಭಾಷಣ ಮಾಡಬೇಕಾದ್ರೆ ಕೋಮುವಾದಿಗಳಂತ ಕರೆದಿದ್ದಾರೆ, ಬಿಜೆಪಿನ ಕೋಮುವಾದಿಗಳು, ನೀವು ಕೋಮುವಾದಿಗಳಂತ ಕರೆದಿದ್ದಾರೆ. ಈಗ ನಿಮಗೆ ಎಕ್ಸಾಂಪಲ್, ಈಗ ತುಂಬ ವೈಯಕ್ತಿಕವಾದಂಥ ಪ್ರಶ್ನೆ ಇದು. ನೀವು ಮಂಗಳೂರು ಮೂಲದವ್ರು, ನೀವು ಮಂಗಳೂರಿನಲ್ಲಿ ಕಮ್ಯುನಲ್ ಕ್ಲಾಶಸ್ಸು, ಕೊಲೆಗಳು ಇದೆಲ್ಲದೂ ಕೂಡ ನೀವು ಭಾಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ರಿ. ಒಂದು ಹಿಂದುವಿನ ಕೊಲೆ, ಅದಕ್ಕೊಂದು ಮುಸ್ಲಿಂ ರಿವೆಂಜ್, ಒಂದಕ್ಕೊಂದು ಹೆಣಗಳು ಬೀಳ್ತಾನೆ ಬಂದಿದೆ, ಇದನ್ನು ಹತ್ತಿರದಿಂದ ನೋಡಿದ್ದೀರಿ. ರೀಸೆಂಟಾಗಿ ನಿಮ್ಮ ಮೇಲೆ ಒಂದು ಪ್ರಚೋದನಕಾರಿ ಭಾಷಣ ಮಾಡಿದಿರಿ ಅಂತ ಒಂದು ಕೇಸ್ ಕೂಡ ಆಯಿತು. ಇನ್ನು 6 ತಿಂಗಳೇನೋ ಜೈಲಾಯ್ತು ಅಂತ ಮಾತಾಡಿದ್ವಿ. ನಾನು ನಿಮ್ಗೆ ಜೈಲು ಶಿಕ್ಷೆ ಆದಮೇಲೆ ಒಂದು ಸಲ ಫೋನ್ ಮಾಡಿ ಮಾತಾಡಿದೆ, ಮನೆಯಲ್ಲೆಲ್ಲ ಇದ್ರಿ ನೀವು ಆ ಟೈಮಲ್ಲಿ. ನಾವು ಒಂದು ಸ್ನೇಹಿತ ತಮಾಷೆಗೆ ಮಾತಾಡ್ತಾ ಇದ್ವಿ, ಏನದು ಪ್ರಚೋದನಕಾರಿ ಭಾಷಣ? ಆ ಲೆಕ್ಕದಲ್ಲಿ ಕರ್ನಾಟಕ ಪ್ರಭಾಕರ್ ಭಟ್ ಅಂತವ್ರು ಮಾಡಿದಂಥ ಪ್ರಚೋದನಕಾರಿ ಭಾಷಣಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಜೀವದ ಶಿಕ್ಷೆಗಳಾಗ್ಬಿಡ್ತಾವಲ್ಲಿ, ಆ ಪ್ರಮಾಣದಲ್ಲಿದೆ. ಪ್ರಚೋದನಕಾರಿ ಭಾಷಣಗಳ ಕಾರಣಕ್ಕೆ ಮಂಗಳೂರಿನಲ್ಲಿ ಕಮ್ಯುನಲ್ ವೈಲೆನ್ಸ್ಗಳಾಗ್ತವೆ. ಈ ಲೀಡರ್ಗಳು ಮಾಡುವಂಥ ಪ್ರಚೋದನಕಾರಿ ಭಾಷಣಗಳ ಕಾರಣಕ್ಕೆ ಅಮಾಯಕ ಬಡವರ ಹುಡುಗರು ಕೊಲೆಗಳಾಗ್ತವೆ. ಈ ಒಂದು ಪಾರ್ಟ್ ಒಳಗಡೆ ನಿಮ್ಗಳ ಪಾತ್ರ ಇದೆಯಾ ಸರ್? ನೋಡಿ, ನಾನು ಈಗಲೂ ಕೂಡ ಪ್ರಮಾಣ ಮಾಡಿ ಹೇಳ್ತೇವೆ, ನಾವು ಯಾವುದೇ ಕಾರಣಕ್ಕೂ ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನು ಇದುವರೆಗೂ ಮಾಡಲಿಲ್ಲ. ನಾವು ಮಾತನಾಡಿರುವಂಥದ್ದು ಬಿಜೆಪಿಯ ವಿರುದ್ಧ. ಬಿಜೆಪಿ ನಿಮ್ದೊಂದು ತಾಂಟ್ರೆ ಬಾ ತಾಂಟ್ ಅಂತ ಆಯ್ತು. ಯಾವುದಾಗಿರ್ಲಿ, ಸಂಘ ಪರಿವಾರದೊಂದಿಗೆ ನಮಗೆ ಹೇಳಲಿಕ್ಕಿರುವಂತಹ ಮಾತು, ಪದೇ ಪದೇ ಹೇಳುವಂತಹ ಮಾತು ಅದೇ ಆಗಿರ್ತದೆ. ನೀ ತಾಂಟ್ರೆ ಬಾ ತಾಂಟ್, ನೀ ತಾಂಟ್ರೆ ಬಾ ತಾಂಟ್. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನಕ್ಕೊಬ್ಬ ಬಿಜೆಪಿಯ ಭಾಷಣಕಾರರು ಅಥವಾ ಸಂಘ ಪರಿವಾರದ ಭಾಷಣಕಾರರು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ, ಮುಸ್ಲಿಂ ಸಮುದಾಯದ ಬುರ್ಕವನ್ನ ಟಾರ್ಗೆಟ್ ಮಾಡಿ, ನಮ್ಮ ಮುಂಜಿಯ ಬಗ್ಗೆ ಟಾರ್ಗೆಟ್ ಮಾಡಿ, ಮಸೀದಿ ದರ್ಗಾಗಳ ಬಗ್ಗೆ ಟಾರ್ಗೆಟ್ ಮಾಡಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತು ಅಮಾಯಕ ದನದ ವ್ಯಾಪಾರಿಗಳಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ನಾವು ಆ ನಾಯಕರುಗಳಿಗೆ ಟಾಂಗ್ ಕೊಟ್ಟಿರುವಂಥದ್ದು. ನೀವು ಆ ಸಣ್ಣ ಪುಟ್ಟ ಬಡಪಾಯಿಗಳ ಮೇಲೆ ನಿಮ್ಮ ದರ್ಪವನ್ನ ತೋರಿಸಬೇಡಿ. ನಿಮಗೆ ನಿಜವಾದಂತಹ ತಾಕತ್ತಿದ್ರೆ ನಮ್ಮ ಹತ್ರ ನೀವು ತಾಂಟಿ, ನಾವು ಅದಕ್ಕೆ ತಯಾರಾಗಿರುವಂತವರು ಅಂತ ಹೇಳಿ ನೇರವಾಗಿ ಹೇಳಿರುವಂತದ್ದು. ಅಂದ್ರೆ ನೀವು ಅಮಾಯಕರನ್ನ ಹೊಡೆದು ಬಡ್ದು ಅದ್ ಮಾಡಬೇಡಿ, ನೀವು ಬನ್ನಿ, ನಾವು ರೆಡಿ ಇದ್ದೇವೆ. ಅದು ಎದುರು ಬದ್ರ ಅದು ರೆಡಿ ಇದ್ದೇವೆ, ಅಥವಾ ನಿಮ್ಮ ಬೇರೆ ಏನಾದ್ರೂ ಇದಿದ್ರೆ ಅದಕ್ಕೂ ಕೂಡ ತಯಾರಿ. ನೇರವಾಗಿ ಕೋಮುವಾದಿಗಳನ್ನ ಅಲ್ವಾ, ನೇರವಾಗಿ ಹೇಳಿರುವಂತದ್ದು. ಆದ್ದರಿಂದ ಅದು ಹೇಗೆ ಇದಾಗ್ತದೆ, ಪ್ರಚೋದನಕಾರಿ ಆಗ್ತದೆ ಅಂತ ಹೇಳಿ ನನಗೆ ಅಲ್ಲ, ಕೇಸ್ ಆಗ್ತದೆ. ಇಲ್ಲಿಯ ವ್ಯವಸ್ಥೆ ಆ ರೀತಿ ಇದೆ. ನೋಡಿ, ಭಾರತ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನ ಏನ್ ಹೇಳ್ತೇವೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತೇವೆ. ಅವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿದವರು. ಬಿಜೆಪಿಗೆ ಬ್ರಿಟಿಷರಿಗೆ ಸಹಕಾರ ಮಾಡಿದವರನ್ನ ಏನ್ ಹೇಳ್ತೇವೆ, ದೇಶದ್ರೋಹಿಗಳು ಅಂತ ಹೇಳ್ತೇವೆ. ಆ ಕಾಲಘಟ್ಟದಲ್ಲಿ ಬಿಜೆಪಿಯ ಬ್ರಿಟಿಷರ ಜೊತೆ ನಿಂತಿರುವಂತದ್ದು ಯಾರು? ಇದೇ ಸಾರ್ವರ್ಕ್ನ ಸಂತಾನಗಳು ಅಲ್ವಾ? ಆಗ ಬಿಜೆಪಿಗರನ್ನ ನಾವು ಏನ್ ಹೇಳ್ಬೇಕು, ದೇಶದ್ರೋಹಿಗಳು ಅಂತ ಹೇಳ್ಬೇಕು. ಒಂದು ಸಾಮಾನ್ಯ ಪ್ರಶ್ನೆ ಚಿಂತನ್ ರಾವ್, ನಾನು ಬಹಳಷ್ಟು ಸಲ ನನ್ನ ಮನಸ್ಸಿನಲ್ಲಿ ಏನಂತ ಹೇಳಿದ್ರೆ, ಇದು ಭಾರತ ದೇಶ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ಡಿಕ್ಲೇರ್ಡ್ ಅಲ್ವಾ? ಸರ್ವ ಜನಾಂಗದ ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್ಸ್ ಹೇಳ್ಬಿಟ್ಟಿದೆ. ಧರ್ಮ ಜಾತಿ ಯಾವುದು ಕೂಡ ಇಲ್ಲ. ಧರ್ಮ ಆದ್ರೂ ಕೂಡ ಸರ್ಕಾರದ ಅಧೀನದಲ್ಲೇ ಇಲ್ಲಿ ಬಹಳಷ್ಟು ಪೂಜಾ ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನಗಳು ಎಲ್ಲವೂ ಕೂಡ ನಡೀತಾ ಇದೆ. ಅದನ್ನ ದೇಶದ ಜನತೆ ಸಹಿಸಿಕೊಳ್ತಾನೂ ಇದೆ. ಆದ್ರೆ ಈ ದೇಶವನ್ನ
ಹಿಂದೂ ರಾಷ್ಟ್ರ ಮಾಡ್ತೇವೆ ಅನ್ನುವಂಥದ್ದು ದೇಶದ್ರೋಹನೋ ಅಲ್ವೋ? ಈ ದೇಶವನ್ನ ನಾವು ಹಿಂದೂ ರಾಷ್ಟ್ರ ಮಾಡ್ತೇವೆ. ಸಿಂಪಲ್ ಕ್ವಶನ್. ನಮ್ಮ ಸಂವಿಧಾನದ ವಿರುದ್ಧ, ವಿರುದ್ಧ ಸಾರ್ವಭೌಮತ್ವದ ವಿರುದ್ಧ, ವಿರುದ್ಧ ಸಾಮರಸ್ಯದ ವಿರುದ್ಧ ಅಂತ ವಿರುದ್ಧ. ಹೇಳುವಾಗ ಅವರು ದೇಶದ್ರೋಹಿಗಳು ತಾನೆ. ಆ ದೇಶದ್ರೋಹಿಗಳು ಅಂತ ಹೇಳಲಿಕ್ಕೆ ನಮಗ್ಯಾಕೆ ಭಯ? ಇಲ್ಲಿರ್ತಕ್ಕಂತಹ ಹೇಳ್ಕೊಳ್ತಾರಲ್ಲ ನಾವು ಜಾತ್ಯತೀತ ನಾಯಕರು ಅಂತ ಹೇಳಿ, ಅವರಿಗೆ ಯಾಕೆ ಭಯ? ಅದರ ವಿರುದ್ಧ ಭಯವಿಲ್ಲದೆ ರಿಯಾಜ್ ಫರಂಗಿಪೇಟೆ ಮಾತನಾಡಿದಾಗ, ಮಜೀದ್ ಕೂಡ್ಲಿಪೇಟೆ ಮಾತನಾಡಿದಾಗ, ಅಫ್ಸರ್ ಕೂಡ್ಲಿಪೇಟೆ ಮಾತನಾಡಿದಾಗ ನಾವೇನಾಗ್ತೇವೆ? ಕೋಮುವಾದಿಗಳಾಗ್ತೇವೆ, ದ್ವೇಷ ಭಾಷಣಕಾರರಾಗ್ತೇವೆ. ಇದು ಇಲ್ಲಿಯ ವ್ಯವಸ್ಥೆ. ನೀವು ಅಲ್ಪಸಂಖ್ಯಾತ ಮುಸಲ್ಮಾನ್ ನಿಮಗೆ ಪಾಕಿಸ್ತಾನ ಕೊಟ್ಟಿದ್ದು ಹೋಗ್ರ ಅಂತಾರೆ ಅವರು. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದುಕೊಂಡು ಬರುವವರು ಮತ್ತೆ ಪಾಕಿಸ್ತಾನದ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿರುವವರು ಯಾರು ಅಂತ ಹೇಳಿ ಇಡೀ ದೇಶದ ಜನರಿಗೆ ಗೊತ್ತಿದೆ. ಈ ದೇಶದ ಆಂತರಿಕ ಭದ್ರತೆ ಮಾಹಿತಿಗಳನ್ನ ಸೋರಿಕೆ ಮಾಡಿದವರು ಇದೇ ಸಂಘ ಪರಿವಾರದ ವ್ಯಕ್ತಿಗಳು. ಬಹಳಷ್ಟು ಪುರಾವೆಗಳು ನಮ್ಮ ಕೈಯಲ್ಲಿ ಇದೆ. ಇವರು ಮತ್ತೆ ಈ ಮುಸ್ಲಿಮರನ್ನ ಪಾಕಿಸ್ತಾನದ ಬಗ್ಗೆ ಕಂಪೇರ್ ಮಾಡುವಂತಹ ಇಲ್ಲಿವರೆಗೂ ನಾವು ಈ ಮಣ್ಣಿನಲ್ಲಿ ಹುಟ್ಟಿದವರು, ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತಹ ಒಂದು ಸಂಸ್ಕೃತಿಯನ್ನ ಹೊಂದಿರುವವರು. ನಮ್ಗೆ ಪಾಕಿಸ್ತಾನದ ಯಾಕೆ ಆ ಅವಾಂತರಗಳೆಲ್ಲ ನಮ್ಗೆ ಅದು ಬೇಕಾಗಿಯೇ ಇಲ್ಲ. ಸುಮ್ಮನೆ ರಾಜಕೀಯಕ್ಕೆ ಬೇರೆ ಏನು ಕೆಲಸ ಇಲ್ಲ. ಪಾಕಿಸ್ತಾನ ಮುಸಲ್ಮಾನರು ಬುರ್ಕಾ ಮತ್ತೊಂದು ಇನ್ನೊಂದು ಇದನ್ನ ಇಟ್ಟು ರಾಜಕೀಯವನ್ನ ಮಾಡ್ತಾರೆ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ನಾನು ಇಲ್ಲಿವರೆಗೂ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮ ಹತ್ರ ಉತ್ತರವನ್ನು ಬಯಸಿದೆ. ಈ ಪಾಕಿಸ್ತಾನ ಅಂದ ತಕ್ಷಣ ಮಾತ್ರ ನಕ್ಕದೆ ನಾನು. ನನಗೆ ಅದರಂತ ದೊಡ್ಡ ಕಾಮಿಡಿ ನನ್ನ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಇವತ್ತು ಆಗ್ಲಿಲ್ಲ. ಖಂಡಿತ ದಿನ ಬೆಳಗ್ಗೆ ಪಾಕಿಸ್ತಾನಕ್ಕೆ ಹೋಗಿ ನಿಮ್ಮ ದೇಶಕ್ಕೆ ಹೊಂದ್ಬಿಟ್ವಲ್ಲ ಅಂತ. ದಿನ ಬೆಳಗ್ಗೆ ಭಾರತದಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ, ಇವ್ರದ್ದು ಒಂದು ಅಖಂಡ ಭಾರತದ ಪರಿಕಲ್ಪನೆ ಇದೆ. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ ಸೇರಿಸಿ ಈ ಕಡೆ ಬರ್ಮಾ, ಆ ಕಡೆ ಇನ್ನೊಂದು ಯಾವುದೋ ಶ್ರೀಲಂಕಾ ಎಲ್ಲ ಸೇರಿಸ್ಕೊಂಡು ಅಖಂಡ ಭಾರತ ಮಾಡುವುದೇ ನಮ್ಮ ಸಂಕಲ್ಪ ಅಂತ ಮೊನ್ನೆ ಒಂದು ಪೋಸ್ಟ್, ಅದಕ್ಕೆ ನಾನು ಬರ್ದಾಕಿದ್ದೆ. ಪಂಜಿನ ಮೆರವಣಿಗೆ ಮಾಡ್ತಾರೆ, ಅದಕ್ಕೆ ನಾನೊಂದು ಪೋಸ್ಟ್ ಹಾಕಿದ್ದೆ. ಏನರ ಮಾಡ್ತಾರೆ ಅಖಂಡ ಭಾರತ ಅಲ್ಲಪ್ಪ. ಈಗ ಇಲ್ಲಿರುವಂಥ ಮುಸಲ್ಮಾನರನ್ನೇ ದಿನ ಬೆಳಗ್ಗೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಕಾಮಿಡಿ ಮಾಡ್ತಾ ಇರ್ತೀರ. ಕಾಮಿಡಿ ಅದನ್ನು ಕಾಮಿಡಿ ಅನ್ನೋದು ನಾನು ಕಾಮಿಡಿ ಮಾಡ್ತಾ ಇರ್ತೀರ. ಈ ದೇಶ ನಿಮ್ಮ ಅಪ್ಪಂದ್ರದಲ್ಲ, ಎಲ್ಲರ ಅಪ್ಪಂದ್ರ ದೇಶ ಇದು. ಓಕೆ, ಈಗ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ನಿಮ್ಮ ಅಖಂಡ ಭಾರತದೊಳಗೆ ಬಂದರೆ ಅವ್ರನ್ನ ಯಾವ ದೇಶಕ್ಕೆ ಹೋಗಿ ಹೇಳ್ತೀರ ನಾಳೆ? ಅಲ್ಲ, ಯಾಕಂದ್ರೆ ಅದನ್ನ ಪಾಪ ಅದನ್ನ ಸಿಟಿಗೆ ಹಾಕೊಂಡಿದ್ರು. ಅಖಂಡ ಭಾರತದ ಪೋಸ್ಟ್ ಕೂಡ ಅವರು ಕೂಡ ಹಾಕೊಂಡಿದ್ರು. ಅಂದ್ರೆ ಈ ದೇಶದಲ್ಲಿರುವಂತ ಮುಸಲ್ಮಾನರನ್ನೇ ಸಹಿಸದ ಪಾಲಿಟಿಕ್ಸ್ ಮಾಡ್ತಾ ಇರುವಂತ ಇವರು ನಾಳೆ ಅಲ್ಲಿನ ಮುಸಲ್ಮಾನರನ್ನು ಸೇರಿಸಿ ಅಖಂಡ ಭಾರತ ಮಾಡ್ತಾರೆ ಅನ್ನುವಂತಹ ಸುಳ್ಳಿನ ಮೂಲಕ ಇನ್ನಷ್ಟು ಈ ಮೆದುಳುಗಳನ್ನ ಹಾಳು ಮಾಡೋ ಕೆಲಸವನ್ನ ಮಾಡ್ಕೊಂಡು ದಯವಿಟ್ಟು ರಿಪೇರಿ ಮಾಡ್ಕೊಳ್ರಪ್ಪ. ಮೆದುಳು ವೆರಿ ಕ್ಲಿಯರ್ ಆಗಿದೆ. ಮುಸಲ್ಮಾನ ರಾಷ್ಟ್ರಗಳೆಲ್ಲ ಒಗ್ಗಟ್ಟಾಗಿದ್ರೆ ಸೇರಿದ್ರೆ ಅದು ಅಖಂಡ ಭಾರತ ಆಗಲ್ಲ, ಅಖಂಡ ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಅಖಂಡ ಮುಸ್ಲಿಂ ಭಾರತ ಆಗ್ತದೆ. ಇಲ್ಲಿನ ಮುಸಲ್ಮಾನ ಯಾವುದೇ ಕಾರಣಕ್ಕೂ ಈ ರಾಷ್ಟ್ರವನ್ನ ಮುಸ್ಲಿಂ ರಾಷ್ಟ್ರ ಆಗಲಿ ಅಂತ ಕೂಡ ಬಯಸಲ್ಲ. ಎಸ್ಟಿಪಿ ಬಯಸುತ್ತಾ? ಇಲ್ಲ, ಖಂಡಿತ. ನಾಳೆ ಮುಸ್ಲಿಂ ರಾಷ್ಟ್ರ ಆಗಬೇಕು ಅನ್ನೋ ಹಪಾಪಿ ಇದೆಯಾ ನಿಮ್ಗೆ? ಇಲ್ಲಿಯ ಸಂವಿಧಾನದ ಆಶಯಗಳೇನಿದೆ ಅದಕ್ಕೆ ಅನುಗುಣವಾಗಿ ಭಾರತ ದೇಶ ಮುಂದುವರಿಬೇಕು. ಎಸ್ಟಿಪಿ ಪಕ್ಷ ಸಂವಿಧಾನ ಉಳಿಸೋ ಕೆಲಸ ಮಾಡ್ತಾ ಇದೆ. ಖಂಡಿತ. ಸಂವಿಧಾನ ಏನ್ ಹೇಳ್ತದೆ ಅದೇ ಅಂತಿಮ. ಅದರ ಆಚೆಗೆ ಬೇರೆ ಸಂವಿಧಾನ ತರಬೇಕು, ಮುಂದೊಂದು ದಿನ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು, ಯಾವುದೇ ಪರಿಕಲ್ಪನೆ ಇಲ್ಲ. ಅದನ್ನ ಇರುವಂತಹ ಜನ, ಅಂತಹ ಯೋಚನೆ ಇರ್ತಕ್ಕಂತಹ ಜನ ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ. ಇದು ನಮ್ಮ ದುರಂತ. ಇದು ಬದಲಾಗಬೇಕಿದ್ರೆ ಒಗ್ಗಟ್ಟಿನ ಮಂತ್ರ ಪಠಿಸಬೇಕು. ರಾಜಕೀಯ ಪಕ್ಷಗಳು ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದಾಗಿ ನಿಂತು ಬಿಜೆಪಿಯ ವಿರುದ್ಧ, ಈಗ ನಮ್ಮ ವಿರುದ್ಧ ಪೌರುಷ ತೋರಿಸ್ತಾ ಇರುವಂತಹ ಜಾತ್ಯತೀತ ನಾಯಕರಿದ್ದಾರಲ್ಲ, ಅವರ ಪೌರುಷವನ್ನ ಬಿಜೆಪಿ ವಿರುದ್ಧ ತೋರಿಸಬೇಕು. ಅವರ ಕೋಪವನ್ನ ಬಿಜೆಪಿ ವಿರುದ್ಧ ತೋರಿಸಬೇಕು. ಹಾಗೆ ತೋರಿಸಿದ್ರೆ ನಮ್ಮ ನಾಡಿಗೆ ಒಳ್ಳೇದಾಗ್ತದೆ. ಸರ್, ಈಗ ರಿಯಾಜ್ ಫರಂಗಿಪೇಟೆ ಅವರ ಮೇಲೆ ಮ್ಯಾಕ್ಸಿಮಮ್ ಪ್ರಚೋದನಕಾರಿ ಭಾಷಣ, ಆ ಭಾಷಣ, ಈ ಭಾಷಣ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಬೋದು. ಆದರೆ ಈ ಹೊಟ್ಟೆ ತುಂಬಿದಂತಹ ಸಂತೃಪ್ತರಾಗಿರುವಂತಹ ನೂರಾರು ಸಾವಿರಾರು ಕೋಟಿ ಆದಾಯವನ್ನು ಮಾಡಿಕೊಂಡಿರುವಂತಹ ಆ ನಾಯಕರು ಮಾತಾಡಿದ್ರೆ ಬೆಳಗ್ಗೆ ಇಡಿ ಕಳಿಸ್ತಾರೆ, CBI ಕಳಿಸ್ತಾರೆ, IT ಕಳಿಸ್ತಾರೆ. ಅವ್ರಿಗೆ ಭಯ ಇದೆ ಸರ್, ಅದಕ್ಕೆ ಮಾತಾಡೋ. ನಿಮಗೆ ಭಯ ಇಲ್ಲ, ನೀವು ಮಾತಾಡ್ತಿದ್ದೀರಾ. ಯಾಕಂದ್ರೆ ನೀವು ಕಳ್ಕೊಳ್ಳೋದೇನಿಲ್ವಲ್ಲ. ಖಂಡಿತವಾಗಿ ನೀವು ಟ್ರೈನಲ್ಲಿ ಓಡಾಡ್ಕೊಂಡು ಜನಸಾಮಾನ್ಯ ಕೂಡ 100-200 ರೂಪಾಯಿಯಲ್ಲಿ ಪಕ್ಷ ಕಟ್ತಾ ಇದ್ದೀರಾ. ಖಂಡಿತವಾಗಿ ನಿಮಗೆ ನೀವು ಕಳ್ಕೊಳ್ಳೋದಿಲ್ವಲ್ಲ. ಏನ್ ಕಳ್ಕೊಳ್ಳಿಕ್ಕಿಲ್ಲ.
ಅವ್ರು ಕಳ್ಕೊಳಕ್ಕಿದ್ದಾನೆ ಪಾಪ. ಈಗ ನನ್ನ ಮನೆಗೇನೆ ಬಂದು ಎನ್ಐ ಅವರು 9 ಗಂಟೆಗಳ ಕಾಲ ಗಾಡಿ ಎಲ್ಲ ಹೋದ್ರು. ಹರಿದ ಬಟ್ಟೆಗಳು ಸಿಗ್ಬೋದು, ಅಥವಾ ನಾನು ಪ್ರವಾಸಕ್ಕೆ ಕೊಂಡೋಗುವಂತಹ ಬ್ಯಾಗ್ ಸಿಗ್ಬೋದು. ಅದು ಬಿಟ್ಟರೆ ಬೇರೆ ಏನ್ ಸಿಗ್ತದೆ ಅಲ್ವಾ? ನನ್ನ ತಾಯಿ ಕೇಳಿದ್ರು, ಏನ್ ಇವ್ರು ಬಂದ ಉದ್ದೇಶ ಏನು, ಏನಾದ್ರೂ ಇದೆಯಾ ಇಲ್ಲಿ, ಏನಾದ್ರೂ ಕೊಂಡೋದ್ರ? ಅಂದ್ರೆ ಆ ವಯಸ್ಸಾದವರಿಗೆ ಕೂಡ ಅರ್ಥ ಆಗ್ತದೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದು ಕೇಸ್ ಏನೋ ಆಯ್ತಲ್ಲ, ಏನಾಯ್ತು, ಕ್ಲಿಯರ್ ಆಯ್ತು? ಇಲ್ಲ, ಅದು ಜಿಲ್ಲಾ ನ್ಯಾಯಾಲಯಕ್ಕೆ ಅಪೀಲ್ಗೆ ಹೋಗಿದ್ದೇನೆ. ಅಲ್ಲಿಂದ ನಮ್ಮ ಫೇವರ್ ಆಗ್ತದೆ ಅನ್ನುವಂಥ ಭರವಸೆ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಭರವಸೆ ಇದೆ. ಅದಕ್ಕಾಗಿ ಈ ದಿನದವರೆಗೂ ಕೂಡ ಗಟ್ಟಿ ಧ್ವನಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದೆ ಸಕ್ಸಸ್ ಸಿಗ್ತದೆ ಅನ್ನುವಂತಹ ಭರವಸೆ ಇದೆ. ಜನರು ನಮ್ಮೊಂದಿಗೆ ನಿಲ್ತಾರೆ, ಒಂದು ಬದಲಾವಣೆಯ ಗಾಳಿ ಬರ್ತದೆ. ಆವಾಗ ನಮ್ಮ ನಾಯಕತ್ವದ ನೈಜವಾದಂತಹ ಒಂದು ಶಕ್ತಿಯನ್ನು ತೋರ್ಪಡಿಸುವಂತಹ ಒಂದು ಅವಕಾಶವನ್ನ ನಮ್ಮ ಕ್ಷೇತ್ರದ ಜನತೆ, ದೇಶದ ಜನತೆ, ರಾಜ್ಯದ ಜನತೆ ಮಾಡಿಕೊಟ್ರೆ ಖಂಡಿತವಾಗಿಯೂ ಅವರ ಇಚ್ಛೆಯಂತೆ ಜನಸೇವೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಮುಗಿಸೋಣ ಅಲ್ವಾ? ಎಸ್, ಈಗ ಒಂದು ವೈಂಡ್ ಅಪ್ ಮಾಡೋಣ. ನಾನು SDPI ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿ ಭಾಷಣಕಾರನಾಗಿ ಹೋಗಿದ್ದೀನಿ, ಮಾತನಾಡಿದ್ದೀನಿ. ಕಾಂಗ್ರೆಸ್ಸನ್ನು ಟೀಕಿಸಿದ್ದೀನಿ, BJP ಬಿಡಿ, BJPನ ಒಪ್ಪೋಕ್ಕೆ ಸಾಧ್ಯ ಅಲ್ಲ ಅಂದಮೇಲೆ ಅದನ್ನು ಟೀಕಿಸ್ತಾನೆ ಇರಬೇಕು. ದಾವಣಗೆರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಓಕೆ SDPI ಓಟ್ ಹಾಕಿ ಅವ್ರು ಕಾಸು ಕೊಟ್ಟರೆ ಇಸ್ಕೊಳ್ಳಿ, ಮುಸಲ್ಮಾನರು ಈ ಪ್ರಮಾಣದಲ್ಲಿ ಕಡೆಗಣನೆ ಮಾಡಿದ್ರೆ ಹೇಗೆ? ಅದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುವಂಥ ಕ್ಷೇತ್ರ. ಅಟ್ಲೀಸ್ಟ್ ಒಂದು ಕೊಡ್ರಿ, ಅವರಿಗೆ ಅವಕಾಶ ಕೊಡ್ರಿ. ಬೈ ಎಲೆಕ್ಷನ್ ಅಟ್ಲೀಸ್ಟ್ ಕೊಡಿ, ನೆಕ್ಸ್ಟ್ ನೋಡ್ಕೊಳ್ಳಿ. ನೀವು ಕೊಡಬೇಕಲ್ಲ, ಬರೀ ಓಟ್ ಹಾಕ್ಸ್ಕೊಂಡ್ರೆ ಹೆಂಗೆ 92% ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತೀರಿ ಬ್ರದರ್ಸ್ ಅಂತ. ಹಾಗೆ ಮಾತಾಡಿದ್ದಕ್ಕೆ SDPI ಇವನು ಅದು ಇದು ಅಂತೆಲ್ಲ ಮಾತಾಡಿದ್ರೆ ಆ ಟೈಮಲ್ಲಿ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಬೇರೆ ರೀತಿಯಲ್ಲಿ ತೊಂದರೆ ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ರಿ. ಆವಾಗ ನಾನು ಯೋಚನೆ ಮಾಡಿದ್ದು ಏನು ಅಂದರೆ, SDPI ಪರವಾಗಿ ನಾನು ಒಂದು 3 ಸ್ಪೀಚ್ ಮಾಡಿದ್ದೀನಿ, ಕಾಂಗ್ರೆಸ್ ಪರವಾಗಿ 1,000 ವಿಡಿಯೋ ಮಾಡಿದ್ದೀನಿ. SDPI ಪರವಾಗಿ 3 ಸ್ಪೀಚ್, ಕಾಂಗ್ರೆಸ್ ಪರವಾಗಿ 1,000 ವಿಡಿಯೋ. BJPನ ವಿರೋಧಿಸೋದಂದ್ರೆ ಲಾಭ ಯಾರಿಗಪ್ಪ? ಕೋಮುವಾದಿಗಳ ವಿರುದ್ಧ ಮಾತಾಡೋದಂದ್ರೆ ಅದು ಬೆನಿಫಿಟ್ ನಿಮಗೆ ಅಲ್ವಾ? ಸೊ ಮುಸ್ಲಿಂ ಪ್ರಾತಿನಿಧ್ಯ, ಮುಸ್ಲಿಂ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕಂತ ಸ್ಥಾನಮಾನ ನೀವುಗಳು ಕೊಡಲಿಲ್ಲ. ಅದನ್ನು ನೀವು ಒಪ್ಕೊಳ್ಳೇಬೇಕಾಗ್ತದೆ. ಒಂದು ಶಕ್ತಿ ಹುಡ್ಕೊಂಡಾಗ ಅವರು ನಮ್ಮನ್ನು ಹೊಡಿತಾರೆ, ವೋಟ್ ಸ್ಪ್ಲಿಟ್ ಮಾಡ್ತಾರೆ, ಆ ಮೂಲಕ BJPಗೆ ಅನುಕೂಲ ಆಗುತ್ತೆ. ಈ ನೆರೆಟಿವ್ ಮಾಡ್ತಾನೆ ಹೋದರೆ ಮುಸ್ಲಿಂ ರಾಜಕೀಯ ಪ್ರಾತಿನಿಧ್ಯ ಬೆಳೆಯೋದೇ ಬೇಡವಾ? ಅವಕಾಶಗಳು ಸಿಗೋದು ಬೇಡವಾ? ಜಗತ್ತಿನಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ನಂಬರ್ 2 ಜನಸಂಖ್ಯೆ ಅಂತ ಮಾತಾಡ್ತೀವಿ. ಅವರು ಕೂಡ ಒಂದಿಷ್ಟು ತಾವು ಕೂಡ ತಮ್ಮ ಜನರಿಗೋಸ್ಕರ ಕೆಲಸ ಮಾಡುವಂಥ ಅವಕಾಶ ಸಿಗಲಿ ಅಂತ ಬಯಸೋದು ತಪ್ಪ? ಈ ಥರ ಸಣ್ಣ ಸಣ್ಣ ಆಲೋಚನೆಗಳ ಮೂಲಕ ಆ ಮತೀಯ ಶಕ್ತಿಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸೋಕ್ಕೆ ಟ್ರೈ ಮಾಡ್ತಾರೆ. ಮತೀಯ ಶಕ್ತಿ ಯಾವುದೋ ಅನ್ನೋ ಗ್ರಹಿಕೆ ಇರಲಿ. ಒಂದು ರಾಜಕೀಯ ಪಕ್ಷವನ್ನು, ಅವರ ಸಿದ್ಧಾಂತವನ್ನು, ಅವರ ಅರ್ಪಣೆಯನ್ನು ನೀವು ನಮಗೆ ಥ್ರೆಟ್ ಅಂತ ಭಾವಿಸದೆ, ನಮ್ಮ ಶತ್ರು ಯಾರು, ಅಸಲಿ ಶತ್ರು ಯಾವುದು ಅನ್ನೋದಂಥ ಕ್ಲಾರಿಟಿ ಮೇಲೆ ಫೋಕಸ್ ಆಗಿ, ಆವಾಗ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋದಕ್ಕೆ ಒಂದು ಹುಮ್ಮಸ್ ಬರ್ತದೆ. ಇಲ್ಲ ಅಂದರೆ ಈ ವಾಗ್ಯುದ್ಧಗಳು, ಈ ಕೆಸರೆರಚಾಟಗಳು, ಕಾಲೆಳೆಯೋದು ಇದು ನಡೀತಾನೆ ಇರ್ತದೆ. ಅವನಿರ್ತಾನಲ್ಲ, ಅವನಲ್ಲಿ ಹಾಗೇ ಅವನು ಯಾರ ಕೈಗೂ ಸಿಗದಂಗೆ ಬೆಳ್ಕೊಂಡು ಹೋಗ್ತಾನೆ ಇರ್ತಾನೆ. ಈ ಕ್ಲಾರಿಟಿ ನಿಮಗಿರಲಿ. ಇಲ್ಲಿವರೆಗೂ ನಮ್ಮ ಒಂದು ಚರ್ಚಾ ಕೂಟಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ಸ್.